14ನೇ ಪದ್ಯದಿಂದ ಮುಂದುವರಿಯೋಣ. ಈ ಖಂಡಿಕೆಯ ಹೆಸರು ಕಲೆ ಬ್ರಹ್ಮಕೃತಿಯ ಟೀಕೆ. ಇದು ಬಹಳ ಅದ್ಭುತವಾದ ಕಾಣಿಕೆ. ಏನಾಗುತ್ತದೆ, ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ಪ್ರಾಚೀನ ಶಾಸ್ತ್ರಕಾರರು, ದಾರ್ಶನಿಕರು ಮತ್ತು ಕವಿಗಳು, ಕಲಾವಿದರು ಮತ್ತು ಶಾಸ್ತ್ರ ಪ್ರವರ್ತಕರಾದ ಮಹರ್ಷಿಗಳು ಎಷ್ಟೋ ಒಳ್ಳೊಳ್ಳೆ ವಿಷಯಗಳನ್ನು ಹೇಳಿರ್ತಾರೆ. ತತ್ವತಃ ಅದಕ್ಕಿಂತ ಉತ್ಕೃಷ್ಟವಾದ ವಿಷಯವನ್ನು ಹೇಳೋದಕ್ಕೆ ಸಾಧ್ಯವಿಲ್ಲದೇ ಇರಬಹುದು. ಕಾರಣ ಯಾಕೆಂದರೆ ಸತ್ಯ ಆಗಿರೋದ್ರಿಂದ ಸತ್ಯವನ್ನು ಇಂಪ್ರೊವೈಸ್ ಮಾಡೋದಕ್ಕೆ ಆಗೋಲ್ಲ. ಸತ್ಯವನ್ನು ಮತ್ತಷ್ಟು ಇನ್ನಷ್ಟು ಹೆಚ್ಚಳಗೊಳಿಸೋದಕ್ಕೆ ಸಾಧ್ಯವಿಲ್ಲ. ಆದರೆ ಸತ್ಯದ ವಿವರಣೆಯನ್ನು ಮತ್ತಷ್ಟು ಹೃದಯಂಗಮವಾಗಿ, ಮತ್ತಷ್ಟು ಮಾರ್ಮಿಕವಾಗಿ, ಮತ್ತಷ್ಟು ಆಕರ್ಷಕವಾಗಿ, ಮತ್ತಷ್ಟು ಅಡಕವಾಗಿ, ಮತ್ತಷ್ಟು ಅರ್ಥವತ್ತಾಗಿ, ಮತ್ತಷ್ಟು ಸರ್ವತೋಮುಖ ಸುಂದರವಾಗಿ ಮಾಡೋದಕ್ಕೆ ಸಾಧ್ಯವಿದೆ. ಆ ಬಗೆಯ ಕೆಲಸ ಕೂಡ ಕಗ್ಗ ಮಾಡಿದೆ. ಎಷ್ಟೋ ಬಾರಿ ನಾವು ಕಾಣದ ಪೂರ್ವದ ಮಹರ್ಷಿಗಳು ಹೇಳಿರದ ವಿಷಯಗಳನ್ನು ಹೇಳುವುದರ ಜೊತೆಗೆ ಅವರು ಹೇಳಿರುವುದನ್ನೇ ಮತ್ತಷ್ಟು ಆಕರ್ಷಕವಾಗಿ ಕೂಡ ಹೇಳ್ತಾರೆ. ಅಂಥ ಒಂದು ಮಹಾ ಕಾಣಿಕೆಯನ್ನು ಇಲ್ಲಿ, ಮಹತ್ತಾದ ಕಾಣಿಕೆಯನ್ನು ಈ ಮಾತಲ್ಲಿ ಕಾಣಬಹುದು. ಕಲೆ ಅನ್ನುವುದು ಪರಮಾತ್ಮನ ಕೃತಿಯಾದ ಈ ಜಗತ್ತಿಗಿರುವ ವ್ಯಾಖ್ಯಾನ. ಜಗತ್ತು ಪರಮಾತ್ಮನ ಕಾವ್ಯವಾದರೆ ಕಲೆ ಪರಮಾತ್ಮನ ಕಾವ್ಯವಾದ ಜಗತ್ತಿಗಿರುವ ವ್ಯಾಖ್ಯಾನ ಅಂತ. ಬಹಳ ದೊಡ್ಡ ಮಾತು ಇದು. ಈ ಉಕ್ತಿಯನ್ನು ಪೂರ್ವದ ಅಲಂಕಾರಿಕರಾಗಲಿ, ಪೂರ್ವದ ವಿದ್ವಾಂಸರಾಗಲಿ ಯಾರೂ ಹೇಳಿಲ್ಲ. ಡಿ ವಿ ಜಿಯವರು ಹೇಳಿದ್ದಾರೆ. ಮತ್ತು ಹೇಳಿರುವ ರೀತಿಯೂ ಕೂಡ ತುಂಬ ಚೆನ್ನಾಗಿದೆ. ಅಂದರೆ ಅಲ್ಲಿ ಅವರು ಬಳಸಿಕೊಳ್ತಕ್ಕಂಥ ಪಾರಂಪರಿಕವಾದ ಜ್ಞಾನ ನೋಡಿ ತುಂಬ ದೊಡ್ಡದು. ಜಗತ್ತಿನ ಪರಮಾತ್ಮನ ಕಾವ್ಯ ಅಂತಂದರೆ ಕಾವ್ಯ ಒಂದು ವ್ಯಾಖ್ಯಾನ ಅಂತ. ಅಂದರೆ ಒಂದು ಕಾವ್ಯ ಮತ್ತೊಂದು ಕಾವ್ಯಕ್ಕೆ ವಿವರಣೆ, ವ್ಯಾಖ್ಯಾನ ಆಗತಕ್ಕಂಥದ್ದು ಅಂತ. ಪರಮಾತ್ಮನೇ ಸೂತ್ರಪ್ರಾಯವಾದವನು. ಓಂ ತತ್ ಸದಿತಿ ವಿಜ್ಞೇಯಂ, ಓಂ ತತ್ ಸದಿತಿ ವಿಜ್ಞೇಯಂ. ಪರಮಾತ್ಮ ಓಂ ತತ್ ಸತ್ ಅನ್ನುವ ಶಬ್ದಗಳಿಂದ ವಾಚ್ಯನಾದವನು ಅಂತ ಒಂದು ಬೀಜಾಕ್ಷರ ರೂಪವಾದದ್ದು. ಮತ್ತು ಬ್ರಹ್ಮಸ್ವರೂಪಿಯ ಅದು ಬ್ರಹ್ಮವೇ ಆದದ್ದು. ಬ್ರಹ್ಮಸ್ವರೂಪ ಅಂದರೆ ಅದೇನೆ. ಹಾಗೆ ಸಚ್ಚಿದಾನಂದ ಘನ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಒಂದು ಸೂತ್ರ. ಆ ಸೂತ್ರಕ್ಕೆ ಈ ಜಗತ್ತು ಒಂದು ವಿವರಣೆ ಅಂತಾದರೆ, ಈ ಜಗತ್ತು ಅನ್ನುವುದೇನೆ ಒಂದು ಸೂತ್ರವಾಗ ಅದಕ್ಕೆ ಕಲೆ ಕಾವ್ಯ ವಿವರಣೆ ಆಗುತ್ತದೆ ಅನ್ನುವ, ಕಲೆ ಭಾಷ್ಯವಾಗುತ್ತದೆ ಅನ್ನುವ ಬಗೆ ತುಂಬ ತುಂಬ ವಿಶಿಷ್ಟವಾದದ್ದು. ಆ ಕಾರಣದಿಂದಲೇ ಕಲೆ ಉಪೇಕ್ಷಣೀಯವಲ್ಲ, ಅಪೇಕ್ಷಣೀಯ ಮಾತ್ರವಲ್ಲ, ಆರಾಧನೀಯ ಅಂತ ಹೇಳ್ತಾರೆ. ಇದು ನಾನು ಮತ್ತೆ ಮತ್ತೆ ಹೇಳ್ತೀನಿ, ಅವಿಶ್ರಾಂತವಾಗಿ ಹೇಳ್ತೀನಿ. ದಶಕಗಳ ಉದ್ದಕ್ಕೂ ಹೇಳ್ತಾ ಬಂದಿದ್ದೀನಿ, 40 ವರ್ಷದಿಂದ ಹೇಳ್ತಾ ಬಂದಿದ್ದೀನಿ. ಯಾಕೆ ಅಂತಂದರೆ ನಮ್ಮ ದಾರ್ಶನಿಕರಾದ ಆಚಾರ್ಯರ ಪರಂಪರೆಯನ್ನು ವಿವರಣೆ ಮಾಡತಕ್ಕಂಥ ಪೀಠಾಧಿಪತಿಗಳಾಗಲಿ ಅಥವಾ ಸಾಂಪ್ರದಾಯಿಕ ವಿದ್ವಾಂಸರು ಅನ್ನುವ ಮಡಿಮಡಿಯಾದಂಥವರಾಗಲಿ ಕಲೆಯನ್ನು ತುಂಬ ತಿರಸ್ಕರಿಸ್ತಾರೆ. ಆ ತಿರಸ್ಕಾರ ಜ್ಞಾನಪೂರ್ವಕವಲ್ಲ, ಅಜ್ಞಾನಪೂರ್ವಕ, ಅಹಂಕಾರಪೂರ್ವಕ. ಎಷ್ಟೋ ಬಾರಿ ಅಜ್ಞಾನ ಅಹಂಕಾರಗಳಿಗೆ ವ್ಯತ್ಯಾಸವೇ ಇರೋದಿಲ್ಲ. ಇಲ್ಲಿ ಅದು ಆಗಿಬಿಟ್ಟಿದೆ. ಮತ್ತು ಉಪೇಕ್ಷೆ ಏನಂತಂದರೆ ತಮಗೆ ಅದು ಒಲಿದಿಲ್ಲ ಅನ್ನುವುದಷ್ಟೇ ಅಲ್ಲದೆ ತಾವು ಅದನ್ನು ಧಿಕ್ಕರಿಸಬೇಕು. ಕಲಾವಿದರಿಗೆ, ಕವಿಗಳಿಗೆ ಮೊದಲಾದವರಿಗೆ ಸಿಕ್ಕಿರುವ ಆರಾಧನೆ, ಲೋಕಪೋಷಣೆ, ಪ್ರೀತಿಯಿಂದ ಅಸೂಯಾಗ್ರಸ್ತರಾಗಿ ಕೂಡ ಎಷ್ಟೋ ಬಾರಿ ಹೇಳುವುದುಂಟು. ಅಜ್ಞಾನ, ಅವಜ್ಞೆ, ಅಸೂಯೆ ಮತ್ತು ಅನ್ಯಥಾಗ್ರಹಣ ಈ ಥರದ್ದು ಎಷ್ಟೋ ಉಂಟು. ಅದಕ್ಕೆ ದೊಡ್ಡ ದೊಡ್ಡ ವಿದ್ವಾಂಸರು ಕೂಡ ಅಪವಾದವಾಗಿಲ್ಲ. ಅದೇ ಮಹಾಕವಿಗಳು, ಮಹಾಕಲಾವಿದರು ದರ್ಶನಶಾಸ್ತ್ರಗಳ ತತ್ವದ ಅನಿವಾರ್ಯತೆಯನ್ನು ಒಪ್ಪಿಕೊಂಡಿದ್ದಾರೆ. ಹಾಗೆಯೇ ಎಲ್ಲೋ ಕೆಲವರು ಮಹಾಜ್ಞಾನಿಗಳು ಅವರು ಕಲೆಯ ಮಹತ್ವವನ್ನು ಒಪ್ಪಿಕೊಂಡಿದ್ದಾರೆ. ಉದಾಹರಣೆಗೆ ಕಂಚಿ ಪರಮಾಚಾರ್ಯರು ಕಲೆಯ ವಿಷಯದಲ್ಲಿ ತುಂಬ ಅಭಿಮಾನವನ್ನು, ತುಂಬ ಆದರವನ್ನು ವ್ಯಕ್ತಪಡಿಸ್ತಾ ಇದ್ದರು. ಆ ಕಲಾವಿದರ ಬಗೆಗೆ, ಕವಿಗಳ ಬಗೆಗೆ ತುಂಬ ಆಸ್ಥೆಯನ್ನು ಇಟ್ಟುಕೊಂಡಿದ್ದರು. ವಿದ್ಯಾರಣ್ಯ ಸ್ವಾಮಿಗಳಂಥವರು, ಶಂಕರ ಭಗವತ್ಪಾದರು, ಸ್ವಾಮಿ ವಿವೇಕಾನಂದರು ಇವರೆಲ್ಲ ತುಂಬ ನಿರತಿಶಯವಾಗಿ ಕಲೆಯನ್ನು ಪ್ರೀತಿಸ್ತಾ ಇದ್ದರು. ರಮಣ ಮಹರ್ಷಿಗಳಾದರೂ ಅಷ್ಟೇ, ಅವರು ಸಿನಿಮಾ ಮೊದಲುಗೊಂಡು ನೋಡಿ ಸಂತೋಷ ಪಡ್ತಾ ಇದ್ದರು. ಶ್ರೀರಾಮಕೃಷ್ಣ ಪರಮಹಂಸರಿಗಂತೂ ಕಲೆ ಅಂದರೆ ಬಹಳ ಇಷ್ಟವಾಗಿತ್ತು. ಹೀಗೆ ಜ್ಞಾನಿಗಳಾದವರಿಗೆ ಉಂಟೆ ಹೊರತು ಶುಷ್ಕ ವಿದ್ವಾಂಸರು ಅಂತ ಅನಿಸಿಕೊಂಡವರಿಗೆ, ಶುಷ್ಕ ಸಾಂಪ್ರದಾಯಿಕರಿಗೆ ಇಲ್ಲವೇ ಇಲ್ಲ ಅನ್ನುವಂತೆ. ಅದೇ ಬಗೆಯಲ್ಲಿ ಈ ಶುಷ್ಕ ವಿದ್ವಾಂಸರಿಂದ, ಈ ಸನ್ಯಾಸಾಭಾಸಿಗಳಿಂದ ಈ ಲೋಕ ಆಕರ್ಷಿತವಾಗಿ ಲೋಕದ ಪಾಮರ ಜನ ಕೂಡ ಕಲೆಯನ್ನು ಉಪೇಕ್ಷೆ ಮಾಡ್ತಾರೆ, ಆದರೆ ಆಸ್ವಾದನೆ ಮಾಡ್ತಾರೆ. ಅಧ್ಯಾತ್ಮದ ವಿಷಯದಲ್ಲಿ ಕಲೆ ತುಂಬ ದೊಡ್ಡ ಪ್ರಮಾಣವಾಗುತ್ತದೆ ಅನ್ನೋದನ್ನು ಮರೆತು ಬಿಡ್ತಾರೆ. ಕಲೆಯಿಂದ ಆನಂದ ಪಡ್ತಾನೇ ಇರ್ತಾರೆ, ಆದರೆ ಕಲೆಗೆ ಮಾತ್ರ ತಿರಸ್ಕಾರ ಸಲ್ಲಿಸ್ತಾರೆ. ಇದು ಹೇಗಿರುತ್ತೆ ಅಂದರೆ, ಎಷ್ಟೋ ಬಾರಿ ನಮ್ಮ ಸ್ವಾಮಿಗಳು, ಸನ್ಯಾಸಿಗಳು ಅಪ್ ಟು ಡೇಟ್ ಅಲ್ಟ್ರಾ ಮಾಡರ್ನ್ ಕಾರುಗಳಲ್ಲೇ ಪ್ರಯಾಣ ಮಾಡೋದು, ಎ ಸಿ ರೂಮ್ಗಳಲ್ಲೇ ತಂಗತಕ್ಕಂಥದ್ದು.
ಅವರುಗಳಿಗೆ ವಿಮಾನದಲ್ಲಿಯೇ ಪ್ರಯಾಣ ಆಗಬೇಕಾಗುತ್ತದೆ. ಇಲ್ಲದರೆ ಅತ್ಯಾಧುನಿಕವಾದ ಟೆಕ್ನಾಲಜಿಯಿಂದ ಕಟ್ಟಿರತಕ್ಕಂಥ ಬಿಲ್ಡಿಂಗ್ಗಳೇ ಅವರ ಮಠಗಳು, ಅವರ ಆಶ್ರಮಗಳು ಆಗಿರುತ್ತದೆ. ಅವು ಗುಡಿಸಲುಗಳಾಗಿರೋದಿಲ್ಲ, ತಡಿಕೆ ಆಗಿರೋದಿಲ್ಲ, ಮರದ ಕೆಳಗೆ ಕರತಲ ಭಿಕ್ಷಾ ತರುತಲ ವಾಸಃ ಅಂತ ಆಗಿರೋಲ್ಲ. ಮತ್ತು ಅವರು ಉಟ್ಕೊಳ್ತಕ್ಕಂಥದ್ದು ಕಾವಿಯದೇ ಬಟ್ಟೆ ಆಗಿದ್ದರೂ ಅದು ಹೈ ಕ್ವಾಲಿಟಿಯ ಮಿಲ್ಲಿಂದ ತಯಾರಾಗಿದೆ ಅಂತ ಅವರಿಗೆ ಅರಿವೇ ಇರೋದಿಲ್ಲ. ಅನುಕೂಲ ದೃಷ್ಟಿಯಿಂದ ಮತ್ತು ಅವರ ಮಂದಾಸನದಲ್ಲಿ ಪೂಜೆ ಮಾಡೋ ದೇವರ ಮಂಟಪಗಳಿಗೆ ಬೇಕಾದ ಸಕಲ ಸಾಮಗ್ರಿನೂ ಅತ್ಯಾಧುನಿಕವಾದ ಟೆಕ್ನಾಲಜಿಯಿಂದ ಸಿದ್ಧವಾಗಿರುತ್ತದೆ. ಅದು ದೇವರ ಮಂದಾಸನ ಇರ್ಬೋದು, ದೇವರಿಗೆ ಅಭಿಷೇಕ ಮಾಡತಕ್ಕಂಥ ಪಂಚಪಾತ್ರೆ ಉದ್ಧರಣೆ ಅಥವಾ ಕಮಂಡಲುಗಳಾಗಿರ್ಬೋದು, ಅದಕ್ಕೆ ಬೇಕಾದ ಲೋಹ ಆಗಿರ್ಬೋದು, ಇಷ್ಟು ವಿಜ್ಞಾನ ತಂತ್ರಜ್ಞಾನದ ಫಲ. ಆದರೆ ವಿಜ್ಞಾನ ತಂತ್ರಜ್ಞಾನಗಳನ್ನು ತುಂಬ ತಿರಸ್ಕರಿಸಿ ಕಾಣ್ತಾರೆ. ಅದು ಕ್ಷುದ್ರವಾದದ್ದು, ಅದು ತುಚ್ಛವಾದದ್ದು ಅಂತ. ಅದಿಲ್ಲದೆ ಇವರು ಉಸಿರಾಡೋಕ್ಕೂ ಆಗೋದಿಲ್ಲ. ಇನ್ನು ಅವರು ಚಿಕಿತ್ಸೆಗೆ ಹೋಗ್ತಕ್ಕಂಥದ್ದೆಲ್ಲ ಯಾರೋ ಆಯುರ್ವೇದ ವಿದ್ವಾಂಸರ ಹತ್ರ ಹೋಗ್ತಾರೆ, ನಾಡಿ ಹಿಡ್ಕೊಂಡು ಅವ್ರು ಪರೀಕ್ಷೆ ಮಾಡ್ತಾರೆ, ಯಾವುದೋ ಒಂದು ಗುಳಿಗೆಯನ್ನು ತೆಗೆದು ಕೊಡ್ತಾರೆ, ಮತ್ತು ಯಾವುದೋ ನಾರು ಬೇರೋ ಕಷಾಯ ಕೊಡ್ತಾರೆ ಅಂತೆಲ್ಲ. ಅವರೆಲ್ಲ ಹೋಗೋದು ಹೈ ಎಂಡ್ ಹಾಸ್ಪಿಟಲ್ಗಳಿಗೆ ಹೋಗ್ತಾರೆ. ದಿನದಿನ BP ಚೆಕಪ್ ಮಾಡಿಕೊಳ್ತಾರೆ, ದಿನದಿನ ಇನ್ಸುಲಿನ್ ಚುಚ್ಚಿಸ್ಕೋತಾ ಇರ್ತಾರೆ. ನಾನು ಹೇಳೋದಕ್ಕೇನು ದಾಕ್ಷಿಣ್ಯ ಪಡಬೇಕಾಗಿಲ್ಲ, ಎಲ್ಲರ ಬಾಳು ನನಗೆ ಗೊತ್ತಿದೆ. ಹೇಳಿದ್ರೆ ಅವ್ರಗಳ ಮಾನ ಹೋಗುತ್ತಷ್ಟೇ, ಇನ್ನೇನಿಲ್ಲ. ಯಾತಕ್ಕೆ ಹೇಳ್ತೀನಿ ಅಂದರೆ, ಇಷ್ಟು ವಿಜ್ಞಾನ ತಂತ್ರಜ್ಞಾನಗಳ ದಾಸರಾಗಿ ಬದುಕ್ತಾ ಇದ್ದರೂ ಕೂಡ ಅವುಗಳ ಬಗ್ಗೆ ತಿರಸ್ಕಾರ. ಅದೇ ಥರ ಪಾಮರ ಜನರು ಕೂಡ ಅವರಿಗೆ ಆನಂದ ಕೊಡೋದಕ್ಕೆ ಸಂಗೀತವೇ ಬೇಕು, ಸಂತೋಷ ಕೊಡೋದಕ್ಕೆ ಸಾಹಿತ್ಯವೇ ಬೇಕು, ಉಲ್ಲಾಸವನ್ನು ಕೊಡೋದಕ್ಕೆ ನೃತ್ಯವೇ ಬೇಕು. ಆದರೆ ಅವರಿಗೆ ಅಧ್ಯಾತ್ಮ ಅಂತನ್ನುವ ಸೂಡೋ ಅಧ್ಯಾತ್ಮ ಏನಿದೆ ಅದನ್ನು ಕಂಡ್ರೆ ಮರಳಾಗಿಬಿಡ್ತಾರೆ. ಯಾರೋ ಒಂದು ವೇದಘೋಷ ಮಾಡಿಬಿಟ್ರು ಅಂದರೆ ಹುಚ್ಚೆದ್ದು ಬಿಡ್ತಾರೆ. ಮತ್ತಿನ್ಯಾರೋ ಅಲ್ಲಾಹು ಅಕ್ಬರ್ ಅಂತಂದರೆ ಹುಚ್ಚು ಕೆರಳು ಕೂತು ಬಿಡ್ತಾರೆ. ಇನ್ಯಾರೋ ಒಂದು ಚರ್ಚಿನ ಗಂಟೆ ಬಾರದ ತಕ್ಷಣ ಮರಳಾಗಿಬಿಡ್ತಾರೆ. ಆದರೆ ಅದಕ್ಕಿಂತ ಮಿಗಿಲಾಗಿ, ಅದಕ್ಕಿಂತ 100 ಪಟ್ಟು ಸಂತೋಷವನ್ನು, ಸಮಾಧಾನವನ್ನು ಅವರ ಅರಿವಿಲ್ಲದೆಯೇ ಕಲೆ ಕೊಟ್ಟಿರುತ್ತದೆ. ಕಲೆಗೆ ಮಾತ್ರ ಒಂದು ಸ್ವಲ್ಪವೂ ಬೆಲೆ ಕೊಡೋದಿಲ್ಲ. ಅದನ್ನು ಒಂದು ಅಗ್ಗದ ವಸ್ತುವಾಗಿ, ಒಂದು ಉಪಭೋಗ್ಯ ವಸ್ತುವಾಗಿ, ಒಂದು ವೇಶ್ಯೆಯಂತೆ ಕಾಣ್ತಾರೆ, ತುಂಬ ಅನ್ಯಾಯ ಮಾಡ್ತಾರೆ. ಇದು ಬಹಳ ಬೇಜಾರಾಗತಕ್ಕಂಥದ್ದು. ವಸ್ತುತಃ ಕಲೆ ಬ್ರಹ್ಮ ಸಾಕ್ಷಾತ್ಕಾರಕ್ಕಿರುವ ಮಹಾಯೋಗ. ಇದನ್ನು ಎಂದಿಗೆ ಅರ್ಥ ಮಾಡಿಕೊಳ್ಳಲ್ವೋ ಅಂದಿನವರೆಗೂ ನಿಜವಾದ ಅಧ್ಯಾತ್ಮ ಜಾಗೃತಿಗೆ ತುಂಬ ತುಂಬ ತೊಂದರೆ ಉಂಟು. ಎಲ್ಲದಕ್ಕಿಂತ ಮಿಗಿಲಾಗಿ ಕಲೆಯಲ್ಲಾಗಬೇಕು. ನಮ್ಮ ತುಂಬ ದೊಡ್ಡ ಪಂಡಿತರಾದಂತಹ, ಬಹಳ ತತ್ವ ದೃಷ್ಟಿಯನ್ನು ಇಟ್ಟುಕೊಂಡಿದ್ದ ಉಪಶಾಂತ ವಿದ್ವಾಂಸರಾಗಿದ್ದಂಥ ಹಿರಿಯಣ್ಣನವರು ಬಹಳ ದೊಡ್ಡ ಮಾತುಗಳನ್ನು ಆಡಿದ್ದಾರೆ ಕಲೆಯ ಬಗ್ಗೆ. ಈ ಒಂದು 100 ವರ್ಷಗಳಲ್ಲಿ, 120 ವರ್ಷದಲ್ಲಿ ಪ್ರೊಫೆಸರ್ ಹಿರಿಯಣ್ಣನವರಿಗಿಂತಲೂ ಉತ್ಕೃಷ್ಟವಾಗಿ, ಸಾರವತ್ತಾಗಿ, ಸಮಗ್ರವಾಗಿ, ಪ್ರಮಾಣಭೂತವಾಗಿ, ಆಧಿಕಾರಿಕವಾಗಿ ಕಲೆಯನ್ನು ಕುರಿತು ಪೌರಸ್ತ್ಯ ಪಾಶ್ಚಾತ್ಯ ಜಗತ್ತಿನಲ್ಲಿ ಯಾರೂ ಹೇಳಿಲ್ಲ ಅಂದರೆ ಅತಿಶಯವಲ್ಲ. ಹಿರಿಯಣ್ಣನವರ ಮಾತು ಒಂದು ರೀತಿ ಬ್ರಹ್ಮವಾಕ್ಯ ಅಂತ ಇದೆ. ಅವರಿಗೆ ತುಂಬ ಬೇಕಾಗಿದ್ದವರು DVG. ಇವರ ಮಾತುಗಳು ಹಿರಿಯಣ್ಣನವರ ಮಾತುಗಳಿಗೆ ತುಂಬ ಸಂವಾದಿಯಾಗಿದೆ. ಇದು ಯಾತಕ್ಕಿಷ್ಟು ಭಾವುಕತೆಯಿಂದ ಹೇಳ್ತಿದ್ದೀನಿ ಅಂದರೆ, ಇದನ್ನು ನಮ್ಮ ಜನ ಅರ್ಥ ಮಾಡಿಕೊಂಡ್ರೆ, ನಮ್ಮ ದೇಶ ಅರ್ಥ ಮಾಡಿಕೊಂಡ್ರೆ ತುಂಬ ತುಂಬ ಒಳ್ಳೆಯದು. ಜಗತ್ತಿಗೆ ಸರ್ವದಾ ಬೇಕಾಗಿರೋದು ಅಧ್ಯಾತ್ಮ. ಅದಕ್ಕೆ ಅತ್ಯಂತ ಸೊಗಸಾದ ಮಾರ್ಗ ಕಲೆ. ಇದನ್ನು ಅರ್ಥ ಮಾಡಿಕೊಳ್ಳದೇ ಇದ್ದರೆ ತುಂಬ ತುಂಬ ಅನಾಹುತವಾಗುತ್ತದೆ. ಯಾಕೆಂದರೆ ಇಷ್ಟು ದುಃಖ, ಇಷ್ಟು ಸಂಕಟ, ಇಷ್ಟು ರಾಗದ್ವೇಷ ಇರುವ ಜಗತ್ತಿನಲ್ಲಿ ಅವುಗಳಿಂದ ಸ್ವಲ್ಪ ಮಟ್ಟಿಗಾದರೂ ಮುಕ್ತರಾಗಬೇಕು ಅಂತಂದರೆ ಶುಷ್ಕ ಭಜನೆ ಸಾಕಾಗುವುದಿಲ್ಲ, ಹೋಮ ಪೂಜೆ ಸಾಕಾಗುವುದಿಲ್ಲ, ಲೋಕ ಸೇವೆಯೂ ಸಾಕಾಗುವುದಿಲ್ಲ. ಕಲೆಯನ್ನು ಕುರಿತು ಗಮನ ಇಡಬೇಕು. ಅಂದರೆ ಸಮಾಜ ಸೇವೆಯಾಗಲಿ, ದೇವರು ಪೂಜೆ ಪುನಸ್ಕಾರವಾಗಲಿ, ಕ್ರೀಡೆಯಾಗಲಿ, ಸಮಾಜ ಸೇವೆಯಾಗಲಿ, ಮಾಡಲಾಗದ, ಮುಟ್ಟಲಾಗದ ಮೂಲೆಗಳನ್ನು ಕಲೆ ಮುಟ್ಟುತ್ತದೆ. ಮಿಕ್ಕವಕ್ಕೆ ಕೊಡುವ ಗೌರವ ನಮ್ಮಲ್ಲಿ ಕೊಡ್ತಿಲ್ಲ ಅನ್ನೋದು ದೊಡ್ಡ ದುರ್ದೈವ. ಭರತನಂಥ ಮಹರ್ಷಿಯನ್ನು, ಕಲಾ ಪ್ರವರ್ತಕನಾದವನನ್ನು ಮಹರ್ಷಿ ಅಂತ ಗೌರವಿಸಿದಂಥವ್ರು ನಾವು. ನಮ್ಮ ದೇವತೆಗಳಿಗೆಲ್ಲರಿಗೂ ಒಂದಲ್ಲ ಒಂದು ವಾದ್ಯವನ್ನು, ಒಂದಲ್ಲ ಒಂದು ಕಲೆಯನ್ನು ಕೊಟ್ಟಿದ್ದೀವಿ. ವೀಣೆಯಲ್ಲದ ಸರಸ್ವತಿಯನ್ನು ಕಲ್ಪಿಸಿಕೊಳ್ಳೋಕ್ಕಾಗೋಲ್ಲ, ಕೊಳಲಿಲ್ಲದ ಕೃಷ್ಣನನ್ನು ಗುರುತಿಸೋಕ್ಕಾಗೋದಿಲ್ಲ, ಡಮರುಗ ಇಲ್ಲದ ಶಿವ ನಿಲ್ಲೋದೇ ಇಲ್ಲ. ಇನ್ನು ಅದೇ ರೀತಿಯಲ್ಲೇ ನೃತ್ಯ ಮಾಡದೇ ಇರತಕ್ಕಂಥ ನಟರಾಜ ಎಲ್ಲಿ, ನೃತ್ಯ ಮಾಡದೇ ಇರತಕ್ಕಂಥ ಕಾಳಿಯ ಮರ್ದನ ಎಲ್ಲಿ, ಸರಸ್ವತಿಯನ್ನು ನೃತ್ಯ ಸರಸ್ವತಿ ಅಂತ ಸಾಕ್ಷಾತ್ಕರಿಸಿದ್ದಾರೆ. ಅಷ್ಟು ಡೊಳ್ಳು ಹೊಟ್ಟೆಯನ್ನು ಹೊತ್ತಂಥ ಗಣಪತಿಯೂ ನೃತ್ಯ ಗಣಪತಿಯಾಗಿ ಕೂತಿದ್ದಾನೆ. ಹೀಗೆಲ್ಲ ಇರುವಾಗ ನಮ್ಮ ಪರಂಪರೆ ಮಿಕ್ಕಿ ಯಾವುದೇ ಪರಂಪರೆಗಳಿಗಿಂತ ಹೆಚ್ಚು ಕಲಾ ವಿಷಯದಲ್ಲಿ ಬಹಳ ಕೇಂದ್ರಿತವಾಗಿ ಆಸ್ಥೆಯುಳ್ಳದ್ದಾಗಬೇಕು. ಅದನ್ನು ಗಮನಿಸ್ತಿಲ್ಲ. ಮತ್ತು ಇವತ್ತು ಕಲೆಯ ಹೆಸರಿನಲ್ಲಿ ತುಂಬ ವಾಮಾಚಾರ ನಡೀತಾ ಇದೆ. ಅದನ್ನೂ ಗಮನಿಸಬೇಕು. ಕಲಾವಿದರು ಅಂದುಕೊಂಡವರೆಲ್ಲ ರಸದ್ವೇಷಿಗಳಾಗಿ, ಧ್ವನಿ ವಿರೋಧಿಗಳಾಗಿ, ಅಲಂಕಾರ ಬಾಹಿರರಾಗಿ, ಗುಣಕ್ಕೆ ದೋಷಗಳಾಗಿ ಕೂತಿದ್ದಾರೆ.
ರಸ, ಧ್ವನಿ, ಔಚಿತ್ಯ, ವಕ್ರತ, ಗುಣ ಮೊದಲಾದ ಮೂಲಾಂಶಗಳಿಂದ ದೂರವಾದಂಥ ಕಲೆ ಅಲ್ಲ. ಕಮ್ಯುನಿಸಮ್ನಿಂದ ಪ್ರೇರಿತವಾದದ್ದು ಕಲೆ ಅಲ್ಲವೇ ಅಲ್ಲ. ಅದು ಒಂದು ಮೋಸ, ಒಂದು ವಂಚನೆ, ಒಂದು ಆತ್ಮಹತ್ಯಾ ಪ್ರವೃತ್ತಿಯನ್ನು ಬೆಳೆಸ್ತಕ್ಕಂಥದ್ದು, ಪರಪೀಡಾರತವಾದಂಥದ್ದು. ಸಮಾಜ ಸುಧಾರಣೆಯ ಹೆಸರಿನಲ್ಲಿ ವರ್ಗ ಸಂಘರ್ಷವನ್ನು ಉಂಟು ಮಾಡಿ ಜನರಿಗೆ ಇನ್ನಷ್ಟು ರಾಗದ್ವೇಷಗಳನ್ನು ಕೆರಳಿಸ್ತಾ ಇದೆ. ಒಂದು ಹೇಳಬೇಕು ಅಂದರೆ ಆಧುನಿಕ ವಿಮರ್ಶೆಯ 90 ಭಾಗ ಎಲ್ಲನೂ ವಾಮಾಚಾರವೇ ಆಗಿದೆ. ಅದು ಕಲೆ ಅಲ್ಲ, ಕಲಾ ತತ್ವವೂ ಅಲ್ಲ, ರಸಧ್ವನಿ ತತ್ವವೂ ಅಲ್ಲ. ಕನ್ನಡದಲ್ಲಿ ನವೋದಯ ಆದಮೇಲೆ ಬಂದ ಬಲುಮಟ್ಟಿನ ಸಾಹಿತ್ಯವೆಲ್ಲ ಈ ರಸದ್ರೋಹವೇ ಮಾಡಿದೆ, ರಸವೈರವನ್ನೇ ಮಾಡಿದೆ. ರಸವೈರ ಮಾಡುವಂಥದ್ದು ಖಂಡಿತ ಕಲೆ ಆಗೋಲ್ಲ. ಅಸಲಿಗೆ ಬ್ರಹ್ಮತತ್ವಕ್ಕೆ ಹತ್ತಿರ ಬರೋದೇನೇ ಇಲ್ಲ. ಕಲೆಯ ಮಟ್ಟಕ್ಕೆ ಏರದೇ ಇದ್ಮೇಲೆ ಅಧ್ಯಾತ್ಮದ ಮಟ್ಟಕ್ಕೆ ಹೇಗೆ ಬರೋಕ್ಕಾಗುತ್ತದೆ? ಉದಾಹರಣೆಗೆ ವಚನಕಾರರಾಗಲಿ, ಕುವೆಂಪು ಅವರಾಗಲಿ, ಬೇಂದ್ರೆಯವರಾಗಲಿ ಮೂಲತಃ ಅಧ್ಯಾತ್ಮವಾದಿಗಳು. ಅವರ ಅಧ್ಯಾತ್ಮದ ನೆಲೆಯಲ್ಲಿ ಕಲೆಯನ್ನು ಕಾಣಿಸ್ತಕ್ಕಂಥವರು. ಆದರೆ ಅವರನ್ನು ಕೊಂಡಾಡತಕ್ಕಂಥ ವಿಮರ್ಶಕರು ಈ ಹೊತ್ತು ಅವರಲ್ಲಿರುವ ಆ ಅಧ್ಯಾತ್ಮ ದೃಷ್ಟಿಯನ್ನೇ ಮರೆಮಾಚಿ ಸೋಷಿಯಲಿಸಮ್ಗೆ ತಂದಿಟ್ಟಿದ್ದಾರೆ. ಅದು ಪಂಪನ ವಿಷಯದಲ್ಲಾಗಲಿ, ಅಲ್ಲಂಬ ಪ್ರಭುವಿನ ವಿಷಯದಲ್ಲಾಗಲಿ, ಬಸವಣ್ಣನವರ ವಿಷಯದಲ್ಲಾಗಲಿ, ಅಕ್ಕ ಮಹಾದೇವ ವಿಷಯದಲ್ಲಾಗಲಿ, ಕುವೆಂಪು ವಿಷಯದಲ್ಲಾಗಲಿ, ಬೇಂದ್ರೆ ವಿಷಯದಲ್ಲಾಗಲಿ ಇದೇ ಅನ್ಯಾಯ ಮಾಡ್ತಿದ್ದಾರೆ. ಇದೊಂದು ದೊಡ್ಡ ವಂಚನೆ. ಇದು ನೆಹರೂಯಿಸಮ್ನಿಂದ ಆದಂಥ ಅನಾಹುತ. ಕಮ್ಯುನಿಸಮ್ನ ಮಹಾನುಭಾವ ಆಮದು ಮಾಡಿಕೊಂಡು ದೇಶವನ್ನು, ಸಂಸ್ಕೃತಿಯನ್ನು, ವಿದ್ಯೆಯನ್ನು ನಾಶ ಮಾಡಿದ್ದಷ್ಟೇ ಬಂತು. ಈ ವಿಷಯದಲ್ಲಿ ಗಾಂಧಿಯವರಿಗೆ ಕೂಡ ಪ್ರಜ್ಞೆ ಇರಲಿಲ್ಲ. ಗಾಂಧಿಯವರ ದೃಷ್ಟಿ ಕಲಾ ವಿಷಯದಲ್ಲಿ ದುರಭಿಪ್ರಾಯವನ್ನು ಹೊಂದಿರಲಿಲ್ಲವಾದರೂ ಅವರಿಗೆ ಕಲೆ ವಿಷಯದಲ್ಲಿ ಒಳ್ಳೆಯ ಸಂವೇದನೆ ಇರಲಿಲ್ಲ. ಆನಂದ ಕುಮಾರಸ್ವಾಮಿಯವರಂಥವರು ವಿವೇಕ ಗಾಂಧಿಯವರಿಗೆ ಇರಬೇಕಾಗಿತ್ತು, ಆಗಲಿಲ್ಲ. ಆದರೆ ಡಿ ವಿ ಜಿಯವರಿಗೆ ಎಲ್ಲ ತಿಳುವಳಿಕೆ ಚೆನ್ನಾಗಿದ್ದರಿಂದ ಅವರು ಪೂರ್ವ ಪಶ್ಚಿಮ ಸುವರ್ಣ ಸೇತುವೆಯಾದಂಥ ರೀತಿಯಲ್ಲಿ ಮಾಡ್ತಾರೆ. ಅಧ್ಯಾತ್ಮ ಮತ್ತು ರಸಗಳಿಗೆ ಒಳ್ಳೆಯ ಸಂವಾದವನ್ನು ಕಲ್ಪಿಸಿಕೊಡ್ತಾರೆ. ಕಗ್ಗ ಈ ದೃಷ್ಟಿಯಿಂದಲೂ ಕೂಡ ತುಂಬ ಅನನ್ಯವಾದ ಕೃತಿ. ಇವತ್ತಿಗೆ ಬಹಳ ಬೇಕು. ಇವತ್ತು ನೋಡಿ ಜನರಲ್ಲಿ ಆತ್ಮವಿಶ್ವಾಸ ಕಡಿಮೆ ಆಗ್ತಾ ಇದೆ, ಭರವಸೆ ಕಡಿಮೆ ಆಗ್ತಾ ಇದೆ, ಒಳ್ಳೆಯದನ್ನು ಕಾಣಬಲ್ಲೆವು ಅಂತಕ್ಕಂಥ ನಿರೀಕ್ಷೆ, ಪಾಸಿಟಿವಿಟಿ, ಆ ಹೋಪ್ ಅದು ಕಡಿಮೆ ಆಗ್ತಾ ಇದೆ. ಅದು ಕಡಿಮೆ ಮಾಡಿಕೊಳ್ಳಬಾರದು ಅಂದರೆ ಕಲೆ ತುಂಬ ದೊಡ್ಡ ಉಪಾದೇಯ ಸಾಮಗ್ರಿಯಾಗಿ ಬರುತ್ತದೆ. ಸ್ರವಿಸುವುದು ಜೀವರಸ ಹೃದಯ ಗರ್ತದ ತಳದಿ ಕಿವಿಗಾ ರಹಸ್ಯದ ಉಲಿ ಕಾವ್ಯಗಾನಗಳಿಂ ಭುವನದಾಚಿನ ರಹಸ್ಯದ ಕೀರ್ತಿ ವೇದಗಳ ರವದಿನಿಂದಾರ್ಷಮತ ಮಂಕುತಿಮ್ಮ. ಆರ್ಷಮತ ಋಷಿಗಳಿಗೆ ಸಂಬಂಧಪಟ್ಟಿದ್ದು. ಆರ್ಷ ತತ್ವ ಏನು ಹೇಳುತ್ತದೆ ಅಂದರೆ ಸ್ರವಿಸುವುದು ಜೀವರಸ ಹೃದಯ ಗರ್ತದ ತಳದಿ. ಗರ್ತ ಅಂದರೆ ಆ ಹಳ್ಳ. ಆ ಹೃದಯದ ಆಳದಿಂದ ಜೀವರಸ ಬಂದು ಉಕ್ಕಿ ಬರ್ತಾ ಇದೆ. ಅದನ್ನು ಹೇಳ್ತಾರಲ್ಲ, ನೀಲತೋಯದ ಮಧ್ಯಸ್ಥ ವಿದ್ಯುಲ್ಲೇಖೇವ ಭಾಸ್ವರ ನೀವಾರ ಶೂಕವತ್ತನ್ವಿ ಪೀತಾ ಭಾಸ್ವಸ್ತ್ಯಣೂಪಮ ಅಂತ. ಅಲ್ಲಿ ಆ ಹೃದಯ ಅನ್ನೋದು ಪದ್ಮಕೋಶ ಪ್ರತೀಕಾಶ ಗಂಹೃದಯಂಚಾಪ್ಯಧೋಮುಖಂ ಅಂತ. ಆ ಹೃದಯದಲ್ಲಿ ತಸ್ಮಿನ್ ಸರ್ವಂ ಪ್ರತಿಷ್ಠಿತಂ ತಸ್ಯಾ ಸುಶರ್ಗಂ ಸೂಕ್ಷ್ಮಂ ತಸ್ಮಿನ್ ಸರ್ವಂ ಪ್ರತಿಷ್ಠಿತಂ ತಸ್ಯ ಮಧ್ಯೆ ಮಹಾನಗ್ನಿರ್ವಿಶ್ವಾರ್ಚಿರ್ವಿಶ್ವತೋಮುಖ ಅಂತ ನಾರಾಯಣ ಸೂಕ್ತದಲ್ಲಿ ಆ ಹೃದಯವನ್ನು ಕುರಿತು ಹೇಳಿದೆಯಲ್ಲ, ಆ ಹೃದಯ ಅಲ್ಲಿ ರಸ ಅಂದರೆ ನಾನು ಅನ್ನುವ ಭಾವದಿಂದ ರಸ ಬರುತ್ತದೆ ಅಂತ. ಇಟ್ ಇಸ್ ನಾಟ್ ಜಸ್ಟ್ ದ ಫಿಸಿಕಲ್ ಹಾರ್ಟ್, ದ ಎಮೋಷನಲ್ ಹಾರ್ಟ್, ಎಮೋಷನಲ್ ಸೀಟ್ ಆಫ್ ಎಮೋಷನ್ಸ್. ಕಿವಿಗಾ ರಹಸ್ಯದ ಉಲಿ ಕಾವ್ಯಗಾನಗಳಿಂ. ಆ ಅಂತರಂಗದಲ್ಲಿ ರಮಣ ಮಹರ್ಷಿಗಳು ಹೇಳುವ ಏಕಶ್ಲೋಕಿ ಗೀತೆಯಂತೆ ಹೃದಯ ಕುಹರ ಮಧ್ಯೆ ಕೇವಲಂ ಬ್ರಹ್ಮ ಮಾತ್ರಂ ಅಹಮಹಮಿತಿ ಸಾಕ್ಷಾತ್ ಆತ್ಮರೂಪೇಣ ಭಾತಿ ಅನ್ನುವ ಅನಾಹತನಾದ ಕಿವಿಗೆ ಆಹತ ರೂಪವಾಗಿ ರಹಸ್ಯದ ಉಲಿ ಕಾವ್ಯಗಾನಗಳಿಂದ ಆ ಹೃದಯ ಧ್ವನಿಯೇ, ನಾನೆಂಬ ಜೀವಧ್ವನಿಯೇ, ಅದು ಕಿವಿಗೆ ಕಲೆಯ ಮೂಲಕ ಕೇಳಿಸುತ್ತದೆ, ಗಾನದ ಮೂಲಕ ಕೇಳಿಸುತ್ತದೆ, ಕಾವ್ಯದ ಮೂಲಕ ಕೇಳಿಸುತ್ತದೆ, ಕಣ್ಣಿಗೆ ನೃತ್ಯ ಚಿತ್ರಶಿಲ್ಪಗಳ ಮೂಲಕ ಕಾಣಿಸುತ್ತದೆ. ಭುವನದಾಚಿನ ರಹಸ್ಯದ ಕೀರ್ತಿ ವೇದಗಳ ರವದಿನೆಂದ ಆರ್ಷಮತ. ಈ ಜಗತ್ತಿನ ಒಳಗಿರುವ, ಜಗತ್ತಿನ ಆಚೆ ಇರುವ, ಅಂದರೆ ಜಗದತೀತವಾದದ್ದು, ಜಗದಂತರ್ಗತವಾದದ್ದು, ವಿತಿನ್ ಆ್ಯಂಡ್ ಬಿಯಾಂಡ್ ಆಗಿರುವ ಆ ದಿವ್ಯನಾದ, ದಿವ್ಯ ದೃಶ್ಯ ನಮಗೆ ಕಲೆಗಳ ಮೂಲಕವೇ ಆಗತಕ್ಕಂಥದ್ದು ಅಂತ ವೇದದ ವಾಕು, ವೇದದ ತತ್ವ ಅಂತ. ಈ ಮೂಲಕವಾಗಿ ನಿಜವಾಗಿ ವೇದದ ಹೃದಯ ಇರುವಂಥದ್ದು ಕಲೆಯನ್ನು ತಿಳ್ಕೊಳ್ಳೋದ್ರೊಳಗೆ ಅಂತ. 1000 ವರ್ಷಗಳ ಕೆಳಗೆ ರಾಜಶೇಖರ ಹೇಳ್ತಾನೆ, ಸಾಹಿತ್ಯಂ ಪಂಚಮೀ ವಿದ್ಯಾ ಅಂತ. ಚತಸ್ರಃ ವಿದ್ಯಾಸ್ಥಾನಾನಿ ಅಂತ ಕೌಟಿಲ್ಯ ಹೇಳ್ದ. ಈಗ 2500 ವರ್ಷಗಳ ಕೆಳಗೆ, 1000 ವರ್ಷಗಳ ಕೆಳಗೆ ಬಂದ ರಾಜಶೇಖರ ಹೇಳ್ತಾನೆ ಪಂಚಮೀ ಸಾಹಿತ್ಯ ವಿದ್ಯಾ ಅಂತ. ತ್ರಯೀ ಆನ್ವೀಕ್ಷಿಕಿ ವಾರ್ತಾ ದಂಡನೀತಿ ಅಂತನ್ನುವ 4 ವಿದ್ಯೆಗಳ ಜೊತೆಗೆ ಇದು 5ನೇ ವಿದ್ಯೆ ಆಗಿರತಕ್ಕಂಥದ್ದು ಅಂತ. ಈಗ 400 ವರ್ಷಗಳ ಕೆಳಗೆ ಬಂದ
ರಾಜಶೇಖರ ಆದಮೇಲೆ 600 ವರ್ಷಗಳ ಕೆಳಗೆ ಬಂದ ಅಪ್ಪಯ್ಯ ದೀಕ್ಷಿತರು ಸಾಹಿತ್ಯ ಕಲೆ ಅಂತಕ್ಕಂಥದ್ದು 7ನೇ ವೇದಾಂಗವಾಗಿ ಅಂಗೀಕಾರ್ಯವಾಗಬೇಕು ಅಂತಂದರು. ಹೆಚ್ಚು ಕಡಿಮೆ ಅದೇ ಕಾಲಕ್ಕೆ ಬಂದಂಥ ಉತ್ತರ ಭಾರತದಲ್ಲಿದ್ದ ಮಧುಸೂದನ ಸರಸ್ವತಿಗಳು 14 ವಿದ್ಯಾಸ್ಥಾನಗಳು 18 ಅಂತ ಹೇಳಿಬಿಟ್ಟಿದನು. ವೇದಗಳಿಗೆ ಒಂದು ಉಪವೇದವಾಗಿ ಗಾಂಧರ್ವ ವೇದ ಸಾಮವೇದದ ಉಪವೇದವಾಗಿದೆ ಅಂತಂದರು. ಅಂದರೆ ನೋಡಿ, 4 ವಿದ್ಯೆಗಳ ಜೊತೆಗೆ 5ನೇ ವಿದ್ಯೆ, 4 ವೇದಗಳ ಜೊತೆಗೆ ಇನ್ನು 4 ಉಪವೇದಗಳಲ್ಲಿ ಒಂದು ಕಲಾವೇದ, ಮತ್ತು 6 ವೇದಾಂಗಗಳ ಪೈಕಿ ಒಂದೊಂದು ವೇದಾಂಗವಾಗಿ 7ನೇದಾಗಿ ಬರ್ತಕ್ಕಂಥದ್ದು ಸಾಹಿತ್ಯ ಅಂತ ಹೀಗೆ ಜ್ಞಾನಿಗಳು ಹೇಳಿದ್ದಾರೆ. ಮಧುಸೂದನ ಸರಸ್ವತಿಗಳಾಗಲಿ, ಅಪ್ಪಯ್ಯ ದೀಕ್ಷಿತರಾಗಲಿ ಸರ್ವಶಾಸ್ತ್ರ ಕೋವಿದರಾದವರು. ಮಧುಸೂದನ ಸರಸ್ವತಿಗಳು ಪರಮಹಂಸ ಪರಿವ್ರಾಜಕರು, ಅಪ್ಪಯ್ಯ ದೀಕ್ಷಿತರು ಗೃಹಸ್ಥರಾಗಿದ್ದೇ ಮುಕ್ತರಾದಂಥ ಮಹಾನುಭಾವರು. ಮಧುಸೂದನ ಸರಸ್ವತಿಗಳು ಮಹಾವಿಷ್ಣು ಭಕ್ತರು, ಅಪ್ಪಯ್ಯ ದೀಕ್ಷಿತರು ಮಹಾಶಿವ ಭಕ್ತರು. ಇವರಲ್ಲಿ ಶಿವಕೇಶವ ಭೇದ ಇರಲಿಲ್ಲ, ಎಲ್ಲ ಕೇವಲ ಅದ್ವೈತಿಗಳಾದವರು. ಕೌಟಿಲ್ಯ ಕೂಡ ಅದೇ ದೃಷ್ಟಿಯಿಂದ ಬಂದವನು. ಕೌಟಿಲ್ಯನ ಶಿಷ್ಯ ಅಂತ ಹೇಳಿಸ್ಕೊಳ್ಳುವ ಕಾಮಂದಕ ತನ್ನ ಕಾಮಂದಕೀಯ ನೀತಿಸಾರದಲ್ಲಿ ತನ್ನ ಗುರು ಒಪ್ಪಿದ ವೇದಾಂತ ಕೇವಲ ಅದ್ವೈತ ಅಂತ ಬರೀತಾನೆ. ಹೀಗಾಗಿ ಆ ಅದ್ವೈತ ದೃಷ್ಟಿ ಏನಿದೆ ಅದು ಇಲ್ಲೆಲ್ಲ ಬೆಳೆದು ಬಂದಿರತಕ್ಕಂಥದ್ದನ್ನು ನಾವು ಕಾಣ್ತೀವಿ. ರಾಜಶೇಖರ ಮಹಾಶಿವಭಕ್ತನಾದವನು, ಶಿವಕೇಶವ ಭೇದ ಮಾಡದೇ ಇದ್ದ ರಸಜ್ಞ ಮೂರ್ತಿ, ರಾಜರುಗಳಿಗೆ ಗುರುವಾಗಿದ್ದಂಥವನು. ಇವರಲ್ಲೆಲ್ಲ ನಾವು ಇದನ್ನು ಕಾಣ್ತೀವಿ. ವಿದ್ಯಾರಣ್ಯ ಸ್ವಾಮಿಗಳಲ್ಲಿ ಕೂಡ ಇದೇ ತತ್ವವನ್ನು ನಾವು ಕಾಣ್ತೀವಿ. ಅವರ ಪಂಚದಶಿಯನ್ನು ಓದಿದರೆ ಸಾಕು ಗೊತ್ತಾಗುತ್ತದೆ ಕಲೆಯನ್ನು ಕುರಿತು ಅವರಿಗೆಷ್ಟು ದೊಡ್ಡ ಅಭಿಪ್ರಾಯವಿದೆ ಅಂತ ತಿಳಿಯುತ್ತದೆ. ಇರಲಿ, ಇಲ್ಲಿ ಹೀಗೆ ಡಿ ವಿ ಜಿಯವರು ವೇದೋಕ್ತವಾದ ಮಾರ್ಗವೇ ಹೀಗೆ ಕಲಾ ದೃಷ್ಟಿಯಲ್ಲಿ ಇದೆ ಅಂತ ತೋರ್ಪಡಿಸ್ತಾರೆ. ಇದು ತುಂಬ ದೊಡ್ಡ ಮಹತ್ವದ ಸಂಗತಿ ಅಂತ ನನಗನ್ನಿಸುತ್ತದೆ. ಸ್ವರರಾಗ ಗೀತಿಗಳು, ನಾಟ್ಯಾಭಿನೀತಿಗಳು, ಕರದೇಳಿಸುವು, ಮನಸ್ಸಿನಲ್ಲಿ ನಿದ್ರಿಸುವ ಪರಿಪರಿಯ ಭಾವಗಳ ಗೂಢಸ್ವಭಾವಗಳ ಪರಮೇಷ್ಠಿ ಟೀಕು ಕಲೆ ಮಂಕುತಿಮ್ಮ. ಅತ್ಯದ್ಭುತವಾದ ಪದ್ಯ ಇದು. ಆ ಶೈಲಿ ಕೂಡ ನೋಡಿ, ಸ್ವರರಾಗ ಗೀತಿಗಳು, ನಾಟ್ಯಾಭಿನೀತಿಗಳು, ಕರೆದೇಳಿಸುವವು, ನನನಾನ ನನನಾನ ಸ್ವರರಾಗ ಗೀತಿಗಳು, ನಾಟ್ಯಾಭಿನೀತಿಗಳು, ಕರೆದೇಳಿಸುವವು, ಸ್ವರ ರಾಗಗಳಿಂದ ಉಂಟಾದ ಹಾಡುಗಳು, ನಾಟ್ಯದ ಮೂಲಕ ರಸ ಅಭಿನೀತವಾಗುತ್ತದಲ್ಲ, ಭಾವಾವಿಷ್ಕರಣ ಆಗುತ್ತದಲ್ಲ. ಅಭಿನಯ ಅಂದರೆ ಏನು? ಟು ಬ್ರಿಂಗ್ ಇಟ್ ಕ್ಲೋಸರ್, ನಮಗೆ ಹತ್ತಿರ ತರುವುದು. ಹತ್ತಿರಕ್ಕೆ ನಯ ತಂದುಕೊಡುವುದು ಅಂತ. ಏನನ್ನು ಹತ್ತಿರಕ್ಕೆ ತಂದುಕೊಡೋದು? ನಮ್ಮತನವನ್ನೇ ತಂದುಕೊಡೋದು. ಸ್ವಸ್ವರೂಪ, ಅದನ್ನೇ ವೇದಾಂತ ತತ್ವ ಸ್ವಸ್ವರೂಪಾನುಸಂಧಾನಂ ಭಕ್ತಿರಿತ್ಯಭಿಧೀಯತೆ ಅಂತ ವಿವೇಕ ಚೂಡಾಮಣಿಯಲ್ಲಿ ಶಂಕರರು ಹೇಳೋದು. ತನ್ನತನವನ್ನು ತಾನು ಕಾಣತಕ್ಕಂಥದ್ದು, ಸ್ವಸ್ಥ, ತನ್ನಲ್ಲಿ ತಾನಿರುವನು, ಸ್ವಸ್ವರೂಪ ಸಚ್ಚಿದಾನಂದ ಘನ ಬ್ರಹ್ಮಾತ್ಮಿಕ ದರ್ಶನ ಅಂತ. ಹೀಗೆ ನೋಡಿದಾಗ ನಮ್ಮನ್ನು ನಮಗೆ ಹತ್ತಿರ ತಂದು ಕೊಡ್ತಕ್ಕಂಥದ್ದು ಯಾವುದು? ನಮ್ಮನ್ನು ನಮಗೆ ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಎಲ್ಲ ಜೀವರಾಶಿಗಳೊಳಗೆ ಅಂತರ್ಯಾಮಿ ಆತ್ಮನಾಗಿ ನಾನಿದ್ದೀನಿ ಅಂತನಲ್ಲ, ಆತನನ್ನು ಹತ್ತಿರಕ್ಕೆ ತಂದು ಕೊಡೋದು ಅಭಿನಯ. ಅಭಿ ಅನ್ನೋದಕ್ಕೆ ನಮ್ಮ ಕಡೆಗೆ ಅಂತ, ಜೊತೆಗೆ ಉತ್ತಮವಾದ ಶ್ರೇಷ್ಠವಾದಂತಹ ನಯ ಅಂದರೆ ದಾರಿ ಅಂತಲೂ ಅರ್ಥ ಇದೆ. ಶ್ರೇಷ್ಠವಾದ ಮಾರ್ಗ ಕಲಾಮಾರ್ಗ, ಕೀಳಾದ ಮಾರ್ಗವಲ್ಲ, ಉನ್ನತವಾದ ಉತ್ತಮವಾದ ಮಾರ್ಗ, ಉತ್ಕೃಷ್ಟವಾದ ಮಾರ್ಗ ಅಂತ. ಪ್ರತ್ಯಭಿಜ್ಞಾ ಶೈವ ದರ್ಶನದ ದಾರ್ಶನಿಕರು ಅಭಿನವ್ ಗುಪ್ತಾ ಇರಬಹುದು, ಅಥವಾ ಅವನ ಪೂರ್ವದ ಸೂರಿಗಳಾಗಿರ್ತಕ್ಕಂಥ ಕಲ್ಲಟ ಮೊದಲಾದವರು ಇರಬಹುದು. ಇವರೆಲ್ಲರೂ ಆ ತತ್ವವನ್ನೇ ತಂದು ಕೊಟ್ಟಿದ್ದಾರೆ. ಅದು ನಾಟ್ಯ ಅಭಿನೀತಿಗಳು. ನಾಟ್ಯ ಅಂದರೆ ದೃಶ್ಯಾಯಮಾನತ್ವ, ಎಲ್ಲವನ್ನ ಕಾಣಿಸಿಕೊಡ್ತಕ್ಕಂಥದ್ದು. ಅನುಭಾವ ವಿಭಾವಾನಾಂ ವರ್ಣನಾ ಕಾವ್ಯ ಮುಚ್ಯತೆ ತೇಷಾಮೇವ ಪ್ರಯೋಗಸ್ತು ನಾಟ್ಯಂ ಗೀತಾದಿ ರಂಜಿತಂ ಅಂತ. ಎಮೋಷನಲ್ ವರ್ಲ್ಡ್ನಲ್ಲಿ ಕಾಸ್ ಆ್ಯಂಡ್ ಎಫೆಕ್ಟ್ ಏನಿದೆ ಅದನ್ನು ನಾವು ವಿಭಾವಾನುಭಾವ ಸಾಮಗ್ರಿ ಅಂತೀವಿ. ವ್ಯಾವಹಾರಿಕವಾದ ಜಗತ್ತಿನಲ್ಲಿ ಕಾಸೇಷನ್ ಅಂತ ಏನು ಕರಿತೀವಿ ಅದನ್ನು ಕಾರ್ಯಕಾರಣ ಭಾವ ಅಂದರೆ, ಕಲಾ ಜಗತ್ತಿನಲ್ಲಿ ಅದನ್ನು ವಿಭಾವಾನುಭಾವ ಸಾಮಗ್ರಿ ಅಂತೀವಿ. ಕಾರಣ ವಿಭಾವ, ಕಾರ್ಯ ಅನುಭಾವ ಅಂತ ಹೀಗೆ ಉಂಟು. ಇದು ರಸತತ್ವ. ಹೀಗೆ ಇರುವಂಥ ಆ ನಾಟ್ಯಾಭಿನೀತಿಗಳು ಕರೆದು ಏಳಿಸುವುವು, ಮನಸ್ಸಿನಲ್ಲಿ ನಿದ್ರಿಸುವ ಪರಿಪರಿಯ ಭಾವಗಳ ಗೂಢ ಸ್ವಭಾವಗಳ. ಅವು ನಮ್ಮ ಒಳಗೆ ಇರತಕ್ಕಂಥ ಗೂಢವಾಗಿ ಮಲಗಿರುವ ಭಾವನೆಗಳನ್ನು ಎಬ್ಬಿಸುತ್ತವೆ. ಇದನ್ನೇ ಸತ್ವೋದ್ರೇಕ ಅಂತ ಕರೀತಾರೆ. ನಮ್ಮೊಳಗಿರುವ ಭಾವಗಳು, ಸ್ಥಾಯಿ ಭಾವಗಳು, ವ್ಯಭಿಚಾರಿ ಭಾವಗಳನ್ನು ಮೇಲಕ್ಕೆ ತರುವುದು, ದಟ್ ಈಸ್ ಸಬ್ಲಿಮೇಷನ್, ಉನ್ನತೀಕರಣ ಅಂತಂತೀವಿ. ಹೇಗೆ ಒಂದು ತಂಬೂರಿ ಮತ್ತೊಂದು ತಂಬೂರಿಯ ಜೊತೆಗೆ ಶ್ರುತಿಗೊಂಡಾಗ ಎರಡು ತಂಬೂರಿಗಳು ಝೇಂಕರಿಸುವ ರೆಸನೆನ್ಸ್ ಅಂತೀವಲ್ಲ, ಉಪಬ್ರಹ್ಮಣ ಆಗುತ್ತದಲ್ಲ, ಹಾಗೆ ಆಗುತ್ತದೆ.
ಹೀಗೆ ಪರಿಪರಿಯ ಭಾವಗಳ ಗೂಢಸ್ವಭಾವಗಳ ಕರೆದು ಏಳಿಸುವು ಯಾವುದವು ಡಾರ್ಮೆಂಟ್, ಮಲಗಿ ನಿದ್ರಿಸ್ತಾ ಇವೆ. ಡಿ ವಿ ಜಿಯವರು ಅಂತಃಪುರ ಗೀತೆಯಲ್ಲಿ ಗಾನ ಜೀವನೆ ಅಂತ ಒಂದು ತುಂಬ ಸುಂದರವಾದ ಶಿಲಾಬಾಲಿಕೆ ಬೇಲೂರಿನ ದೇವಸ್ಥಾನವನ್ನು ನೇರ ನಾವು ನೋಡಿದ್ರೆ ಆ ದೇವಸ್ಥಾನದಲ್ಲಿ ನೋಡುವ ನಮ್ಮ ಬಲಗೈ ಕಡೆಯಲ್ಲಿ ಬಲಗಡೆಯಲ್ಲಿ ಹಲವು ಮೂರ್ತಿಗಳಿವೆ ಪೂರ್ವಾಭಿಮುಖವಾಗಿ. ಅಲ್ಲಿ ಒಂದು ಬಹಳ ಸೊಗಸಾಗಿ ಅರೆಬಾಯಿ ತೆಗೆದು ಹಾಡ್ತಾ ಇರುವಂತೆ ಇದೆ ವಿಗ್ರಹ, ಮದನಿಕಾ ವಿಗ್ರಹ. ಅದನ್ನು ಗಾನ ಜೀವನೆ ಅಂತ ಅವರು ಕರೆದಿದ್ದಾರೆ. ಬಹಳ ಸೊಗಸಾಗಿ ಅದನ್ನು ಕುರಿತು ಹಾಡು ಬರೆದಿದ್ದಾರೆ. ಅಂತಃಪುರ ಗೀತೆಯೆಲ್ಲ ಆ ಥರದ ಶಿಲಾಬಾಲಿಕೆಯರನ್ನ ಕುರಿತಾದ ಹಾಡಲ್ವಾ. ಆವರಾಗವ ಪಾಡುವೆ ಅಂತ. ಮಾನುಷ್ಯ ಹೃನ್ಮಧ್ಯದಿ ಬಂದಿಯಾಗಿಹ ನಾನಾ ಮಾನುಷ್ಯ ಹೃನ್ಮಧ್ಯದಿ ಬಂದಿಯಾಗಿಹ ಅಂತ ನಮ್ಮ ಹೃದಯದಲ್ಲಿ ಬಂದಿಯಾಗಿರ್ತಕ್ಕಂಥ ಸರಿಯಾಗಿರ್ತಕ್ಕಂಥ ನಾನಾ ಭಾವ ವಿಭಾವಗಳು ಯಾವುದಿವೆ ಅವನ್ನು ಗಾನ ಪ್ರವಾಹಗಳಿನೊಲ್ದು ಸೇವಿಪಳ್, ಗಾನ ಪ್ರವಾಹಗಳಿಂದ ನಮ್ಮೊಳಗಿನ ಭಾವವನ್ನೇ ಆಸ್ವಾದನ ಮಾಡಿಸ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟಿದನುವೆ. ಇದನ್ನು ಅವರು ಮುಂದೆ ಹೇಳ್ತಾರೆ. ಆವರಾಗವ ಪಾಡುವೆ ಎನ್ನೊಲವೇ ಬಾಳ್ಗೆಲವೇ, ನನ್ನ ಒಲವೇ ಬಾಳಿನ ಗೆಲವೇ ನೀ ನಿಂತು ನಲಿವೆ ಅಂತ ಹೇಳಿ ಕಲಹಂಸಿ ಲಲಿತಸ್ವರೇ ಮನೋಹರೇ ವಿಕಸಿತ ವಿವರಾಧರೆ. ಮನೋಹರೇ ಅಂದರೆ ಬಾಯಿ ತೆರೆದು ಹಾಡ್ತಾ ಇದೆಯಾ ಅಂತ ಶಿಲ್ಪಕ್ಕೆ ಅವರು ಕನೆಕ್ಷನ್ ಕೊಡ್ತಾರೆ. ಮನಸ್ಸಿನ ಗುಹೆಯಲ್ಲಿ ಮಲಗಿರ್ಪ ದನಿಗಳ ಹೊನಲಾಗಿ ಹರಿಸಿ ಜಾಲಿಸುವೆ ಎಮ್ಮಸುಗಳ ಅಂತ. ಮನಸ್ಸಿನ ಗುಹೆಯಲ್ಲಿ, ಇದನ್ನೇ ದಹರವಿದ್ಯಾ ಅಂತ ಛಾಂದೋಗ್ಯೋಪನಿಷತ್ತು ಹೇಳ್ತಕ್ಕಂಥದ್ದು. ಮನೋಗುಹೆಯ ಒಳಗಡೆ ನಿದ್ರೆ ಮಾಡುವ ಭಾವಗಳನ್ನು ಅವು ಎದ್ದಿಲ್ಲ, ಎದ್ದರೆ ನಮಗೆ ಅವುಗಳ ಅರ್ಥವಾಗಬಹುದು. ಮಲಗಿವೆ, ಅದರಿಂದ ಸ್ವಭಾವ ಹೇಗೋ ಗೊತ್ತಿಲ್ಲ. ಕುಂಭಕರ್ಣನ ಎಬ್ಬಿಸಿದ ಮೇಲೆ ಜಗತ್ತನ್ನೇ ನುಂಗುಬಿಡ್ತಾನಲ್ಲ, ಅಷ್ಟು ಭಯಾನಕ ನಮ್ಮ ಭಾವಗಳು. ಹೀಗಾಗಿ ಅವುಗಳನ್ನು ಎಬ್ಬಿಸಿದ ಮೇಲೆ ಸಂಸ್ಕಾರ ಮಾಡುವ ಶಕ್ತಿಯೂ ಇರಬೇಕು. ಸುಮ್ಮನೆ ಭಾವಗಳನ್ನು ಕೆರಳಿಸಿಬಿಟ್ರೆ ಹುಚ್ಚೆದ್ದು ಬಿಡುತ್ತೆ. ವ್ಯಾಕ್ಸಿನ್ ಹಾಕ್ಕೊಳಕ್ಕೆ ಹೋಗ್ಬಿಟ್ಟು ಕರೋನಾ ತಂದುಕೊಂಡಂತೆ ಆಗುತ್ತದೆ. ಹಾಗಲ್ಲ, ಮನಸ್ಸಿನ ಗುಹೆಯಲ್ಲಿ ಮಲಗಿರ್ಪ ದನಿಗಳ ಹೊನಲಾಗಿ ಹರಿಸಿ, ಅವುಗಳನ್ನು ಪ್ರವಾಹವಾಗಿ ಹರಿಸಿ ಜಾಲಿಸುವೆ ಎಮ್ಮ ಹಸುಗಳ. ಆ ಪ್ರವಾಹದಲ್ಲಿ, ನಿರ್ಮಲ ಪ್ರವಾಹದಲ್ಲಿ ನಮ್ಮ ಆಯುಷ್ಯ ಅಂತಕ್ಕಂಥ ಕೊಳೆ ಬಟ್ಟೆಯನ್ನು ಒಗೆದು ನೀಲಿ ಹಾಕಿ ಶುಭ್ರ ಮಾಡಿ ತಗಲು ಹಾಕಿ ಒಣಗಾಕಿ ಇಸ್ತ್ರಿ ಮಾಡಿಟ್ಬಿಡ್ತೀಯಾ ಅಂತ. ಮತ್ತೆ ನಾವು ಪುನರ್ಜನ್ಮ ಪಡೆದಂತೆ ನಾವು ಓಭವತಿ ಜಾಯಮಾನ ಅಂತ ಫ್ರೆಶ್ ಆಗುವಂತೆ ಮಾಡುತ್ತದೆ ಅಂತನ್ನುವ ಭಾವ. ಹೊನಲಾಗಿ ಹರಿಸಿ ಜಾಲಿಸುವೆ ಎಮ್ಮಸುಗಳ ಅಂತ ಹೇಳ್ಬಿಟ್ಟಂತಾರೆ. ಅವರಾಗವ ಪಾಡಿ ಆವ ಗೀತವ ಪಾಡಿ ಆವ ಜೀವವ ಕಾಡಿ ನೀ ನಿಂತು ನಲಿವೆ ಅವರಾಗವ ಪಾಡುವೆ ಅಂತಲ್ಲಿ ಹೇಳ್ತಾರೆ. ಇದು ಆ ಮಲಗಿರುವ ಮನಸ್ಸಿನಲ್ಲಿ ನಿದ್ರಿಸುವ ಪರಿಪರಿಯ ಭಾವಗಳ ಗೂಢಸ್ವಭಾವಗಳ ಪರಮೇಷ್ಠಿ ಟೀಕು ಕಲೆ. ಆ ಭಾವಗಳ ಪರಮೇಷ್ಠಿ ಟೀಕು ಕಲೆ. ಪರಮೇಷ್ಠಿ ಅಂತಂದರೆ ಬ್ರಹ್ಮನ ವ್ಯಾಖ್ಯಾನ ರೂಪವಾದದ್ದು ಟೀಕು ಕಲೆ. ಬ್ರಹ್ಮವಸ್ತುವಿಗೆ ವ್ಯಾಖ್ಯಾನ ವಿವರಣೆ ಕೊಡುವಂಥದ್ದು. ಅಂದರೆ ಬ್ರಹ್ಮಸೂತ್ರಕ್ಕೆ ಶಂಕರರೋ ರಾಮಾನುಜರೋ ಮಧ್ವರೋ ವಲ್ಲಭರೋ ನಿಂಬಾರ್ಕರು ಹೀಗೆಲ್ಲರೂ ಭಾಷ್ಯಗಳು ಬರೆದರಲ್ಲ, ಅದಕ್ಕಿಂತ ಒಳ್ಳೆಯ ಭಾಷ್ಯ ಕಲೆ ಅಂತಂತಾರೆ. ಇದು ಬಹಳ ನಿಜ ಅಂತ ನನಗನ್ಸುತ್ತೆ. ಬ್ರಹ್ಮಸೂತ್ರವೂ ಓದಿದ್ದೀನಿ, ಬ್ರಹ್ಮಸೂತ್ರ ಭಾಷ್ಯವೂ ಓದಿದ್ದೀನಿ. ನನಗನ್ಸುತ್ತದೆ ಕಲೆ ನಿಜಕ್ಕೂ ಬ್ರಹ್ಮಸೂತ್ರಕ್ಕೆ, ಬ್ರಹ್ಮಕ್ಕೇ ಇರುವ ದೊಡ್ಡ ಭಾಷ್ಯ ಅಂತ. ಬ್ರಹ್ಮಸೂತ್ರಗಳಿಗೆ ಆಚಾರ್ಯರು ಬರೀಬಹುದು, ಆದರೆ ಬ್ರಹ್ಮಕ್ಕೆ ಬರದ ಭಾಷ್ಯ ಕಲೆಯಾಗಿದೆ ಅಂತ. ಇದು ಇಂಥ ಕಲೆ ಆದಿಕವಿ ವಾಲ್ಮೀಕಿಯ ಕಲೆ, ಕವಿಬ್ರಹ್ಮ ವೇದವ್ಯಾಸರ ಕಲೆ, ಮತ್ತು ಕವಿಕುಲಗುರು ಕಾಳಿದಾಸನ ಕಲೆ, ಕವಿ ಕುಮಾರವ್ಯಾಸನ ಕಲೆ, ಕುವೆಂಪುವರ ಕಲೆ, ಶೇಕ್ಸ್ಪಿಯರ್ನ ಕಲೆ, ಹೋಮರ್ನ ಕಲೆ, ಇಂಥ ಕಾವ್ಯಗಳಾಗಬೇಕು. ಅದೇ ರೀತಿಯಲ್ಲಿ ಸಂಗೀತ ಅಂತಂದರೆ ತ್ಯಾಗರಾಜರದು, ಬೃಂದಾವನ ಹರದಾಸ ಸ್ವಾಮಿಗಳದು, ತಾನ್ಸೇನನದು, ಇಂಥದ್ದು ಕಲೆ ಆಗಬೇಕು. ಪುರಂದರದಾಸರದು ಇಂಥದ್ದು ಕಲೆ. ಆಮೇಲೆ ನಮ್ಮ ಶಿಲ್ಪ ಇತ್ಯಾದಿಗಳನ್ನು ನೋಡಿದಾಗ ಆ ಗ್ರೀಕರು ಹೆಲೆನಿಕ್ ಮತ್ತು ಅಲೆಕ್ಸಾಂಡ್ರಿಯಾದಲ್ಲಿ ಹೆಲೆನಿಸ್ಟಿಕ್ ಅಂತ ಗ್ರೀಕರು ರೋಮನರು ಯಾವ ದಿವ್ಯ ಮನೋಹರವಾದ ಶಿಲ್ಪವನ್ನು, ಚಿತ್ರವನ್ನು ಸೃಷ್ಟಿ ಮಾಡಿದ್ರು. ಅದರ ಸ್ಫೂರ್ತಿಯಿಂದ ರೆನೆಸಾನ್ಸ್ನಲ್ಲಿ ರಫೇಲ್ ಇರ್ಬೋದು, ಮೈಕೇಲೆಂಜಲೋ ಇರ್ಬೋದು, ಬರ್ನಿನಿ ಇರ್ಬೋದು, ಆಮೇಲೆ ಡವಿಂಚಿ ಇಂಥವರು ಮಾಡಿದಂಥ ಕಲೆ. ನಮ್ಮಲ್ಲಿ ಅಜಂತ ಎಲ್ಲೋರ ಇಲ್ಲಿ ಮಾಡಿದಂಥ ಕಲೆ, ಬೇಲೂರಿನಲ್ಲಿ, ಬಾದಾಮಿಯಲ್ಲಿ ಅಥವಾ ಖಜುರಾಹೋನಲ್ಲಿ ಎಷ್ಟು ದಿವ್ಯವಾದಂಥ ಕಲೆ ಮಾಡಿದ್ರು ಆ ಕಲೆ. ಹಾಗೆ ಒಳ್ಳೆ ನರ್ತಕರು ಕೂಡ, ಅವರು ಕೇಲುಚರಣ ಮಹಾಪಾತ್ರ ಅವರಿರ್ಬೋದು ಅಥವಾ ಶಂಭು ಮಹಾರಾಜ್ ಅವರಿರ್ಬೋದು, ನಮ್ಮ ಪದ್ಮಾ ಸುಬ್ರಹ್ಮಣ್ಯಂತೂ ಸರಿಯೇ ಸರಿ. ಇಂಥ ಮಹಾಮಹನೀಯರ ಕಲೆ, ಆ ಬಗೆಯಾದ ಕಲೆ. ಚಲನಚಿತ್ರದಲ್ಲೂ ಅಷ್ಟೇ ಉತ್ತಮವಾದಂಥದ್ದು. ಕೆ ವಿಶ್ವನಾಥ್ ಅಂಥವರಾಗಲಿ, ಕೆ ವಿ ರೆಡ್ಡಿ ಅಂಥವರಾಗಲಿ, ಇವರುಗಳು ತೆಲುಗಿನಲ್ಲಿ ಮಾಡಿದಂಥದ್ದಿರ್ಬೋದು, ಇವರು ನಮ್ಮ
ಒಣಕುದುರೆ ಶಾಂತಾರಾಮ್ ಅವರು ಶಾಂತಾರಾಮ್ ಅಂಥವರು ಮಾಡಿದಂಥ ಕಲೆ ಇದು ದೊಡ್ಡದಾದ ಕಲೆ ಚಲನಚಿತ್ರ ಪ್ರಪಂಚದಲ್ಲಿ ಅಂತ ಗೊತ್ತಾಗುತ್ತದೆ. ಹೀಗೆ ಆ ರೀತಿಯಲ್ಲಿ ಎಲ್ಲ ಇಲ್ಲಿ ಕಲೆಯಲ್ಲಿ ಮಡಿ ಅಂತ ಇಲ್ಲ. ಕ್ಲಾಸಿಕಲ್ ಆರ್ಟು ನಾನ್ ಕ್ಲಾಸಿಕಲ್ ಆರ್ಟ್ ಅಂತೆಲ್ಲ, ಜಾನಪದವಾಗಿರ್ಬೋದು ಅಭಿಜಾತವಾಗಿರ್ಬೋದು, ಯಾವುದೇ ಕಲೆ ಮನಸ್ಸು ಮುಟ್ಟುವಂತಿದ್ದರೆ ಉತ್ಕೃಷ್ಟ ಆಗಿದ್ದರೆ ಅಲ್ಲಿಗೆ ಬಂತು. ರಸಭಾವಗಳನ್ನು ಉತ್ಪತ್ತಿ ಮಾಡಬಲ್ಲದ್ದಾಗಿದ್ದರೆ, ರಸ ನಿಷ್ಪತ್ತಿ ಮಾಡಬಲ್ಲದ್ದಾಗಿದ್ದರೆ ತಕ್ಷಣ ಅದಕ್ಕೆ ಕಲೆಯ ಉತ್ತಮತ್ವ ಬಂದುಬಿಡುತ್ತದೆ. ಮುಖ್ಯವಾಗಿ ಅಭಿಜಾತ ಕಲೆಯಲ್ಲಿ ಇದು ಆಗುತ್ತದೆ ಅಂತ. ಬೇರೆ ಕಲೆಗಳಲ್ಲಿ ಆಗಬಾರ್ದು ಅಂತಿಲ್ಲ, ಆದಲ್ಲಿ ಆ ಕಲೆಯು ಅಭಿಜಾತವೇ. ಇನ್ನು ಅವ್ರು ಹೇಳ್ತಾರೆ, ವ್ಯಸನ ಕಾರಣ ಒಂದು, ಹಸನ ಕಾರಣ ಒಂದು, ರಸಗಳೀ ಎರಡಕ್ಕಿಂತಾಳವಿನ್ನೊಂದು, ರಸಗಳೀ ಎರಡಕ್ಕಿಂತಾಳವಿನ್ನೊಂದು, ಜೀವಿತ ಗಭೀರತೆಯ ದರ್ಶನದ ರಸವದ ಅದ್ಭುತ ಮೌನ ಮಂಕುತಿಮ್ಮ ಅಂತ. ಅಂದರೆ ಎಲ್ಲ ರಸಗಳಿಗಿಂತ ಪರಮರಸ ಶಾಂತರಸ ಅಂತಾರೆ. ವ್ಯಸನ ಕಾರಣ ಒಂದು, ಇಲ್ಲಿ ವ್ಯಸನ ಅಂದರೆ ದುಃಖ ಅಂತ. ಕೆಲವು ರಸಗಳು ನಮ್ಮನ್ನು ಕುಗ್ಗುವಂತೆ ಮಾಡುತ್ತದೆ. ರಸ ಎಲ್ಲ ಆನಂದ ಸ್ವರೂಪಿಯ ಆದರೂ ಅವುಗಳು ಸೋಪಾಧಿಕವಾಗಿ ಬಂದಾಗ ಅವುಗಳಿಗೆ ಕೆಲವು ಪರಿಣಾಮಗಳಿರ್ತವೆ. ಧೃತಿ, ದೀಪ್ತಿ, ವಿಕಾಸ ಅಂತ. ಕೆಲವು ರಸಗಳು ನಮ್ಮಲ್ಲಿ ಧೃತಿಯನ್ನು ಕರಗಿಸಿ ಸೋಬರ್ ಆ್ಯಂಡ್ ಸಬ್ಮಿಸಿವ್ ಆಗಿ ಮಾಡುತ್ತವೆ. ಇನ್ನು ಕೆಲವು ಬ್ರಿಲಿಯಂಟ್, ಉಜ್ವಲೀಕರಣ ಮಾಡುತ್ತವೆ, ಅದು ದೀಪ್ತಿ ಅಂತ. ಇನ್ನು ಕೆಲವು ಅರಳುವಂತೆ ಮಾಡುತ್ತದೆ, ವಿಕಾಸ ವಿಸ್ತಾರವಾಗುವಂತೆ ಮಾಡುತ್ತದೆ. ಹಾಸ್ಯ, ಅದ್ಭುತ, ಇವೆಲ್ಲ ವಿಕಾಸಕಾರಕ. ವ್ಯಸನ ಕಾರಣ ಒಂದು ದುಃಖ, ಧೃತಿ, ಮತ್ತೊಂದು ಹಸನ ಕಾರಣ ವಿಕಾಸ. ರಸಗಳೀ ಎರಡಕ್ಕಿಂತ ಆಳವಿನ್ನೊಂದು, ಎಲ್ಲ ಈ ಬಗೆಯದಕ್ಕಿಂತ ಆಳವಾದದ್ದು ಮತ್ತೊಂದಿದೆ. ಅದು ಯಾವುದು? ಭೃಶ, ಅಧಿಕವಾಗಿ ವಿಶ್ವಜೀವಿತ ಗಭೀರತೆಯ ದರ್ಶನದ ರಸವು ಅದ್ಭುತ ಮೌನ. ಅದ್ಭುತವಾದ ಮೌನ ಅಂದರೆ ಅದು ಶಾಂತಿ ಎನ್ನುವ. ವಿರಮಿಸೊಬ್ಬಂಟಿ ಮೌನದೊಳಮನೆಯ ಶಾಂತಿಯಲ್ಲಿ ಅಂತ ಮುಂದೆ ಹೇಳ್ತಾರಲ್ಲ, ಆ ಒಳಮನೆಯ ಶಾಂತಿ ಅದು ಎಂಥ ಅದ್ಭುತ ಅಂದರೆ ನಮ್ಮನ್ನು ನಾವು ಅಲ್ಪರು ಅಂತ ಹೇಳಿದ್ರೂ ನಮಗೆ ಬೇಸರ ಸಂಕೋಚ ಆಗದೇ ಇರುವಂಥ ಸ್ಥಿತಿಗೆ ತರುವುದು. ಸಾಮಾನ್ಯವಾಗಿ ಯಾರಾದರೂ ನೀನು ಬಡವ ಅಂತ ತೆಪ್ಪಗೆ ಮಡಗದಂತೆ ಕೂತ್ಕೋ, ಬಡವ ನೀನು ಮಡಗದಂಗೆ ಇರು ಅಂತ ತಟ್ಟಿ ತೆಪ್ಪಗೆ ಇರುವಂತೆ ಕೂಡಿಸಿದರೆ ನಮಗೆ ಬೇಸರವಾಗುತ್ತದೆ. ನೀನು ಕ್ಷುದ್ರ ಅಂತ ಯಾರಾದರೂ ಅಂದರೆ ನಮಗೆ ಸಂಕಟವಾಗುತ್ತದೆ, ಸಿಡಿದೇಳುವಂತೆ ಮಾಡುತ್ತದೆ. ಆದರೆ ಜೋಗ ಜಲಪಾತವನ್ನು ನೋಡಿದಾಗ, ಗ್ರ್ಯಾಂಡ್ ಕ್ಯಾನಿಯನ್ನನ್ನು ನೋಡಿದಾಗ, ಹಿಮಾಲಯವನ್ನು ನೋಡಿದಾಗ, ಅಮೆಜಾನ್ ನದಿಯನ್ನು ನೋಡಿದಾಗ, ಮಹಾಸಮುದ್ರವನ್ನು ಕಂಡಾಗ ನಮ್ಮ ಅರಿವಿಲ್ಲದೆಯೇ ನಾವು ಈ ಮಹಾ ವಿಸ್ತೃತಿಯ ಮುಂದೆ, ಮಹತ್ತಾದ ಎತ್ತರದ ಆಳದ ಮುಂದೆ, ಅಷ್ಟೇಕೆ ಇಲ್ಲಿಗೂ ಹೋಗಬೇಕಾಗಿಲ್ಲ, ಸ್ವಲ್ಪ ತೆರೆದ ಜಾಗ ಇದ್ದರೆ ಆಕಾಶ ನೋಡಿದ್ರೆ ಸಾಕು, ಈ ವಿಸ್ತಾರದಲ್ಲಿ ನಾವು ಎಂಥ ಕ್ಷುದ್ರ ಅಂತ ಅನಿಸಿದಾಗ ನಮಗೆ ಬೇಸರ ಆಗುವಲ್ಲ, ಧನ್ಯತೆಯ ಭಾವ ಬರ್ತದೆ. ಮತ್ತು ಕುವೆಂಪುರನ್ನೇ ಸ್ಮರಿಸುವುದಾದರೆ, ತನುವು ನಿನ್ನದು, ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು, ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವು ನನ್ನದು. ಎಲ್ಲ ನಿನ್ನದೇಪ್ಪ, ಆದರೆ ನಾನು ನಿನ್ನವನು ಅನ್ನುವ ಹೆಮ್ಮೆಯ ಋಣ. ಅದು ಸಾಲ, ಋಣ, ಆದರೆ ಅದು ಹೆಮ್ಮೆ ತರುವ ಸಾಲ. ಸಾಲ ಇದ್ದಲ್ಲಿ ಯಾರಿಗೂ ಸಮಾಧಾನ ಇರೋಲ್ಲ. ಈ ಕಾಲದಲ್ಲೂ ಅಷ್ಟೇ, ಸಾಲ ಮಾಡಿ ತುಪ್ಪ ತಿನ್ನು ಋಣಂ ಕೃತ್ವ ಘೃತಂ ಪಿಬ್ಬ ಅನ್ನುವುದು ಎಷ್ಟಿದ್ರೂ ಸಾಲ ಕೊನೆಗೆ ಶೂಲವೇ ಆಗುತ್ತದೆ. ಅದೊಂದು ಅವಮಾನ. ನಮ್ಮಗಳಿಗಂತೂ ಚಿಕ್ಕ ವಯಸ್ಸಿಂದ ಹಾಗೇ ಬೆಳೆಸಿದ್ರು, ಸಾಲ ಮಾಡದೇ ಇರಬೇಕು, ಅರುಣೀಭವ, ಋಣ ತೀರಿಸ್ಕೊಳ್ಬೇಕು, ಋಣಮುಕ್ತರಾಗೇ ಹೋಗಬೇಕು, ಋಣವಿಟ್ಟುಕೊಂಡು ಹೋಗಬಾರ್ದು ಅಂತ. ಯಾರ ಋಣಕ್ಕೂ ತುತ್ತಾಗಬಾರ್ದು. ಆರ ಕೈ ತುತ್ತಿಗಂ ನಿನ್ನ ಕಾಯಿಸದೆ ವಿಧಿ, ಆರ ಭುಜಕಂ ನಿನ್ನ ಭಾರವಾಗಿಸದೆ ಅಂತ ಮುಂದೆ ಕಗ್ಗದಲ್ಲಿ ಹೇಳ್ತಾರಲ್ಲ, ಹಾಗೆ ಆ ಋಣಭಾವ ಭಾರ ತರಿಸುತ್ತದೆ. ಅರೆ, ಭಗವಂತನಿಗೆ ಋಣಿಗಳಾಗಿದ್ದೀವಿ. ಆ ದಿವ್ಯವಾದ ಮಹತ್ತಾದ ಭವ್ಯವಾದ ಭೂಮಾನುಭೂತಿಯ ಮುಂದೆ ನಾವು ಅಲ್ಪರು ಅಂತನ್ನುವುದನ್ನು ಸಂತೋಷವಾಗಿ ಒಪ್ಕೋತೀವಲ್ಲ, ಇದು ಭಕ್ತಿ, ಇದು ಪ್ರಪತ್ತಿ, ಇದು ಶರಣಾಗತಿ. ದ್ವೈತ ಅಂದರೆ ಇದು. ದ್ವೈತ ಅಂದರೆ ಬೇರೆ ಇನ್ಯಾವುದೂ ಅಲ್ಲ. ಆ ಸಂಪೂರ್ಣ ಪ್ರೀತಿ, ಅದೇ ಅದ್ವೈತವೂ ಆಗಿಬಿಡ್ತದೆ. ಹೆಮ್ಮೆಯ ಋಣ ದಿವ್ಯವಾದಂಥದ್ದು. ಅಂಥ ಒಂದು ಭಾವ, ಅದನ್ನು ಅರ್ಪಣೆಯ ಭಾವದಲ್ಲಿ ಆತ್ಮಾನುಭೂತಿ ಉಂಟಾಗುತ್ತದಲ್ಲ, ಅದನ್ನು ಹೇಳ್ತಾರೆ ಅದು ಶಾಂತ ಅಂತ. ಅದನ್ನೇ ಡಿ ವಿ ಜಿಯವರು ಒಮ್ಮೆ ಯಾರೋ ಸಾಹಿತ್ಯವನ್ನು ಕುರಿತು ಪ್ರಶ್ನೆ ಮಾಡಿದಾಗ ವಿದೇಶಿಯರು ಬಂದು ಹೇಳಿದ್ರಂತೆ, ಕಲೆಯಲ್ಲಿ ದರ್ ಇಸ್ ಐ ಎಕ್ಸ್ಪೆಕ್ಟ್ ಎ ಸಾರ್ಟ್ ಆಫ್ ಡಿಗ್ನಿಫೈಡ್ ಸೆರೆನಿಟಿ ಅಂತ, ಘನವಾದ ಒಂದು ಶಾಂತಿ ಸಮಾಧಾನವನ್ನು ನಿರೀಕ್ಷೆ ಮಾಡ್ತೀನಿ ಅಂತ ಅಂದರಂತೆ. ಇದು ಬಹಳ ಮುಖ್ಯ. ಭೈರಪ್ಪನವ್ರನ್ನ ಅನೇಕರು ಕೇಳಿದ್ದುಂಟು, ನಿಮ್ಮ ಕಾದಂಬರಿಗಳು ಹೇಗೋ ಇರುತ್ತವಲ್ಲ, ಹೇಗೋ ಮುಗಿಯುತ್ತವಲ್ಲ ಅಂತ. ಅವರು ಅದಕ್ಕೆ ಹೇಳ್ತಾರೆ, ಶಾಂತ ಇನ್ನು ಹೇಗಿರೋದಕ್ಕೆ ಸಾಧ್ಯ ಅಂತ. ಅವರು ಯಾವ ಮುಖ್ಯ ಕಾದಂಬರಿ ಅಲ್ಲ, ಮುಖ್ಯ ಕಾದಂಬರಿ ನೋಡಿದ್ರೂ ಆಳದಲ್ಲಿ ಕಾಣಿಸ್ಕೊಳ್ಳೋದು ಶಾಂತ. ಅದು ಭೈರಪ್ಪನವ್ರ ಕೃತಿ ಅಂತಲ್ಲ, ಜಗತ್ತಿನ ಯಾವ ಮಹಾಕಾವ್ಯವಾಗಲಿ,
ಯಾವ ಮಹಾಕಲೆಯಾಗಲಿ, ಅದು ಗೀತವಾಗಲಿ, ನೃತ್ಯವಾಗಲಿ, ಚಿತ್ರವಾಗಲಿ, ಶಿಲ್ಪವಾಗಲಿ, ಕಾವ್ಯವಾಗಲಿ, ಗಾನವಾಗಲಿ, ಏನೇ ಆಗಲಿ ಅದು ಶಾಂತವೇ ಆಗಬೇಕು. ಶಾಂತಸ್ತು ಪ್ರಕೃತಿರ್ಮತ, ಶಾಂತವೇ ಪ್ರಕೃತಿ ರಸ ಅಂತ. ಎಲ್ಲವೂ ಬೇರೆ ಬೇರೆ ತಮ್ಮ ತಮ್ಮ ನಿಮಿತ್ತಗಳಿಂದ ಸ್ವಂ ನಿಮಿತ್ತವಾದಾಯ ಶಾಂತ ಏವ ಪ್ರಲೀಯತೆ ಅಂತ ಮೊನ್ನೆ ಹೇಳಿದ್ರಲ್ಲ, ಶಾಂತದಲ್ಲಿಯೇ ಮುಗಿಯತಕ್ಕಂಥದ್ದು. ವಸ್ತುತಃ ರಸ ಅಂದರೆ ಶಾಂತವೇ. ಮಿಕ್ಕೆಲ್ಲಕ್ಕೂ ರಸ ಅನ್ನೋದು ಉಪಚಾರ ಮಾತ್ರದಿಂದ. ಒಂದು ಆಸ್ವಾದ್ಯವಾಗಿದೆ ಅಂದ್ರೇ ಅಲ್ಲಿ ಶಾಂತತ್ವ ನಿಂತಿದೆ ಅಂತ ಅರ್ಥ. ಆ ಶಮಸ್ಪರ್ಶಮಣಿಯ ಆ ಸೋಂಕಿಲ್ಲದೆ ಯಾವುದಕ್ಕೂ ರಸತ್ವದ ಸಿದ್ಧಿಯೇ ಆಗೋಲ್ಲ ಅಂತ ಕುವೆಂಪುರು ತಮ್ಮ ಈ ದಾರ್ಶನಿಕ ಕಾವ್ಯಮೀಮಾಂಸೆ ಎನ್ನುವ ಸಂಕಲನದಲ್ಲಿ ಹೇಳ್ತಾರೆ. ಆ ಸಂಕಲನ ಸಂಪಾದಿಸಿಕೊಟ್ಟವರು ರಾಮನಾಯಕರು. ಹಾಗಾಗಿ ಇದನ್ನು ಡಿ ವಿ ಜಿಯವರು ಕೂಡ ಇಲ್ಲಿ ಗಮನಿಸ್ತಾರೆ, ರಸವದ ಅದ್ಭುತ ಮೌನ ಅಂತ. ಮುಂದೆ ಹೇಳ್ತಾರೆ, ಗಣನೆಗೆಟುಕದ ಗುಣಗಳು ಆತ್ಮದವೋ ವರ್ಣ್ಯಗಳು, ಆತ್ಮದ ಅವು ಅವರ್ಣ್ಯಗಳು, ಮನದ ದೇಹದ ಜೀವದೆಲ್ಲ ಕರಣಗಳ ಅನುಭವದ ಮುಕುರದೊಳ್ ಪ್ರತಿಫಲಿಸಿ ತನ್ನೊಂದದಣುವದುವೆ ಸುಂದರವೋ ಮಂಕುತಿಮ್ಮ. ಗಣನೆಗೆಟುಕದ ಗುಣಗಳು ಆತ್ಮದವು. ಈ ಅಂತರಂಗದ ಗುಣಗಳು ಅನಂತ ಅಸಂಖ್ಯ ಹೀಗೆ ಅಂತ ಹೇಳೋಕ್ಕಾಗೋಲ್ಲ. ನಗುಣ ನಾಮಿಯತ್ತಯ್ಯ ಅಂತ ಸುಸ್ತು ಮಾಡಿಕೊಂಡು ನಾವು ಇದನ್ನು ಎಣಿಸೋಕ್ಕಾಗೋಲ್ಲ ಅಂತ ದೇವತೆಗಳು ಬಿಟ್ಟರಲ್ಲ ಪರಮಾತ್ಮ ಮಹಾವಿಷ್ಣುವಿನ ಗುಣಗಳನ್ನು. ಹಾಗೆ ಕಾಳಿದಾಸ ಹೇಳಿದಂತೆ ಅವರ್ಣ್ಯಗಳು ಮಾತಿಗೆ ಮೀರಿದವು. ಮನದ ದೇಹದ ಜೀವದೆಲ್ಲ ಕರಣ ಅಂದರೆ ಇಂದ್ರಿಯಗಳು, ಪರಿಕರಗಳು. ಈ ಕಣ್ಣು, ಕಿವಿ ಇತ್ಯಾದಿ ಇಂದ್ರಿಯಗಳು, ಕೈ, ಕಾಲು ಇತ್ಯಾದಿಗಳು ಎಲ್ಲ ಸೇರಿ ಇವೆಲ್ಲದರ ಅನುಭವದ ಮುಕುರದೊಳ್ ಪ್ರತಿಫಲಿಸಿ ನಮ್ಮ ಇಡೀ ದೇಹ, ಕರ್ಣ, ಅಂತಃಕರಣ ಎಲ್ಲ ಅನುಭವದ ಕನ್ನಡಿಯಲ್ಲಿ ಪ್ರತಿಫಲಿಸಿ ತನ್ನೊಂದಣುವದುವೆ ಸುಂದರವೋ. ಆ ಅನುಭವ ಮುಕುರದ ಬಿಂಬ ಅದೇ ಸೌಂದರ್ಯ ಅಂತ. ಅಂದರೆ ನಮ್ಮ ಅನುಭವದ ಸುಂದರವಾದ ಪ್ರತಿಬಿಂಬ. ಅನುಭವ ಎಲ್ರಿಗೂ ಆಗ್ತಾ ಇರುತ್ತೆ, ಅನುಭವವನ್ನು ಮತ್ತೊಮ್ಮೆ ಕಂಡುಕೊಳ್ಬೇಕು. ಹಾಗಾಗಿಯೇ ಕಾಗ್ನಿಷನ್ ಎಲ್ಲರಿಗೂ ಆಗುತ್ತದೆ, ರೆಕಾಗ್ನಿಷನ್ ಆಗಬೇಕು. ಅದನ್ನು ಪ್ರತ್ಯಭಿಜ್ಞಾನ ಅಂತ ಕರೀತಾರೆ. ಪ್ರತ್ಯಭಿಜ್ಞಾನ ಅಂದರೆ ಅದೊಂದು ಬಗೆಯ ನಿಧಿಧ್ಯಾಸನವೇ. ಸೋಹಂ ಅಹಂ ಬ್ರಹ್ಮಾಸ್ಮಿ ಅಂತನ್ನುವ ಭಾವವೇ ಪ್ರತ್ಯಭಿಜ್ಞಾನ. ಹೀಗಾಗಿ ನಮ್ಮನ್ನು ನಾವು ಕಂಡುಕೊಳ್ಳತಕ್ಕಂಥ ಪ್ರಕ್ರಿಯೆ ಏನಿದೆ, ನಮ್ಮ ಭಾವನೆಗಳನ್ನು ನಾವೇ ಮತ್ತೆ ಕಂಡುಕೊಳ್ಳೋದು. ನೆನ್ನೆ ತಾನೇ ಹೇಳ್ತಾ ಇದ್ದೆ ವರ್ಡ್ಸ್ವರ್ತ್ ಮಾತುಗಳನ್ನು, ಎಮೋಷನ್ಸ್ ರಿಕಲೆಕ್ಟೆಡ್ ಇನ್ ಟ್ರ್ಯಾಂಕ್ವಿಲಿಟಿ ಅಂತ. ಪೊಯಿಟ್ರೀಸ್ ಎಮೋಷನ್ಸ್ ರಿಕಲೆಕ್ಟೆಡ್ ಇನ್ ಟ್ರ್ಯಾಂಕ್ವಿಲಿಟಿ ಅಂತ ಅದು ಅಲ್ಲಿಗೆ ಬಂದು ನಿಂತುಕೊಳ್ಳುತ್ತದೆ. ಅದನ್ನು ಡಿ ವಿ ಜಿ ಹೇಳ್ತಾರೆ. ಮುಂದೆ ತಿಳಿಸ್ತಾರೆ, ಲಾವಣ್ಯವಾತ್ಮಗುಣವು ಅದರಿಂದೇ ಲೋಕಜನ ದೇವನನ್ನು ಕಮನೀಯ ವಿಗ್ರಹಗಳಲ್ಲಿ ಭಾವಿಸುತ್ತಾ ತಮ್ಮಿಷ್ಟ ಭೋಗಗಳನ್ನು ಅರ್ಪಿಸುವ ಸೇವೆಯಂ ನಲಿಯುವರು ಮಂಕುತಿಮ್ಮ. ರಸಪ್ರಜ್ಞೆ ಎನ್ನುವ ಒಂದು ಬಹಳ ಮನೋಹರವಾದ ಪ್ರಬುದ್ಧವಾದ ದೀರ್ಘಲೇಖನದಲ್ಲಿ ಪುತಿನ ಅವರು ಈ ಮನುಷ್ಯರಿಗೆ ಆತ್ಮೋನ್ನತಿಗೆ ಪರಮಾತ್ಮ ಮಾಡಿಕೊಟ್ಟ ದಾರಿಗಳು ಹಲವಿವೆ. ಅದರೊಳಗೆ ಮುಖ್ಯವಾಗಿ 3. ಒಂದು ತತ್ವಚಿಂತನೆ, ಮತ್ತೊಂದು ಕಲ್ಪ ಪೂಜಾರಾಧನೆ, ಮತ್ತೊಂದು ಕಲೆ ಅಂತ ಹೇಳ್ತಾರೆ. ಇದಕ್ಕೆ ಮತ್ತೊಂದನ್ನು ಸೇರಿಸ್ಕೊಳ್ಬೇಕು, ಮತ್ತೆರಡನ್ನು, ಒಂದು ಪ್ರಕೃತಿ ನಿರೀಕ್ಷಣ, ಮತ್ತೊಂದು ಕ್ರೀಡೆ ಅಂತ ಅನ್ಬೋದು. ಇನ್ನೂ 6ನೇದೊಂದು ಅಂತ ಹೇಳುವಾಗ ನಿಸ್ವಾರ್ಥವಾಗಿ ಲೋಕಸೇವೆ ಮಾಡ್ತಕ್ಕಂಥದ್ದು ಅಂತ. ಹೀಗೆ ಸಾಮಾನ್ಯ 6 ಅಂತ ನಾನು ಹೇಳ್ತೀನಿ. ಇಲ್ಲಿ ಆ ಕಲಾಂಶ ಏನಿದೆ ಅದನ್ನು ತೆಗೆದುಕೊಂಡು ಡಿ ವಿ ಜಿ ಹೇಳ್ತಾರೆ. ಲಾವಣ್ಯ ಅಂತಂದರೆ ಆಕರ್ಷಕವಾದದ್ದು, ಸುಂದರವಾದದ್ದು ಅಂತನ್ನುವ ಭಾವ. ಲವಣಸ್ಯ ಭಾವ ಲಾವಣ್ಯಂ ಅಂತ. ಆ ಲವಣ ಅಂತನ್ನುವಲ್ಲಿ ಸೆಳೆಯುವ ಗುಣ ಅಂತನ್ನುವ ತಾತ್ಪರ್ಯ ಉಂಟು. ಲಾವಣ್ಯವು ಆತ್ಮಗುಣ ಅಂದರೆ ನಮ್ಮೊಳಗೆ ಆಕರ್ಷಣೆಗೆ ತುತ್ತಾಗುವ, ಆಕರ್ಷಣೆ ಮಾಡುವ ಗುಣ ಇದೆ. ಸಮಥಿಂಗ್ ಲೈಕ್ ಎ ಮ್ಯಾಗ್ನೆಟಿಕ್ ಕ್ವಾಲಿಟಿ ಅಂತೀವಲ್ಲ, ಆ ಥರ ಪ್ರತಿಯೊಂದರಲ್ಲಿಯೂ ಒಂದು ಅಯಸ್ಕಾಂತೀಯವಾದ ಗುಣ ಇರುತ್ತದೆ. ಯಾಕೆ ನಮಗೆ ಭೌತಶಾಸ್ತ್ರದ ಪ್ರಕಾರ ಗೊತ್ತಿದೆ, ಎನಿ ಮ್ಯಾಟರ್ ವಿಲ್ ಹ್ಯಾವ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಗ್ರಾವಿಟೇಷನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮಾಸ್ ಅಂತ ನಮಗೆ ಗೊತ್ತೇ ಇದೆ. ಈ ಭೂಮಿಯಲ್ಲಿ ಗುರುತ್ವಾಕರ್ಷಣ ಎಷ್ಟಿದೆಯೋ ಅದಕ್ಕಿಂತ ಸಾಕಷ್ಟು ದೊಡ್ಡ ಮಟ್ಟದ್ದು ಗುರುಗ್ರಹದಲ್ಲಿ ಉಂಟು ಅಂತ. ಯಾಕೆಂದರೆ ಗುರುಗ್ರಹದ ಮಾಸ್, ಗುರುಗ್ರಹದ ದ್ರವ್ಯರಾಶಿ ತುಂಬ ದೊಡ್ಡದು. ಚಂದ್ರನಲ್ಲಿ ಆ ಮಟ್ಟದ ಗುರುತ್ವಾಕರ್ಷಣೆ ಇಲ್ಲ. ಯಾಕೆ ಭೂಮಿಗಿಂತ ಚಂದ್ರನ ತೂಕ, ಚಂದ್ರನ ಆ ಭಾರ ಕಡಿಮೆ ಇರತಕ್ಕಂಥದ್ದು ಅಂತ ಗೊತ್ತಾಗುತ್ತದೆ. ಹೀಗೆ ಕಂಡಾಗ ನಮಗೆ ತಿಳಿಯುತ್ತದೆ ಆ ಆಕರ್ಷಣ ಅನ್ನುವುದು ಒಂದು ವಿಶೇಷವಾದ ಶಕ್ತಿ ಅಂತ. ಅಂದರೆ ನಮ್ಮ ಅಸ್ತಿತ್ವದಿಂದಲೇ ಆ ಆಕರ್ಷಣ.
ದ್ರವ್ಯರಾಶಿ ಅಸ್ತಿತ್ವ, ಮ್ಯಾಟರ್ ಈಸ್ ಎಕ್ಸಿಸ್ಟೆನ್ಸ್, ಮಾಸ್ ಈಸ್ ಎಕ್ಸಿಸ್ಟೆನ್ಸ್ ಆ್ಯಂಡ್ ಅಟ್ರಾಕ್ಷನ್ ಇಸ್ ದ ವೆರಿ ನೇಚರ್ ಆಫ್ ಎಕ್ಸಿಸ್ಟೆನ್ಸ್. ಹಾಗಾಗಿ ಲಾವಣ್ಯ ಒಂದು ಆತ್ಮಗುಣ, ಅದರಿಂದೇ ಲೋಕ ಜಲದೇವನನು ಕಮನೀಯ ವಿಗ್ರಹಗಳಲ್ಲಿ ಭಾವಿಸುತ್ತಾ ಆ ಕಾರಣವೇ ಪರಮಾತ್ಮನನ್ನು ಸುಂದರವಾದ ವಿಗ್ರಹಗಳಲ್ಲಿ ರೂಪಿಸಿಕೊಂಡು ತಮ್ಮಿಷ್ಟ ಭೋಗಗಳನ್ನು ಅರ್ಪಿಸುವ ಸೇವೆಯಂ ನಲಿಯುವರು. ಇಲ್ಲಿ ನಮ್ಮ ಪೂತಿನ ಅವರು ಹೇಳಿದ್ರಲ್ಲ, ಕಲ್ಪ ಅಂತಕ್ಕಂಥದ್ದು ಪೂಜಾರಾಧನೆಗಳು ಬರುತ್ತವೆ. ಭಗವಂತನ ಪೂಜೆ, ಆರಾಧನೆ ಇತ್ಯಾದಿಗಳೆಲ್ಲ ಬಹಳ ಸುಂದರವಾದವು, ಬಹಳ ಕಮನೀಯವಾದವು. ಕಲೆಯ ಸ್ಪರ್ಶ ಇಲ್ಲದೇ ಇದ್ದರೆ ಅವುಗಳು ನೀರಸವಾಗಿಬಿಡುತ್ತವೆ. ನಾನು ಹಿಂದೆ IGNCA ಸಂಸ್ಥೆಗಾಗಿ ದುಡಿತಾ ಇದ್ದಾಗ ಮೇಲುಕೋಟೆಯ ಉತ್ಸವಗಳನ್ನೆಲ್ಲ ಡಾಕ್ಯುಮೆಂಟ್ ಮಾಡಬೇಕು, ಅದನ್ನು ದಾಖಲೆ ಮಾಡಬೇಕು ದೃಶ್ಯ ಮಾಧ್ಯಮದಲ್ಲಿ, ವಿವರಣೆಗಳ ರೂಪದಲ್ಲಿ ಅಂತ ಒಂದು ಪ್ರಾಜೆಕ್ಟ್ ಇತ್ತು. ಅದರ ಕೆಲಸವನ್ನು ನಾನು ಮಾಡ್ತಾ ಇದ್ದೆ. ಅದು ಈಚೆಗೆ ಡಾಕ್ಟರ್ ಚೂಡಾಮಣಿ ನಂದಗೋಪಾಲ್ ಅವರು ಒಂದು ಪುಸ್ತಕ ರೂಪದಲ್ಲಿ ಕೂಡ IGNCA ಮೂಲಕ ಪ್ರಕಟ ಮಾಡಿದ್ದಾರೆ. ಟೆಂಪಲ್ ಟ್ರೆಡಿಷನ್ಸ್ ಆಫ್ ಮೇಲುಕೋಟೆ ಅಂತ. ಬಹಳ ಒಳ್ಳೆಯ ಕೆಲಸ ಅದು. ಆಗ ಅಲ್ಲಿ ಸಂಪತ್ ಕುಮಾರ ಭಟ್ಟರು ಅಂತ ಒಬ್ಬ ಹಿರಿಯ ಅರ್ಚಕರು ನಿವೃತ್ತರಿದ್ದರು, 80 ವರ್ಷಕ್ಕೂ ಮೇಲ್ಪಟ್ಟವರಿದ್ದರು. ಅವ್ರನ್ನ ಕುರಿತು ನಾನು ಹಲವು ಮಾತುಗಳನ್ನು ಕೇಳ್ತಾ ಇದ್ದೆ, ಪ್ರಶ್ನೆ ಕೇಳ್ತಾ ಇದ್ದೆ. ದೇವಸ್ಥಾನದ ಆಗಮ ವಿಷಯಗಳು ಹೇಗೆ, ಪಾಂಚರಾತ್ರ ಆಗಮಗಳು ನಾನು ಓದಿದ್ದೆ. ಪಾಂಚರಾತ್ರ ಆಗಮಗಳನ್ನು, ಶೈವಾಗಮಗಳು, ಶಾಕ್ತಾಗಮಗಳು, ವೈಷ್ಣವಾಗಮಗಳನ್ನೆಲ್ಲ ಓದಿದ್ದೇ ಹೌದು. ಅಲ್ಲಿ ವಿಶೇಷತಃ ಪಾಂಚರಾತ್ರ ಮತ್ತು ವೈಖಾನಸ ಅಂತ 2 ಪ್ರಭೇದಗಳುಂಟು ವೈಷ್ಣವಾಗಮಗಳಲ್ಲಿ. ಮೇಲುಕೋಟೆಯಲ್ಲಿ ಪಾಂಚರಾತ್ರ ಆಗಮ, ಅದು ಲಕ್ಷ್ಮೀ ತಂತ್ರ ಇರ್ಬೋದು, ಸನತ್ಕುಮಾರ ಸಂಹಿತೆ ಇರ್ಬೋದು, ಅಹಿರ್ಬುದ್ಧ ಸಂಹಿತೆ ಇರ್ಬೋದು, ಈ ಥರದ್ದೆಲ್ಲ ಉಂಟು. ಅವುಗಳ ವ್ಯಾಸಂಗದ ಹಿನ್ನೆಲೆಯಲ್ಲಿ ನಾನು ಪ್ರಶ್ನೆಯನ್ನು ಕೇಳಿದಾಗ ಅವರು ಹೇಳಿದರು, ನೋಡಿ, ನೀವು ಹೇಗೂ ಕಲೆಯನ್ನು, ಸಾಹಿತ್ಯವನ್ನು ಬಲ್ಲವರು, ಕಾವ್ಯ ರಚನೆ ಮಾಡುವವರು, ನಿಮಗೆ ಗೊತ್ತಿದೆ, ಕಲೆ ಅನ್ನೋದು ಅರಿವಿಲ್ಲದೇ ಇದ್ದರೆ ಈ ದೇವತಾರಾಧನೆ, ಈ ಆಗಮಾರಾಧನೆ ಅರ್ಥವಾಗೋಲ್ಲ, ಇದು ಚೆನ್ನಾಗಿ ಗಮನಕ್ಕೆ ಬರೋಲ್ಲ ಅಂತ. ಅದು ಬಹಳ ನಿಜವಾದದ್ದು. ಅದನ್ನು ಹೇಳ್ತಾರೆ. ನಿತ್ಯ ಜೀವನದ ಯಾಂತ್ರಿಕತೆಯಿಂದ, ಪ್ರಯೋಜನ ಕಾರ್ಪಣ್ಯದಿಂದ ವಸ್ತುಗಳನ್ನು ಛೇದ ಮಾಡಿಬಿಟ್ರೆ, ವಸ್ತುಗಳನ್ನು ವಿಮೋಚಿಸಿಬಿಟ್ರೆ, ಇಫ್ ಯು ರಿಲೀಸ್ ದ ಥಿಂಗ್ಸ್ ಫ್ರಮ್ ದಿ ಶಾಕಲ್ಸ್ ಆಫ್ ಯುಟಿಲಿಟಿ ಆ್ಯಂಡ್ ಮಂಡೇನ್ ವರ್ಲ್ಡ್ಲಿ ಯುಟಿಲಿಟಿ, ಸರ್ಟನ್ಲಿ ದೇ ವಿಲ್ ಗೆಟ್ ಎಲಿವೇಟೆಡ್ ಟು ದ ಲೆವೆಲ್ ಆಫ್ ಆರ್ಟ್ ಅಂತ. ಅದನ್ನು ಪೂತಿನ ಅವರು ಬಹಳ ಚೆನ್ನಾಗಿ ಹೇಳ್ತಾರೆ. ಹಲವು ಬಾರಿ ವೇದಿಕೆಯಲ್ಲಿ ಹೇಳಿಯೂ ಇದ್ದೆ, ಸಂದರ್ಭವಶಾತ್ ಮತ್ತೆ 1-2 ಮಾತುಗಳಲ್ಲಿ ನೆನಪಿಸಿಕೊಡ್ತೀನಿ. ಅಕ್ಕಿ ಊಟಕ್ಕೆ ನಮಗೆ ಬಳಕೆಗೆ ಬರುತ್ತದೆ, ಅದಿಲ್ಲದೆ ನಮಗೆ ಬದುಕೇ ಇಲ್ಲ ಅನ್ನೋಷ್ಟು ಮಟ್ಟಿಗೆ ಅನ್ನ, ನೀನೇನು ಅನ್ನನ ತಿಂತೀಯಾ ಅಥವಾ ಅನ್ನಕ್ಕೇನು ಮಾಡ್ತೀಯಾ ಅಂತೆಲ್ಲ ಕೇಳ್ತೀವಿ. ಅಂದರೆ ಅಷ್ಟರ ಮಟ್ಟಿಗೆ ಆಹಾರ ಅಂದರೆ ಅಕ್ಕಿ. ಪಾಶ್ಚಾತ್ಯರು ಹೇಗೆ ಬ್ರೆಡ್ ಅಂತಾರೆ, ಉತ್ತರ ಭಾರತೀಯರು ಹೇಗೆ ರೋಟಿ ಅಂತಾರೆ, ಹಾಗೆ ನಮಗೆ ಅಕ್ಕಿ ಅಂತ ಆಗಿಬಿಟ್ಟಿದೆ. ಈ ತರಹ ಆ ಅಕ್ಕಿಯಿಂದ ಅನ್ನ ಅಂತ. ವಸ್ತುತಃ ಅನ್ನ ಅಂತಲ್ಲ, ಸಂಸ್ಕೃತದಲ್ಲಿ ಓದನ ಅಂತಾರೆ. ಅನ್ನ ಅಂದರೆ ಎನಿ ಫುಡ್ ಅನ್ನುವ ಅರ್ಥ. ಆದರೆ ಎನಿ ಫುಡ್ ಅನ್ನೋದಕ್ಕೆ ಈ ನಮ್ಮ ಅನ್ನ ಅನ್ನೋದನ್ನು ಅಕ್ಕಿಯಿಂದ ಆದಂಥ ಓದನಕ್ಕೆ ಅನ್ವಯ ಮಾಡಿಕೊಂಡು ಬಿಟ್ಟಿದ್ದೀವಿ. ಆ ಮಟ್ಟಕ್ಕೆ ನಮಗೆ ಅಕ್ಕಿ ತುಂಬ ಮುಖ್ಯ. ಇದನ್ನು ನಿತ್ಯ ಪ್ರಯೋಜನದಿಂದ ಡೀಲಿಂಕ್ ಮಾಡೋದು ಅಂದರೆ ಅವರು ಹೇಳ್ತಾರೆ, ಪೂಜೆಯಲ್ಲಿ ಅರಿಶಿನವನ್ನು, ಕುಂಕುಮವನ್ನು ಬೆರೆಸಿಬಿಟ್ಟು ಅಕ್ಷತೆ ಮಾಡ್ತೀವಿ. ಆ ತಕ್ಷಣ ಅದನ್ನು ಅನ್ನಕ್ಕೆ ಇಡೋಲ್ಲ, ಬೇಯಿಸೋಲ್ಲ. ಅದು ಯುಟಿಲಿಟಿಯನ್ನು ಕಳ್ಕೊಂಡ ತಕ್ಷಣ ಅದಕ್ಕೊಂದು ದೈವಿಕ ಸ್ವರೂಪ, ದೈವಿಕ ಭಾವ ಬರುತ್ತದೆ. ಅಂದರೆ ಅದು ನಿಷ್ಪ್ರಯೋಜನವಾಯಿತು ಅಂತಲ್ಲ, ಪ್ರಯೋಜನಾತೀತವಾಯಿತು ಅಂತ. ಕಲೆಯಿಂದ ಏನು ಪ್ರಯೋಜನ ಅಂದರೆ ಪ್ರಯೋಜನಾತೀತತೆಯೇ ಕಲೆಯ ಪ್ರಯೋಜನ ಅಂತ ಅನ್ನಬೇಕಾಗುತ್ತದೆ. ಇದು ಬಹಳ ಮುಖ್ಯ. ಹಿರಿಯಣ್ಣನವರು ಅದನ್ನು ಬಹಳ ಚೆನ್ನಾಗಿ, ಬಹಳ ಸೊಗಸಾಗಿ ಅದನ್ನು ತಮ್ಮ ಗ್ರಂಥದಲ್ಲಿ ಹೇಳ್ತಾರೆ. ಆರ್ಟ್ ಈಸ್ ಎ ಡಿವೈಸ್ ಫಾರ್ ಪ್ರಾವಿಷನಲ್ ಅಟೈನ್ಮೆಂಟ್ ಆಫ್ ದಿ ಫೈನಲ್ ಐಡಿಯಲ್ ಆಫ್ ಲೈಫ್ ಅನ್ನುವ ಮಾತನ್ನು ಅವರು ಹೇಳ್ತಾರೆ. ಅದು ಬಹಳ ಮುಖ್ಯವಾದದ್ದು. ಮತ್ತು ಇನ್ನೊಂದು ಕಡೆ ಹೇಳ್ತಾರೆ, ದಿ ಏಮ್ ಆಫ್ ಆರ್ಟ್ ಈಸ್ ನಾಟ್ ಟು ಡಿಸ್ಕವರ್ ದಿ ನೇಚರ್ ಆಫ್ ರಿಯಾಲಿಟಿ ಬಟ್ ಟು ಸೆಕ್ಯೂರ್ ಫಾರ್ ಅಸ್ ದಿ ಹೈಯೆಸ್ಟ್ ಎಕ್ಸ್ಪೀರಿಯನ್ಸ್ ಆಫ್ ಲೈಫ್. ಇದು ಸತ್ಯ ಶೋಧನೆಯನ್ನು ಕುರಿತಲ್ಲ ಇರತಕ್ಕಂಥದ್ದು, ಆನಂದಾನುಭವವನ್ನು ಕುರಿತದ್ದು ಅಂತ. ಇಟ್ ಈಸ್ ನಾಟ್ ಟು ಡಿಸ್ಕವರ್ ದಿ ನೇಚರ್ ಆಫ್ ರಿಯಾಲಿಟಿ ಬಟ್ ಟು ಸೆಕ್ಯೂರ್ ಅಸ್ ದಿ ಹೈಯೆಸ್ಟ್ ಎಕ್ಸ್ಪೀರಿಯನ್ಸ್ ಆಫ್ ಲೈಫ್. ಜೀವದ ಅತ್ಯುನ್ನತವಾದ ಅನುಭವ ಕೊಡಬೇಕು, ಅದು ಆನಂದ ಅನುಭವ, ಸುಖಾನುಭವ ಅಲ್ಲ. ಸುಖ ದುಃಖಗಳು ಲೋಕದಿಂದಲೇ ಆಗುತ್ತದೆ, ಕಲೆಯಿಂದ ಆಗುವುದು ಸುಖ ದುಃಖಾತೀತವಾದ ಆನಂದ ಅನುಭವ ಅಂತ. ಅದರಿಂದಲೇ ಅವರು ಹೇಳ್ತಾರೆ, ಈಸ್ಥೆಟಿಕ್ಸ್ ಅನ್ಲೈಕ್ ಎಥಿಕ್ಸ್ ಫಾರ್ ಇನ್ಸ್ಟೆನ್ಸ್ ಈಸ್ ಅಲಾಜಿಕಲ್. ಆರ್ಟ್ ಈಸ್ ಎ ಶಾರ್ಟ್ ಕಟ್ ಟು ಅಲ್ಟಿಮೇಟ್ ವ್ಯಾಲ್ಯೂ ಆಫ್ ಲೈಫ್ ಬೈಪಾಸಿಂಗ್ ಲಾಜಿಕ್. ಜೀವನದ ಅತ್ಯುನ್ನತವಾದ ಅನುಭವವನ್ನು ಪಡೆಯೋದಕ್ಕೆ ತರ್ಕಾತೀತವಾದ ಮಾರ್ಗ, ತರ್ಕವನ್ನು ಬೈಪಾಸ್ ಮಾಡುತ್ತದೆ. ತರ್ಕ ಮಾರ್ಗ ಶಾಸ್ತ್ರ ಮಾರ್ಗ, ಶಾಸ್ತ್ರ ಮಾರ್ಗವನ್ನು ಮೀರಿ ಇದು ಆನಂದ ತಂದುಕೊಡುತ್ತದೆ ಅಂತ ಹೇಳ್ತಾರೆ. ದಟ್ ಈಸ್, ದೋ ನೇಚರ್ ಮೇ ಇನ್ ರಿಯಾಲಿಟಿ ಬಿ ಬ್ಯೂಟಿಫುಲ್, ದೇ ಮೇ ಅಪಿಯರ್ ಅಗ್ಲಿನೆಸ್ ಇನ್ ಇಟ್ ವೆನ್ ವಿ ಟೇಕ್ ಎ ಪಾರ್ಷಿಯಲ್ ವ್ಯೂ ಆಫ್ ಇಟ್, ಆ್ಯಸ್ ಆರ್ಡಿನರಿಲಿ ಸ್ಪೀಕಿಂಗ್ ವಿ ಆರ್ ಬೌಂಡ್ ಟು ಡೂ.
ಏಕೆಂದರೆ ಪ್ರಕೃತಿಯಲ್ಲಿ ನಾವು ನಿರೀಕ್ಷೆ ಮಾಡ್ತೀವಿ, ಅದರಿಂದ ಪ್ರಕೃತಿಯಲ್ಲಿರುವ ಸೌಂದರ್ಯ ನಮಗೆ ಬೇಗ ಸಿಗೋಲ್ಲ, ಕಲೆಯಲ್ಲಿ ಬೇಗ ಸಿಗುತ್ತದೆ ಅಂತ ಹೇಳ್ತಾರೆ. ಫರ್ದರ್, ಈವನ್ ಆ್ಯಸ್ ರಿಗಾರ್ಡ್ಸ್ ದ parts that appear beautiful in nature, there is no certainty that they will continue to be so for long, for there may come to be a change in our attitude towards them when they appeal will become non-aesthetic, or the situations in nature may themselves so change in course of time that they will cease to appear beautiful ಅಂತ. ಅಂದರೆ ಇಲ್ಲೆಲ್ಲ ಪ್ರಯೋಜನ ಕಾರ್ಪಣ್ಯ ಅಂತ. ಅಕ್ಕಿ ಕಂಡ್ರೆ ಅನ್ನ ಮಾಡ್ಕೊಳ್ಳೋಣ ಅಂತ, ಅರೆ ಅಕ್ಷತೆಯನ್ನು ಕಂಡಾಗ ಹಾಗನ್ಸೋಲ್ಲ. ಹೀಗಾಗಿ ಕಲ್ಪದಲ್ಲಿ ಆ ಲೋಕ ವ್ಯವಹಾರದಿಂದ ಬಿಡುಗಡೆ. ಅವರು ಮತ್ತೊಂದು ಉದಾಹರಣೆಯನ್ನು ಕೊಡ್ತಾರೆ. ತಾಮ್ರದ ಚೊಂಬು ಇಲ್ಲೇ ಇದೆ, ಸ್ಟೀಲ್ ಚೊಂಬಿದೆ. ಪರೀಕ್ಷೆ ಏನಾಯಿತು ಅಂದರೆ ಚೊಂಬಾಯಿತು ಅಂದರೆ ಏನರ್ಥ ನಮಗೆ ಗೊತ್ತಿದೆ. ಚೊಂಬೆತ್ಕೊಂಡು ಹೋದರು ಅಂತಂದರೆ ಏನು ಅಂತ ನಿಮಗೆಲ್ಲ ಗೊತ್ತಿದೆ. ಈ ಥರದ ಕೇವಲವಾದ ಉಪೇಕ್ಷಣೀಯವಾದ ಖಾಲಿ ಚೊಂಬನ್ನು ಎದುರಿಗೆ ನೋಡಿದ್ರೆ ಅಮಂಗಲ ಅಪಶಕನ ಅನ್ನುವಂಥದ್ದನ್ನು, ಅದರ ತುಂಬ ನೀರು ತುಂಬಿ ಅದರ ಮೇಲೆ ಒಂದು ದಾರ ಸುತ್ತಿ, ದೋರ ಗ್ರಂಥಿ ಸುತ್ತಿ, ಅರಿಶಿನ ಕುಂಕುಮ ಇಟ್ಟು, ಅದಕ್ಕೆ ಒಂದು ಮಾವಿನೆಲೆ, ಅದರ ಮೇಲೊಂದು ತೆಂಗಿನಕಾಯಿನಿಟ್ಟರೆ ಕಲಶ ಆಗುತ್ತದೆ. ಕಲಶ ಅಂದರೆ ಮುಗ್ದೇ ಹೋಯಿತು. ಮಂಗಲ ಕಲಶ, ಪೂರ್ಣ ಕಲಶ, ಪೂರ್ಣ ಕುಂಭ, ಸಾಕ್ಷಾತ್ ಪರಮಾತ್ಮ ಸ್ವರೂಪ. ಕಲಶದಲ್ಲಿಯೇ ಸಮಸ್ತ ದೇವತೆಗಳನ್ನು ಆವಾಹನೆ ಮಾಡ್ತೀವಿ. ಗಂಗೆ ಚಮನೆ ಚೈವ ಗೋದಾವರಿ ಸರಸ್ವತಿ ಮತ್ಸ್ಯ ಮುದ್ರೆ ಮಾಡಿ ಪರಮಾತ್ಮ ಅದು ಯಾವ ದೇವರಾಗಿದ್ರೂ ಕಲಶದಲ್ಲಿ ಬಂದು ಕೂತ್ಕೋಬೇಕು. ವರಮಹಾಲಕ್ಷ್ಮಿ ಇರ್ಬೋದು, ಸ್ವರ್ಣ ಗೌರಿ ಇರ್ಬೋದು, ಅನಂತ ಪದ್ಮನಾಭ ಇರ್ಬೋದು, ಎಲ್ಲರನ್ನೂ ಕೂಡ ಉಮಾಮಹೇಶ್ವರ ಇರ್ಬೋದು, ಕೇದಾರೇಶ್ವರ ಇರ್ಬೋದು, ಯಾರನ್ನಿಲ್ಲ ಕಲಶದಲ್ಲಿ ಸಮಸ್ತವನ್ನು ಆವಾಹನೆ ಮಾಡ್ತೀವಿ, ಚೊಂಬಲ್ಲಿ ಆವಾಹನೆ ಮಾಡೋಲ್ಲ. ಅದನ್ನು ನೋಡಿ ಕನ್ನಡದ ವೀರ ಕನ್ನಡಿಗರು ಅಂತಿದ್ದಾರಲ್ಲ, ಬಿಕನಾಸಿ ಬಳಗ ಅಂತೆಲ್ಲ ನಿಮಗೆ ಗೊತ್ತಿದೆ. ಅವರುಗಳೆಲ್ಲನೂ ಹೇಳೋ ಥರ ಚೊಂಬು ಅಂತ ಅನ್ನೋಕ್ಕಾಗೋಲ್ಲ. ಅವ್ರ ಮನೆಯವರೇ ಒಪ್ಪೋಲ್ಲ, ಅವರ ಅಂತರಾತ್ಮವೇ ಒಪ್ಪೋಲ್ಲ, ಇಲ್ಲದೇ ಅವರ ಆತ್ಮವೇ ಇಲ್ಲದವ್ರು ಆಗ್ತಾರೆ. ಬೆಂಕಿ ಅಂತ ಅನ್ನೋಲ್ಲ, ಅಗ್ನಿ ಅಂತಾರೆ. ಬೆಂಕಿಯಲ್ಲಿ ತುಪ್ಪ ಸುರಿದ್ವಿ ಅನ್ನೋಲ್ಲ, ಅಗ್ನಿ ಅಂತಂತೀವಿ. ಅಂದರೆ ಬೆಂಕಿ ನಮಗೆ ತುಂಬ ಪೂಜನೀಯವಾದದ್ದೇ, ಬೇಕಾದದ್ದೇ. ಪ್ರತಿ ದಿವಸ ಒಲೆಯಲ್ಲಿ ಬೆಂಕಿ ಉರಿತಾ ಇದೆ ಅಂತಂತೀವಿ. ಆದರೆ ಯಜ್ಞೇಶ್ವರ ಅಂತನ್ನುವಾಗ ಒಂದು ವಿಶೇಷ ಬರ್ತದೆ. ನಮ್ಮ ಪರಂಪರೆಯಲ್ಲಿ ಅದನ್ನೂ ಗೌರವಿಸ್ತಾರೆ. ಈಗೆಲ್ಲ ಇಲ್ಲ ಬಿಡಿ, ಒಲೆಗೆ ಪೂಜೆ ಮಾಡ್ತಕ್ಕಂಥದ್ದು. ನಾನೇ ನೋಡಿದ್ದೀನಿ, ನಮ್ಮ ತಾಯಿ ಮಣ್ಣಿನ ಒಲೆ ಹಾಕ್ಕೊಂಡು ಸಗಣಿಯಲ್ಲಿ ಸಾರಿಸಿ, ಶುಕ್ರವಾರ ಮಂಗಳವಾರ ಸಂಜೆ ಹೊತ್ತು ಅದನ್ನು ಸಾರಿಸಿಬಿಟ್ಟು ರಂಗೋಲಿ ಇಟ್ಟು ಅರಿಶಿನ ಕುಂಕುಮ ಇಡೋರು. ನಮ್ಮ ಅಜ್ಜಿಯೆಲ್ಲ ಅಂತೂ ದಿನ ಬೆಳಗಾದರೆ ಒಲೆ ಉರಿಸಿದಾಗ ಮಂತ್ರಾಕ್ಷತೆ ಹಾಕೋರು. ಅಂದರೆ ಯಜ್ಞೇಶ್ವರನ ಆವಾಹಯಾಮಿ ಪ್ರತಿಷ್ಠಾಪಯಾಮಿ ಅಂತ, ಪ್ರತಿಷ್ಠೆ ಮಾಡ್ತೀನಿ ನಾನು ಅಂತ. ಈ ರೀತಿಯಲ್ಲಿ ಅಗ್ನಿ ಅಂತ ಕಾಣ್ತಾ ಇದ್ದಿದ್ದುಂಟು. ಹಾಗೆ ನಿತ್ಯದ ಪ್ರಯೋಜನದಿಂದ ಬಿಡುಗಡೆ ಮಾಡಿದ್ರೆ, ಈ ಯಜ್ಞೇಶ್ವರನನ್ನು ಅಗ್ನಿಕುಂಡದಲ್ಲಿ ಆವಾಹನೆ ಮಾಡಿದ್ರೆ ಅಲ್ಲಿ ಹಾಲು ಕಾಯಿಸ್ಕೊಳ್ಳೋಕೆ ಹೋಗೋದಿಲ್ಲ. ಹಾಗೆ ಯುಟಿಲಿಟಿಯಿಂದ ಡೀಲಿಂಕ್ ಮಾಡಿದಾಗ ಅದಕ್ಕೊಂದು ವಿಶೇಷವಾದ ಪ್ರಯೋಜನ. ಕಲಶದಲ್ಲಿರೋ ನೀರನ್ನು ಊಟಕ್ಕೆ ಯಾರೋ ಕುಡಿಯೋದಕ್ಕೆ ಅಂತ ಇಟ್ಕೊಳ್ಳೋದಿಲ್ಲ, ತಂಬಿಗೆ ತೊಗೊಂಡು ಹೋಗೋದಿಲ್ಲ. ಆದರೆ ಅದು ಪ್ರಯೋಜನ ಕಳ್ಕೊಂಡ ತಕ್ಷಣ ನಿಷ್ಪ್ರಯೋಜಕವಾಗುವಲ್ಲ, ಪ್ರಯೋಜನಾತೀತ ಆಗುತ್ತದೆ ಅಂತ. ವೇದಿಕೆ ಮೇಲೆ ಪಾತ್ರಗಳನ್ನು ಕಂಡಾಗ ನಮ್ಮ ಮನೆ ಕೆಲಸದವಳೆ ಇವತ್ತು ವೇದಿಕೆ ಮೇಲೆ ಸೀತೆಯದೋ ಸಾವಿತ್ರಿಯದೋ ಚಂದ್ರಮತಿಯದೋ ಯಾರ್ದೋ ಪಾತ್ರ ಮಾಡ್ತಾಳೆ ಅಂದರೆ ಇವತ್ತು ಮುಸುರೆ ತಿಕ್ಕೋಕ್ಕೆ ಬರಲಿಲ್ವಲ್ಲ, ಅವಳು ಕಸಪರ್ಕಿ ಇಟ್ಕೊಂಡು ಮನೆ ಕಸ ಗುಡಿಸ್ಲಿಲ್ವಲ್ಲ ಅಂತ ಯಾರೂ ಅನ್ನೋಲ್ಲ. ಆ ಪಾತ್ರ ಅಂದರೆ ಯುಟಿಲಿಟಿಯನ್ನು ಮೀರಿದ್ದಾಗುತ್ತದೆ. ಅದು ಕಲಾ ಪ್ರಪಂಚ, ಕಾರ್ಯಕಾರಣಭಾವ ಮೀರಿದ್ದು ವಿಭಾವಾನುಭವ ಸಾಮಗ್ರಿ ಅಂತ ಆ ಅರ್ಥದಲ್ಲಿ ಅವರು ಹೇಳ್ತಾರೆ. ದೇವನನು ಕಮನೀಯ ವಿಗ್ರಹಗಳಲ್ಲಿ ನೋಡಿ, ಒಂದು ಗುಂಡು ಕಲ್ಲನ್ನು ಇಟ್ಟುಬಿಟ್ಟು ಅದಕ್ಕೆ ನಾಮ ಹಾಕಿಬಿಟ್ರೆ ಮುನೇಶ್ವರ, ಭಸ್ಮ ಹಚ್ಚಿಬಿಟ್ರೆ ಶಿವಲಿಂಗ. ಮತ್ತೊಂದು ನದಿಯಲ್ಲಿ ಸಿಗತಕ್ಕಂಥ ಒಂದು ಕಲ್ಲು ಶಾಲಗ್ರಾಮ, ಅದು ಗಂಡಕಿ ನದಿಯಲ್ಲಿ ಸಿಕ್ಕರೆ ಶಾಲಗ್ರಾಮ, ನರ್ಮದಾ ನದಿಯಲ್ಲಿ ಸಿಕ್ಕರೆ ಬಾಣಲಿಂಗ, ಶೋಣನದದಲ್ಲಿ ಸಿಕ್ಕರೆ ಶೋಣಭದ್ರ ಪಾಷಾಣ, ಸಾಕ್ಷಾತ್ತಾಗಿ ಗಣಪತಿಯ ಪ್ರತೀಕ. ಕಾಳಹಸ್ತಿ ಹತ್ರ ಸುವರ್ಣಮುಖರಿ ನದಿಯಲ್ಲಿ ಸಿಕ್ಕಿದ್ರೆ ಅಂಬಿಕಾಶಿಲೆ ದೇವಿಯ ಆವಾಸ. ಸರಸ್ವತಿ ನದಿ ಅಲ್ಲಿ ಸಿಕ್ಕಿದ್ರೆ ಅದು ಸ್ಫಟಿಕ, ಸೂರ್ಯನ ಸಂಕೇತ. ಹೀಗೆ ಪಂಚಾಯತನ ಪೂಜೆಯು ಅಲ್ಲೇ ತಾನೆ. ಪ್ರಯೋಜನವನ್ನು ಮೀರಿದರೆ ಆಯಿತು, ಅದನ್ನು ನಾವು ನೋಡಬೇಕಂದ್ರೆ ಪ್ರಯೋಜನಾತೀತವಾದ ಆಯಾಮವೂ ಬದುಕಿನಲ್ಲಿ ಇರುತ್ತದೆ. ಸದಾಕಾಲ ಲೆಕ್ಕಾಚಾರ ಹಾಕ್ಕೊಂಡಿರೋದಕ್ಕಾಗೋದಿಲ್ಲ. ಒನ್ ಶುಡ್ ಗೋ ಬಿಯಾಂಡ್ ಮ್ಯಾಥಮೆಟಿಕ್ಸ್ ಅನ್ನುವ ಭಾವವನ್ನು ಕಲೆ ತಂದುಕೊಡುತ್ತೆ. ತುಂಬ ಲೆಕ್ಕಾಚಾರದ ಮನುಷ್ಯರ ಹತ್ರ ಯಾರೂ ಬಾಳೋಕ್ಕಾಗೋಲ್ಲ. ಅವ್ರ ಹೆಂಡತಿನೂ ಬಾಳೋಕ್ಕಾಗಲ್ಲ, ಅವ್ರ ಗಂಡನೂ ಬಾಳೋಕ್ಕಾಗಲ್ಲ. ಎಲ್ಲರೂ ದೂರ ಓಡೋಗ್ತಾ ಇರ್ತಾರೆ. ಒಂದು ಔದಾರ್ಯ, ಒಂದು ಲೆಕ್ಕಾಚಾರಕ್ಕೆ ಮೀರಿದ್ದು ಬೇಕು. ಆ ರೀತಿಯಾದದ್ದನ್ನು ಕಲೆ ತಂದುಕೊಡುತ್ತದೆ. ಈ ಭಾವ ಬ್ರಹ್ಮಭಾವದ ಬೀಜ ಅಂತನ್ನುವುದನ್ನು ನಾವು ಕಾಣಬೇಕು. ಅದರಿಂದಲೇ
ತಾವು ತಮ್ಮ ಇಷ್ಟವನ್ನೆಲ್ಲ ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾರೆ. ನಿವೇದನೆ ಅಂತ. ತುಂಬ ಜನ ನೈವೇದ್ಯ ಅಂತಂದರೆ ಅದು ದೇವರೇನು ತಿಂತಾನ, ಆ ದೇವಿ ಏನಾದ್ರು ಕುಡಿತಾಳ, ಪಾಯಸ ಮುಂದೆ ಇಟ್ಟರೆ ಅಂತೆಲ್ಲ ಗೇಲಿ ಮಾಡೋದುಂಟು. ನಾಸ್ತಿಕರದ್ದು ಏನೇನೋ ಕೆಟ್ಟ ದೃಷ್ಟಿಗಳಿರ್ತವೆ. ಆದರೆ ಅಲ್ಲಿರ್ತಕ್ಕಂಥ ಸ್ವಾರಸ್ಯ ಏನಂದರೆ, ನಿವೇದನ ಅಂತಂದರೆ ತಿಳಿಸುವುದು ಅಂತ, ತಿನ್ನಿಸೋದು ಅಂತ ಅರ್ಥ ಅಲ್ಲ. ನಿವೇದನಸ್ಯ ಭಾವ ನೈವೇದ್ಯಂ ಅಂದರೆ ಐ ಆಮ್ ಇನ್ಫಾರ್ಮಿಂಗ್ ಯು ದಟ್ ಐ ಹ್ಯಾವ್ ಆಫರಿಂಗ್ ಇಟ್ ಟು ಯು ಅಂತ. ನೀನು ತಿಂತೀಯ ಅಂತ ಅಲ್ಲ, ನಿನಗೆ ನಿವೇದಿಸ್ತೀವಿ, ತಿಳಿಸ್ತೀವಿ ಅಂತ. ಪರಮಾತ್ಮ ನಿತ್ಯ ತೃಪ್ತನಾಗಿರೋದ್ರಿಂದ ನಮ್ಮ ನೈವೇದ್ಯ ಅವನಿಗೆ ಬೇಡ. ಆದರೆ ಅವನಿಗೆ ಕೊಟ್ಟವಿ ಅಂತ ಭಾವಿಸ್ಕೊಂಡ ತಕ್ಷಣ ಅದು ನಮಗೆ ಪ್ರಸಾದ ಆಗುತ್ತದೆ. ನಾವು ಅವನಿಗೆ ತಿಳಿಸಿದಾಗ ಕೂಳು ಅನ್ನ ಅನ್ನೋದು ಪ್ರಸಾದ ಅಂತ ಆಗುತ್ತದೆ. ಪ್ರಸಾದ ಅನ್ನೋದರ ತಾತ್ಪರ್ಯ ಏನು? ಸಂಸ್ಕೃತ ಭಾಷೆಯ ಸೊಗಸೇ ಸೊಗಸು. ಸದ್ ಧಾತುವಿನಿಂದ ಬಂದಂಥದ್ದು ಸಾದ. ಪ್ರಕೃಷ್ಟವಾಗಿ ಸಾದ ಅಂದರೆ ವೆಲ್ ಸೆಟಲ್ಡ್, ಪ್ರಫೌಂಡ್ಲಿ ಸೆಟಲ್ಡ್ ಅಂತ. ಪ್ರಸಾದ ಅಂತಂದರೆ ಕಾಮ್ ಡೌನ್, ಕೂಲ್ ಡೌನ್ ಅಂತ. ನೀರು ಬಗ್ಗಡವಾಗಿರುತ್ತದೆ, ಅದನ್ನು ತಿಳಿ ಮಾಡಬೇಕು ಒಂದು ಕಡೆ ಇಟ್ಟರೆ ಎಲ್ಲ ಕಶ್ಮಲ ಸೆಟ್ಲಾಗುತ್ತೆ, ಕೆಳಕ್ಕೆ ಇಳಿಯುತ್ತದೆ. ಆಗ ನೀರು ಪ್ರಸನ್ನವಾಯಿತು. ಪ್ರಸನ್ನಂ ಜಲಂ ರಮಣೀಯಂ ಪ್ರಸನ್ನಾಂಬು ಸನ್ಮನುಷ್ಯಮನೋ ಯಥಾ ಅಂತ ವಾಲ್ಮೀಕಿ ಮುನಿಗಳು ಹೇಳ್ತಾರಲ್ಲ ರಾಮಾಯಣದ ಆದಿಯಲ್ಲಿ. ಹಾಗೆ ಅವರು ಪ್ರಸಾದ ಗುಣ ಇರ್ತಕ್ಕಂಥವರು, ತುಂಬ ಪ್ರಸನ್ನ ಮೂರ್ತಿಗಳು. ಪ್ರಸಾದ ಅಂತಂದರೆ ತಿಳಿತನ, ಟ್ರಾನ್ಸ್ಪರೆನ್ಸಿ, ಮತ್ತು ಕಲ್ಮಶಗಳೆಲ್ಲ ಸೆಟಲ್ ಆಗಿ ತಿಳಿಯಾಗಿರ್ತಕ್ಕಂಥದ್ದು, ಪಾರದರ್ಶಕವಾದದ್ದು ಅಂತ. ಭಗವಂತನಿಗೆ ನಿವೇದನ ಮಾಡಿದ ಪದಾರ್ಥ ಪ್ರಸಾದವಾಗುತ್ತದೆ ಅಂದರೆ ನಿರ್ಮಲವಾಗುತ್ತದೆ, ಉಲ್ಲೋಲ ಕಲ್ಲೋಲತೆ ಇರೋದಿಲ್ಲ, ಪ್ರಕ್ಷೋಭೆ ಇರೋದಿಲ್ಲ, ಇಟ್ ವಿಲ್ ನಾಟ್ ಬಿ ಟರ್ಬಿಡ್, ಟರ್ಮಾಯಿಲ್ಸ್ ಇರುವುದಿಲ್ಲ ಅನ್ನುವ ತಾತ್ಪರ್ಯ. ಹೀಗೆ ಕಲೆಯಲ್ಲಿ ಅದೇ ಥರ ಚಿತ್ತದ ವಿಕಾರಗಳನ್ನೇ ಎಬ್ಬಿಸಿಬಿಟ್ರೆ ಅದು ಕಲೆ ಆಗೋಲ್ಲ, ಅದು ಕಲಾಭಾಸ. ಎನಿ ಆರ್ಟ್ ಶುಡ್ ಅಲ್ಟಿಮೇಟ್ಲಿ ಬ್ರಿಂಗ್ ಬ್ಯಾಕ್ ಅಸ್ ಟು ದ ಅರ್ಲಿಯೆಸ್ಟ್, ದಿ ಓಲ್ಡೆಸ್ಟ್ ಆ್ಯಂಡ್ ದಿ ಮೋಸ್ಟ್ ಫಂಡಮೆಂಟಲ್ ಸೆರೆನಿಟಿ. ಯಾವಾಗಲೂ ನಮಗೆ ಮೊದಲೇ ಇತ್ತಂತೆ ಸೃಷ್ಟಿ ಪೂರ್ವದಲ್ಲಿ, ಆ ಶಾಂತಿಯನ್ನು ನಮಗೆ ತಂದು ಕೊಡಬೇಕು ಅಂತ. ಹಾಗಾಗಿ ಕಲೆಯ ಉದ್ದೇಶ ಸರ್ವೋಚ್ಚವಾಗಿ ನೋಡಿದ್ರೆ ಮನಸ್ಸನ್ನು ಕುತ ಅಂತ ಕುದಿಯುವಂತೆ ಮಾಡೋದಲ್ಲ. ಅದೆಲ್ಲ ಕಮ್ಯುನಿಸ್ಟರ ಪಾಂಪ್ಲೆಟ್ ಆರ್ಟು, ಕೆರಳಿಸ್ತಕ್ಕಂಥದ್ದು. ಆರ್ಟ್ ಶುಡ್ ಸ್ಟಿಮ್ಯುಲೇಟ್, ಆರ್ಟ್ ಶುಡ್ ಎನ್ರೇಜ್, ಇದೆಲ್ಲ ಮಾಡ್ತಕ್ಕಂಥದ್ದು ಕಲೆ ಅಲ್ಲ. ಆಗ್ತಕ್ಕಂಥದ್ದು ಕ್ಷೋಭೆ. ಎಲ್ಲ ಕ್ಷೋಭೆಯಿಂದ ಮುಕ್ತರಾಗುವುದು ಕಲೆ. ತ್ರೈಲೋಕ್ಯಸ್ಯ ವಿಶ್ರಾಂತಿ ಜನನಂ ನಾಟ್ಯಮೇತದ್ ಭವಿಷ್ಯತಿ ಅಂತ ನಮ್ಮ ಭರತಮುನಿ ನಾಟ್ಯಶಾಸ್ತ್ರದ ಆರಂಭದಲ್ಲಿಯೇ ಬ್ರಹ್ಮನ ಬಾಯಿಂದ ಹೇಳಿಸಿದ್ದು. 3 ಲೋಕಕ್ಕೂ ವಿಶ್ರಾಂತಿ ಕೊಡುತ್ತದೆ ಅಂತ. ಶ್ರಾಂತಿ ಅಂದರೆ ಶ್ರಮ, ವಿಶ್ರಾಂತಿ ಅಂದರೆ ವಿಗತಾಶ್ರಾಂತಿ. ವಿಶ್ರಾಂತಿ ಕ್ವೈಟಾಗಿರ್ತಕ್ಕಂಥದ್ದು, ಶಾಂತಿಯನ್ನು, ಸಮಾಧಾನವನ್ನು ಕೊಡೋದು ಅಂತ. ಇದು ಪೂಜೆಯಿಂದಲೂ ಆಗಬೇಕು. ಆಗದೇ ಇದ್ದರೆ ಪೂಜೆಯಿಂದ ಪ್ರಯೋಜನ ಇಲ್ಲ. ಕಲೆಯಿಂದಲೂ ಆಗಬೇಕು, ಹಾಗಾಗದೇ ಇದ್ದರೆ ಕಲೆ ಅಲ್ಲ. ಆಮೇಲೆ ಅವರು ಹೇಳ್ತಾರೆ ಮುಂದೆ, ಕವಿ ರಾಜ್ಯಕ ಅಂತ ಬಹಳ ಸೊಗಸಾದ ಪದ್ಯಗಳನ್ನು ಬರೀತಾರೆ. ಸೌಂದರ್ಯ ಒಂದು ದೈವ ರಹಸ್ಯ ಸೃಷ್ಟಿವಲು ನಿಂದಿರ್ಪುದರಾಶೆಯೇ ಜೀವಿತಾಶೆ ಅಂದುವುದು ಕಣ್ಣಿಗದು ಸಂಸ್ಕೃತಿಗೆ ತಕ್ಕಂತೆ ಚಂದದರಿವೆ ತಪಸ್ಸು ಮಂಕುತಿಮ್ಮ. ತಪಸ್ಸನ್ನು ಡಿಫೈನ್ ಮಾಡ್ತಾರೆ, ಅತ್ಯದ್ಭುತವಾದ ಡೆಫಿನೇಷನ್ ನೋಡಿ. ಯಾವ ಶಾಸ್ತ್ರಜ್ಞರೂ ಕೊಡದೇ ಇರತಕ್ಕಂಥ ಲಕ್ಷಣವನ್ನು ತಪಸ್ಸಿಗೆ ಇವರು ಕೊಡ್ತಾರೆ. ಸೌಂದರ್ಯ ಒಂದು ದೈವ ರಹಸ್ಯ. ಈ ಸೌಂದರ್ಯ ಬ್ರಹ್ಮರಹಸ್ಯದಂಥದ್ದು, ಬ್ರಹ್ಮಾಸ್ವಾದ ಸಹೋದರ ರಹಸ್ಯ, ರಸರಹಸ್ಯ, ಅದು ದೈವ ರಹಸ್ಯ. ಸೃಷ್ಟಿವಲು ನಿಂದಿರ್ಪುದು ಅದರ ಆಶೆಯೇ ಜೀವಿತಾಶೆ. ಸೃಷ್ಟಿಯ ವಿಷಯದಲ್ಲಿ ಮನುಷ್ಯ ಹೇಗೆ ಆಸೆ ಪಟ್ಕೊಂಡಿರ್ತಾನಲ್ಲ, ಈ ಸೂರ್ಯೋದಯ, ಈ ಚಂದ್ರೋದಯ, ಒಳ್ಳೆಯ ಹಣ್ಣು, ಒಳ್ಳೆಯ ಹೂವು, ಒಳ್ಳೆಯ ವ್ಯಕ್ತಿಗಳು, ಒಳ್ಳೆಯ ನೀರು, ಒಳ್ಳೆಯ ಗಾಳಿ, ಒಳ್ಳೆಯ ಮೋಡ, ಒಳ್ಳೆಯ ನೆಲ, ಒಳ್ಳೆಯ ಆಕಾಶ, ಹೀಗೆ ಎಲ್ಲ ಸೃಷ್ಟಿಯ ವಿಷಯದಲ್ಲಿ ಎಷ್ಟು ಆಸೆಯಿಂದ ಮನುಷ್ಯ ಬದುಕ್ತಾನೋ ಹಾಗೆ ಸೌಂದರ್ಯಕ್ಕಾಗಿಯೂ ಬದುಕ್ತಾನೆ. ಜೀವನದ ಆಸೆ ಇರುವುದೇ ಸೌಂದರ್ಯಕ್ಕೆ ಅಂತ. ಅಂದರೆ ಸೌಂದರ್ಯಾಸ್ವಾದನೆ ನಮಗಾಗುತ್ತದೆ, ನೆಮ್ಮದಿಯನ್ನು ಕಾಣ್ತೀವಿ, ರಸೋಪಾಸನೆ ಮಾಡ್ತೀವಿ ಅನ್ನೋ ಭಾವದಿಂದಲೇ ಬದುಕ್ತಕ್ಕಂಥದ್ದು. ನಾನು ದಿವಸದಲ್ಲಿ ಎಷ್ಟೆಷ್ಟು ಬೇರೆ ಒದ್ದಾಟಗಳಿರಲಿ ಸೌಂದರ್ಯೋಪಾಸನೆಗೆ ಹೆಚ್ಚಿನ ಭಾಗ ಕೊಟ್ಟಿರ್ತೀನಿ. ನಾವು ಸಂತೋಷಪಟ್ಟು ಮಾಡುವುದೆಲ್ಲ ಸೌಂದರ್ಯದ ಉಪಾಸನೆಯೇ ಪರ್ಯಾಯವಾಗಿ ಆಗಿರುತ್ತದೆ. ಅದರೊಳಗೂ ಮಾಡುವ ಪ್ರಕ್ರಿಯೆಯನ್ನು, ಪ್ರೋಸೆಸ್ ಆಫ್ ಡೂಯಿಂಗನ್ನು ಹೆಚ್ಚೆಚ್ಚು ಆಸ್ವಾದ ಮಾಡಿದಷ್ಟು, ಅದರೊಳಗೆ ಹೆಚ್ಚೆಚ್ಚು ತನ್ಮಯತೆ ಬಂದಷ್ಟು ಸೌಂದರ್ಯದ ಅರಿವು ಹೆಚ್ಚಾಗ್ತಾ ಬರುತ್ತದೆ. ಇಲ್ಲಿ ಅವರು ಹೇಳ್ತಾರೆ, ಅಂದುವುದು ಕಣ್ಣಿಗದು ಸಂಸ್ಕೃತಿಗೆ ತಕ್ಕಂತೆ. ನಮ್ಮ ಯೋಗ್ಯತೆಗೆ ತಕ್ಕಂತೆ ನಮ್ಮ ಕಣ್ಣಿಗೆ ಎಟುಕುತ್ತದೆ ಅಂತ. ನಮ್ಮ ಯೋಗ್ಯತೆ ಕೀಳಾಗಿದ್ದರೆ ಕೀಳಾಗಿಯೇ ಕಾಣುತ್ತದೆ, ನಮ್ಮ ಯೋಗ್ಯತೆ ಮೇಲಾಗಿದ್ದರೆ ಅದು ಮೇಲಾಗಿಯೇ ತೋರುತ್ತದೆ.
ಸಾಯಣಾಚಾರ್ಯರು ಬಹಳ ಸೊಗಸಾಗಿ ಹೇಳ್ತಾರಲ್ಲ ಅದನ್ನು. ಚಿದಾನಂದ ಕಲಾಂ ವಾಣೀಂ ಮುಂದೆ ಚಂದ್ರಕಲಾಧರಾಂ ನೈರ್ಮಲ್ಯ ತಾರತಮ್ಯೇನ ಬಿಂಬಿತಾಂ ಚಿತ್ತಭಿತ್ತಿಷು. ಜ್ಞಾನದ ಆನಂದದ ಸೌಂದರ್ಯವನ್ನು ಹೊಂದಿರತಕ್ಕಂಥ ಆ ವಾಗ್ದೇವತೆಗೆ ನಮಸ್ಕಾರ. ಚಿತ್ ಆನಂದ ಕಲಾಂ, ಚಿತ್ ಜ್ಞಾನದ ಆನಂದ, ಜ್ಞಾನದ ಆನಂದದ ಕಲಾಂ ಸೌಂದರ್ಯವನ್ನು ಅಂತ. ಕಲಾ ಅನ್ನೋದಕ್ಕೆಲ್ಲ ಸೌಂದರ್ಯ ಅರ್ಥಕ. ಜ್ಞಾನದ ಸಂತೋಷದ ಸೌಂದರ್ಯವನ್ನು ತಾನೇ ತಾನಾಗಿ ರೂಪ ಪಡೆದಿರ್ತಕ್ಕಂಥವಳು, ಚಿದಾನಂದ ಕಲಿಯೇ ಆದಂಥವಳು, ಜ್ಞಾನ ಆನಂದ ಸೌಂದರ್ಯಗಳೇ ಸಾಕಾರವಾಗಿರ್ತಕ್ಕಂಥ ದೇವಿ ಚಂದ್ರಕಲಾಧರ. ನಮ್ಮ ಮನಸ್ಸೆಂಬ ಚಂದ್ರಲೇಖೆಯನ್ನು ತಲೆಯಲ್ಲಿ ಧರಿಸಿದ್ದಾಳೆ. ಹಾಗಾಗಿ ನಮ್ಮ ಅಂತರಂಗದ ಕನ್ನಡಿಗಳ ನಿರ್ಮಲತೆಗೆ ಅನುಸಾರವಾಗಿ, ದರ ತಾರತಮ್ಯಕ್ಕೆ ಅನುಸಾರವಾಗಿ ಪ್ರತಿಫಲಿಸ್ತಾಳೆ. ಅವಳು ಏನೂ ಚೌಕಾಸಿ ಮಾಡೋಲ್ಲ, ಆಕೆ ಏನು ಮೋಸ ಮಾಡೋಲ್ಲ. ಆ ಜಗದೀಶ್ವರಿ ಅವಳು ಹಾಗೇ ಇದ್ದಾಳೆ, ಪರಿಪೂರ್ಣವಾಗಿ ತೇಜೋಮಯ ಸ್ವರೂಪಿಣಿ. ನಾವು ಆಕೆಯನ್ನು ಹೇಳ್ತೀವಲ್ಲ, ದೇದೀಪ್ಯಮಾನಳಾದಂಥವಳು. ಲಲಿತಾ ಸಹಸ್ರಾಮದ ಆರಂಭದ ದಿವ್ಯನಾಮಗಳಲ್ಲೇ ಎಷ್ಟು ಸುಂದರವಾದಂಥದ್ದು ಆಕೆಯ ದೇವಿ ಸ್ವರೂಪ ಅಂತ ಗೋಚರವಾಗುತ್ತದಲ್ಲ, ಹಾಗೇ ಇದ್ದಾಳೆ. ನಮ್ಮ ಅಂತರಂಗದ ಕನ್ನಡಿ ರಾಗದ್ವೇಷಗಳೆಂಬ ಮಸಿ ಕೊಳೆ ತುಂಬಿಕೊಂಡಿದ್ರೆ ಮಂಕಾಗಿರುತ್ತೆ. ಆಗ ಅವಳು ಮಂಕಾಗಿ ತೋರ್ಕೋತಾಳೆ. ಅವಳು ಮಂಕಾಗಿಲ್ಲ, ನಮ್ಮ ಅಂತರಂಗದ ಕನ್ನಡಿ ಸರಿಯಾಗಿಲ್ಲ. ಅದು ನಿರ್ಮಲವಾಗಿದ್ದರೆ, ನಿರಾಗ್ರಹದಿಂದ ಕೂಡಿದರೆ ದಿವ್ಯವಾಗಿ ಕಾಣಿಸ್ತಾಳೆ. ಹಾಗಾಗಿ ನೈರ್ಮಲ್ಯ ತಾರತಮ್ಯೇನ ಬಿಂಬಿತಾಂ ಚಿತ್ತ ಭಿತ್ತಿಷು ಅಂತ ಇದನ್ನೇ ಇವರು ಹೇಳ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಈ ಶ್ಲೋಕವನ್ನು DVG ತಮ್ಮ ಜೀವನ ಸೌಂದರ್ಯ ಮತ್ತು ಸಾಹಿತ್ಯ ಗ್ರಂಥದಲ್ಲಿ ಮೊದಲಿಗೆ ಉಲ್ಲೇಖ ಮಾಡ್ತಾರೆ. ಈ ಸಾಯಣಾಚಾರ್ಯರ ಶ್ಲೋಕ ನಾನು ಬಲ್ಲಂತೆ ಮತ್ತಿನ್ಯಾವ ವಿದ್ವಾಂಸರೂ ಕೋಟ್ ಮಾಡಿಲ್ಲ, DVG ಅವರು ಮಾತ್ರ ಕೋಟ್ ಮಾಡಿದ್ದಾರೆ. DVG ಅವರು ವಿದ್ಯಾರಣ್ಯರನ್ನು ಕುರಿತು ದೊಡ್ಡ ಸಂಶೋಧನೆ ಮಾಡಿದ್ರಲ್ಲ, ಆಗ ಅವರೆಲ್ಲರ ಗ್ರಂಥಗಳನ್ನು ಓದಿದ್ರು. ವಿದ್ಯಾರಣ್ಯರ, ಸಾಯಣಾಚಾರ್ಯರ, ಭೋಗನಾಥನ ಮತ್ತು ವಿದ್ಯಾರಣ್ಯ ಸ್ವಾಮಿಗಳಿಗೆ ಹಿಂದೆ ಇದ್ದ ಸ್ವಾಮಿಗಳು ಭಾರತೀ ತೀರ್ಥರು, ಇವರೆಲ್ಲರ ಗ್ರಂಥಗಳನ್ನು, ಆ ಕಾಲದ ಬೇರೆ ಬೇರೆಯವರೆಲ್ಲರ ಗ್ರಂಥಗಳನ್ನು ಓದಿದ್ದರಿಂದ ಈ ಶ್ಲೋಕ ಅವರಿಗೆ ಕಣ್ಣಿಗೆ ಸಿಕ್ತು ಸಾಯಣಾಚಾರ್ಯರದು. ಅದನ್ನು ಇಲ್ಲಿ ಇವರು ಬಳಸ್ಕೊಂಡಿದ್ದಾರೆ. ಹಾಗೆ ಅಂದುವುದು ಕಣ್ಣಿಗದು ಸಂಸ್ಕೃತಿಗೆ ತಕ್ಕಂತೆ. 4ನೇ ಸಾಲು ನೋಡಿ, ಚಂದದರಿವೆ ತಪಸ್ಸು. ರಿಯಲೈಸಿಂಗ್ ಬ್ಯೂಟಿ ಈಸ್ ಪೆನಾನ್ಸ್, ಆರ್ ಅಂಡರ್ಸ್ಟ್ಯಾಂಡಿಂಗ್ ಬ್ಯೂಟಿ, ಹ್ಯಾವಿಂಗ್ ಅವೇರ್ನೆಸ್ ಫಾರ್ ಬ್ಯೂಟಿ ಈಸ್ ಪೆನಾನ್ಸ್. ತಪಸ್ಸು ಅಂದರೆ ಸೌಂದರ್ಯಾಭಿಜ್ಞಾನ, ಸೌಂದರ್ಯ ಸಾಕ್ಷಾತ್ಕಾರವೇ ತಪಸ್ಸು ಅಂತಂದರು. ತಪಸ್ಸು ಅಂದರೆ ಹಿಂಗೆ ಕಾಡಲ್ಲಿ ಕೂತ್ಕೊಂಡು ಹಿಂಗೆ ಮುದ್ರೆಗಳನ್ನು ಇಟ್ಕೊಳ್ಳಿ, ಈಗೆಲ್ಲ ಬಂದು ಬಿಟ್ಟಿದೆಯಲ್ಲ ಯಾವ್ಯಾವುದು ಏನೇನೋ ಹೊಸ ಟೆಕ್ನಿಕ್ಗಳು ಅಂತೆಲ್ಲ, ಮೆಡಿಟೇಷನ್ ಟೆಕ್ನಿಕ್ಸ್ ಅಂತ. ಯು ಡೂ ದಿಸ್ ಮುದ್ರಾ, ಯು ಡೂ ದಟ್ ಮುದ್ರಾ, ಯು ಹ್ಯಾವ್ ಕ್ರೌನ್ ಚಕ್ರ, ಯು ಹ್ಯಾವ್ ದಟ್ ಚಕ್ರ, ದಿಸ್ ಚಕ್ರ ಅಂತೆಲ್ಲ. ಆ ಥರದ್ದಲ್ಲ, ಬೂಟಾಟಿಕೆಗಳೆಲ್ಲ. ಇಲ್ಲಿರ್ತಕ್ಕಂಥದ್ದು ದಿವ್ಯವಾದಂಥದ್ದು. ಯಾತಕ್ಕೆ ನಾನು ಅದನ್ನು ಬೂಟಾಟಿಕೆ ಅಂತ ಹೇಳ್ತೀನಿ ಅಂತಂದರೆ, ನಮ್ಮ ಪಾರಂಪರಿಕವಾದ ಜ್ಞಾನವನ್ನೇ ಆಶ್ರಯಿಸಬಹುದಲ್ಲ. ಎಲ್ಲೋ ಜಪಾನ್ನಿಂದ, ಎಲ್ಲೋ ಚೀನಾಯಿಂದ, ಇನ್ನೆಲ್ಲೋ ಜರ್ಮನಿಯಿಂದ ಆಮದಾಗಿಯೇ ಬಂದವು ನಮ್ಮ ತಟ್ಟೆಗೆ ಬೀಳಬೇಕೆ. ನಮ್ಮ ಮನೆಯ ಮಾವಿನ ಹಣ್ಣು ಅಮೇರಿಕಾಗೂ ಅಟ್ಲಾಂಟಾಗೂ ಹೋಗಿಬಿಟ್ಟು ಅಲ್ಲಿ ಜ್ಯೂಸ್ ಆಗಿ ಟಿನ್ನಲ್ಲಿ ತುಂಬಿಕೊಂಡು 1-2-3 ತಿಂಗಳಾದ ಮೇಲಿಂದ ಹಳಸಲಾಗಿ ಬರಬೇಕೆ. ಇಲ್ಲೇ ಹಿತ್ತಲಲ್ಲಿ ಕೋಲಾರದಲ್ಲೋ ಎಲ್ಲೋ ಬೆಳೆದಿರ್ತಕ್ಕಂಥದ್ದು, ಹೆಸರುಘಟ್ಟದಲ್ಲೋ ಎಲ್ಲೋ ಬೆಳೆದಿರ್ತಕ್ಕಂಥ ಮಾವಿನ ಹಣ್ಣನ್ನು 2ನೇ ದಿವಸಕ್ಕೆ ತಂದು ಅಂಗಡಿನಲ್ಲಿ ಮಾರ್ತಾ ಇದ್ದರೆ ಅದನ್ನು 3ನೇ ದಿವಸ ಕೊಂಡುಕೊಂಡು ಆವತ್ತೇ ಹೆಚ್ಚಿಕೊಂಡು ತಿನ್ನೋದು ಹೇಗಿದೆ? 3 ತಿಂಗಳಾದಮೇಲೆ ಆ ಟಿಂಡ್ ಫುಡ್ಡು ಜ್ಯೂಸನ್ನು ತಿನ್ನೋದು ಹೇಗಿದೆ, ಕುಡಿಯೋದು ಹೇಗಿದೆ? ಈ ದೃಷ್ಟಿಯಿಂದ ನಾವು ಪರಾವಲಂಬಿಗಳಾಗಬೇಕಾಗಿಲ್ಲ. ನಮ್ಮ ದೇಶದ ಸ್ವಾತಂತ್ರ್ಯೋತ್ತರ ಜೀವನದ ದೊಡ್ಡ ಅನರ್ಥ ಏನಂತಂದರೆ ಈ ಬಗೆಯ ನೈತ್ಯಾನುಸಂಧಾನ. ಬ್ರಾಹ್ಮಣ ತುಂಬ ಪರಾಧೀನ ಪ್ರಜ್ಞೆ ಆಗಿಬಿಡ್ತು, ತುಂಬ ಇಮಿಟೇಷನ್ನು, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಆಯಿತು. ಇದು ಬಹಳ ದೊಡ್ಡ ಅನರ್ಥ ಆದದ್ದು. ಹಾಗೆ ಕ್ಷಾತ್ರವೂ ಕೂಡ ನಿರ್ವೀರ್ಯವಾಯಿತು, ಕ್ಷಾತ್ರ ಭೋಗಲಂಪಟವಾಯಿತು, ಬ್ರಾಹ್ಮ ಶಬ್ದಶರಣವಾಯಿತು. ಅದು ದೊಡ್ಡ ಅನರ್ಥ ಬಂದದ್ದು. ಮುಂದೆ ಅವರು ಹೇಳ್ತಾರೆ, ವಿವಿಧ ರಸಗಳ ಭಟ್ಟಿ ಸೌಂದರ್ಯ ಕಾಮೇಷ್ಟಿ, ಕವಿ ಜಗತ್ ಸೃಷ್ಟಿಯದು ಕಲೆಗನಾಕೃಷ್ಟಿ, ಗವಿಯೊಳಗಣ ಪ್ರಕೃತಿ ಪ್ರಕೃತಿ ಯಂತ್ರ ವೈಚಿತ್ರ್ಯವದು, ತಪಸೊಂದೆ ಪಥವದಕ್ಕೆ ಮಂಕುತಿಮ್ಮ. ಬಹಳ ಅದ್ಭುತವಾದ ಪದ್ಯ. ವಿವಿಧ ರಸಗಳ ಭಟ್ಟಿ ಸೌಂದರ್ಯ ಕಾಮೇಷ್ಟಿ. ವಿವಿಧ ರಸಗಳ ಎಲ್ಲ ಬೇರೆ ಬೇರೆ ರಸಗಳು ಎಷ್ಟು? ಭರತಾದಿಗಳ ಪ್ರಕಾರ 8 ರಸ, ಅಭಿನವಗುಪ್ತಾದಿಗಳ ಪ್ರಕಾರ 9 ಅಂತ, ಭೋಜರಾಜಾದಿಗಳ ಪ್ರಕಾರ 49 ಭಾವಗಳು ರಸತ್ವವನ್ನು ಪಡೆಯುತ್ತವೆ. ನಿಜವೇ, ಭೋಜರಾಜ ಕಡೆಗೆ ಶೃಂಗಾರ ಒಂದೇ ರಸ ಅಂತಾನೆ, ಅಭಿನವಗುಪ್ತ ಶಾಂತ ಒಂದೇ ರಸ ಅಂತಾನೆ, ಬೋಪದೇವ, ಹೇಮಾದ್ರಿ, ರೂಪಗೋಸ್ವಾಮಿ, ಮಧುಸೂದನ ಸರಸ್ವತಿಗಳೆಲ್ಲ ಭಕ್ತಿಯೊಂದೇ ರಸ ಅಂತಾರೆ. ಏಕರಸತತ್ವವೂ ಇದೆ, ಅನೇಕ ರಸತತ್ವವೂ ಇದೆ. ಇವೆಲ್ಲ ರಸಗಳ ಭಟ್ಟಿ ಇಳಿಸುವಿಕೆ, ಡಿಸ್ಟಿಲ್ಡ್ ಬ್ಯೂಟಿ ಅಂತೇನಿದೆ ಅದನ್ನು ಕುರಿತು ಅವರು ಹೇಳ್ತಾರೆ.
ಅದು ಸೌಂದರ್ಯ ಕಾಮೇಷ್ಟಿ. ಇದು ಒಂದು ಹೊಸ ಪದ, ಡಿ ವಿ ಜಿಯವರೇ ಟಂಕಿಸಿರ್ತಕ್ಕಂಥದ್ದು. ನಮ್ಮಲ್ಲಿ ಇಷ್ಟಿ ಅಂತ ಒಂದು ಚಿಕ್ಕ ಪ್ರಮಾಣದ ಯಾಗಗಳಿಗೆ ಹೇಳ್ತಾರೆ. ಯಜ್ಞಗಳು ಶ್ರೌತಯಾಗ ಅಂತ ಅನಿಸಿಕೊಂಡಾಗ ತ್ರೇತಾಗ್ನಿಕಾಂಡದಲ್ಲಿ ಮಾಡುವಂಥವು. ಆಗ ಆ 3 ಅಗ್ನಿಗಳ ಮೂಲಕ ಮಾಡುವಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಅಪೇಕ್ಷೆಗಳನ್ನು ಈಡೇರಿಸಿಕೊಳ್ಳುವಂಥದ್ದು ಕೆಲವು ಕಾಮೇಷ್ಟಿಗಳು ಅಂತ ಇವೆ. ಪುತ್ರ ಕಾಮೇಷ್ಟಿ ಎಲ್ಲರಿಗೂ ಗೊತ್ತಿರುವ ಪ್ರಸಿದ್ಧವಾದದ್ದು, ರಾಮಾಯಣದ ಕಾರಣ ಪ್ರಸಿದ್ಧವಾದದ್ದು. ಹಾಗೆ ಗೋಕಾಮೇಷ್ಟಿ ಅಂತ ಹಸುವಿಗಾಗಿ ಮಾಡತಕ್ಕಂಥ ಯಾಗ ಕೂಡ ಉಂಟು. ಹೀಗೆ ಬೇರೆ ಬೇರೆ ಯಜ್ಞ ಅನ್ನೋದೊಂದು ಕಾಮಧೇನು, ಯಾವ್ಯಾವ್ದು ಏನೇನು ಬೇಕೋ ಅವ್ರಿಗೆಲ್ಲರಿಗೂ ಉಂಟು. ಕಾರೀರಿ ಅಂತ ಒಂದು ಯಜ್ಞ ಇದೆ, ಇಷ್ಟಿ. ಆ ಕಾರೀರಿ ಇಷ್ಟಿಯನ್ನು ಮಾಡಿದ್ರೆ ಮಳೆ ಬರುತ್ತದೆ ಅಂತ ಹೀಗೆಲ್ಲ ಉಂಟು. ಬೇಕಾದಷ್ಟು ಉಂಟು. ಹೊಸ ಹೊಸ ಅಪೇಕ್ಷೆಗಳಿಗೆ ತಕ್ಕಂತೆ ಹೊಸ ಹೊಸ ಇಷ್ಟಿಗಳನ್ನು ನಿರ್ಮಾಣ ಮಾಡಿಕೊಳ್ಳುವುದು ಉಂಟು. ಇಲ್ಲಿ ಇದು ಸೌಂದರ್ಯ ಕಾಮೇಷ್ಟಿ ಅಂತಂತಾರೆ. ಈ ಅನೇಕ ರಸಗಳ ಭಟ್ಟಿ ಇಳಿಸುವಿಕೆ ಇದೆಯಲ್ಲ, ಅದೊಂದು ಯಜ್ಞ ಅಂತ. ಅದು ಸೌಂದರ್ಯದ ಬಯಕೆಯಿಂದ ಮಾಡಿದಂಥ ಒಂದು ಯಜ್ಞ. ರಸೋಪಾಸನೆ ಅನ್ನೋದು ಸೌಂದರ್ಯ ಯಾಗ ಅಂತ ತಾತ್ಪರ್ಯ. ಅದು ಎಂಥದ್ದು? ಕವಿಜಗತ್ ಸೃಷ್ಟಿ. ಈ ಸೌಂದರ್ಯ ಕಾಮೇಷ್ಟಿ ಕವಿಗಳ ಜಗತ್ತಿನಲ್ಲಿ ಸೃಷ್ಟಿಯಾಗೋದು, ಕವಿ ಕಲಾವಿದರ ಜಗತ್ತಿನ ಸೃಷ್ಟಿ. ಕಲೆಗನ ಆಕೃಷ್ಟಿ, ಕಲೆಗಾರನ ಸೆಳೆತ ಅಂತಂತಾರೆ. ಇಲ್ಲಿ ಕವಿ ಜಗತ್ ಸೃಷ್ಟಿಯದು, ಕಲೆಗನಾಕೃಷ್ಟಿ ಅಂತ. ನಾಗಚಂದ್ರ ತನ್ನ ರಾಮಚಂದ್ರ ಚರಿತ ಪುರಾಣದ ಆರಂಭದಲ್ಲಿಯೇ ಸರಸ್ವತಿಯನ್ನು ಕುರಿತು ಒಂದು ಅದ್ಭುತವಾದ ಪದ್ಯವನ್ನು ಹೇಳ್ತಾನೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಪರಮಬ್ರಹ್ಮ ಸುಪುಷ್ಟಿ ಸರ್ವಜನತಾಂತರ್ದೃಷ್ಟಿ ಕೈವಲ್ಯ ಬೋಧ ರಮಾಮುಕ್ತಿಕ ಹಾರಯಷ್ಟಿ ಬುಧಹರ್ಷಾಕೃಷ್ಟಿ. ಪರಮಬ್ರಹ್ಮ ಸುಪುಷ್ಟಿ ಸರ್ವಜನತಾಂತರ್ದೃಷ್ಟಿ ಕೈವಲ್ಯ ಬೋಧ ರಮಾಮುಕ್ತಿಕ ಹಾರಯಷ್ಟಿ ಬುಧಹರ್ಷಾಕೃಷ್ಟಿ. ಮತ್ತು ಸತ್ಕಾವ್ಯಮಲ್ಲಿ ಸುಧಾವೃಷ್ಟಿ ಸರ್ವರಸೋತ್ಪಾದ ನವೀನ ಸೃಷ್ಟಿ. ಹೀಗಿರತಕ್ಕಂಥದ್ದು ವಿದ್ಯಾಸುಂದರಿ ನಾಟಕಂ ನಲಿಗೆ ಮತ್ಕಾವ್ಯಸ್ಥಲೀ ರಂಗದೊಳ್ಳಂತ. ಅದು ವಿದ್ಯಾನಟಿ ಸರಸ್ವತಿ ನನ್ನ ಕಾವ್ಯ ರಂಗದಲ್ಲಿ ನರ್ತನೆ ಮಾಡಲಿ. ಅವಳು ಯಾರು? ಪರಮಬ್ರಹ್ಮ ಸುಪುಷ್ಟಿ, ಆ ಪರಬ್ರಹ್ಮನ ಪುಷ್ಟಿ. ಶಿ ಈಸ್ ದಿ ಎನ್ರಿಚ್ಮೆಂಟ್, ವೈಟಾಲಿಟಿ ಆಫ್ ಪರಬ್ರಹ್ಮ. ಸರ್ವ ಜನತಾಂತರ್ದೃಷ್ಟಿ, ಎಲ್ಲ ಜನತೆಯ ಅಂತರಂಗದ ದೃಷ್ಟಿ. ಮತ್ತು ಬುಧಹರ್ಷಾಕೃಷ್ಟಿ, ವಿದ್ವಾಂಸರ ಹರ್ಷದ ಆಕರ್ಷಣೆ. ಸರ್ವರಸೋತ್ಪಾದ ನವೀನ ಸೃಷ್ಟಿ, ಎಲ್ಲಕ್ಕಿಂತ ವಿನೂತನವಾದ ರಸವನ್ನು ಉತ್ಪಾದನೆ ಮಾಡುವ ಹೊಸ ದೃಷ್ಟಿಯಾಗಿರ್ತಕ್ಕಂಥದ್ದು. ಮತ್ತು ಕೈವಲ್ಯಬೋಧರ ಮೌಕ್ತಿಕ ಹಾರಯಷ್ಟಿ, ಕೈವಲ್ಯ ಮೋಕ್ಷವನ್ನು ತಿಳಿಸಿಕೊಡ್ತಕ್ಕಂಥ ತಿಳುವಳಿಕೆ ಎನ್ನುವ ಲಕ್ಷ್ಮಿಯ ಕೊರಳಲ್ಲಿರತಕ್ಕಂಥ ಮುತ್ತಿನ ಹಾರ ಅಂತ. ಮೋಕ್ಷ ಲಕ್ಷ್ಮಿಯ ಕೊರಳ ಹಾರ ಅಂತ. ಹೀಗೆ ಇರ್ತಕ್ಕಂಥದ್ದು ಅಂತ ಇಲ್ಲಿ ಬುಧಹರ್ಷಾಕೃಷ್ಟಿಯೇ ಕಲೆಗನ ಕೃಷ್ಟಿ ಅಂತಂತ ಇದ್ದಾರೆ. ಅಂದರೆ ಡಿ ವಿ ಜಿಯವ್ರನ್ನ ವಿವರಿಸಬೇಕು ಅಂದರೆ ಕನ್ನಡ ಸಾಹಿತ್ಯದ, ಸಂಸ್ಕೃತ ಸಾಹಿತ್ಯದ, ಪಾಶ್ಚಾತ್ಯ ಸಾಹಿತ್ಯದ, ಉಭಯ ದೇಶಗಳ ಅಂದರೆ ಪಾಶ್ಚಾತ್ಯ ಪೌರಸ್ತ್ಯ ಪ್ರಾಂತಗಳ ದರ್ಶನಶಾಸ್ತ್ರಗಳ, ಸಾರ್ವಜನಿಕ ಜೀವನದ ಮತ್ತು ಡಿ ವಿ ಜಿಯವರ ಕೃತಿಗಳ ಇವರದೆಲ್ಲರದ್ದು ಹಿನ್ನೆಲೆ ಇದ್ದಾಗ ಮಾತ್ರ ಅಲ್ಲಿಯ ಶಬ್ದಗಳಿಗೆ, ತತ್ವಗಳಿಗೆ ಹೆಚ್ಚಿನ ಸಾರ್ಥಕ್ಯವನ್ನು ಕೊಡುವುದಕ್ಕೆ ಸಾಧ್ಯ. ಮತ್ತು ಹೇಳ್ತಾರೆ, ಗವಿಯೊಳಗಣ ಪ್ರಕೃತಿಯಂತ್ರ ವೈಚಿತ್ರ್ಯವದು. ಗವಿ ಅಂದರೆ ಯಾವುದು? ಹೃದಯಾಕಾಶ ಅಂತಲೇ ಕೋಣೆಗೆ. ಹೃದಯದ ಗಹ್ವರ ದಹರ ಗುಹ ಅಂತ ಏನು ಕರೀತಾರೆ, ಅದರ ಪ್ರಕೃತಿಯ ಮೂಲ ಸ್ವಭಾವ ಯಂತ್ರದ ವೈಚಿತ್ರ್ಯ ತಪಸ್ಸೊಂದೇ ಪಥವದಕ್ಕೆ. ಆ ಗುಹೆಗೆ ಹೋಗುವುದಕ್ಕೆ ದಾರಿ ತಪಸ್ಸು. ಆ ತಪಸ್ಸು ಯಾವುದು? ಚಂದದರಿವು ಅಂತಂತಾರೆ. ನೋಡಿ, ಇಷ್ಟಕ್ಕೆ ನಿಲ್ಲಿಸಿದರೆ ಡಿ ವಿ ಜಿಯವರು ರೊಮ್ಯಾಂಟಿಕ್ ಅಂತ ಆಗಿರೋರು. ಯಾಕೆಂದರೆ ನಮ್ಮ ಅನೇಕ ಕವಿಗಳಿಗೆ, ಕಲಾವಿದರಿಗೆ ನೆನ್ನೆಯೂ ಕೂಡ ನಡೆದೇ ತಾವೇನೋ ಆಕಾಶದಿಂದ ಬಿದ್ದು ಬಂದವರು ಅಂತ ಹೆಮ್ಮೆ ಇದೆ. ಈ ಭಾಷಣದ ಆರಂಭದಲ್ಲಿ ತುಂಬ ಕೊಂಡಾಡದೆ ಕಲೆಯನ್ನು, ಕವಿಗಳನ್ನು ಎಲ್ಲ. ಆದರೆ ಅವರ ಮಿತಿಗಳನ್ನೂ ನಾನು ತಿಳಿದು ಹೇಳ್ತಾ ಇದ್ದೀನಿ, ನೆನ್ನೆನೂ ಹೇಳಿದ್ದೆ. ಹಾಗಾಗಿ ಅವರೊಂಥರ ಪೊಯೆಟ್ಸ್ ಆರ್ ದಿ ಅನ್ಆಥರೈಸ್ಡ್ ಡಿಕ್ಟೇಟರ್ಸ್ ಆಫ್ ದಿ ವರ್ಲ್ಡ್, ಅನ್ಆಥರೈಸ್ಡ್ ಪ್ರೊಫೆಸರ್ಸ್ ಆಫ್ ದಿ ವರ್ಲ್ಡ್ ಅಂತೆಲ್ಲ ಹೇಳಿಬಿಟ್ಟು ಕೊಂಡಾಟ ಮಾಡ್ಕೊಂಡಿದ್ದಾಳೆ. ಕುವೆಂಪು ಅವರು ತುಂಬ ಹೇಳಿದ್ದಾರೆ, ಕವನಗಳೇ ಮಂತ್ರಗಳು, ಕವನಗಳೇ ಎಲ್ಲ ಆದಂಥದ್ದು, ಮತ್ತು ಕವಿಯೇ ದಾರ್ಶನಿಕ, ಅವನ ಅಗ್ನಿಶಿಖಿ ಅಂತೆಲ್ಲ ಕೊಂಡಾಡಿಕೊಂಡು ಪದ್ಯ ಬರ್ಕೊಂಡಿದ್ದಾರೆ. ಎಲ್ಲ ಪ್ರೊಫೆಷನಲ್ಲೂ ಉಂಟು. ತಮ್ಮ ಹೆಗಲನ್ನು ತಾವೇ ತಟ್ಕೋತಾರೆ. ಮಾಲವಿಕಾಗ್ನಿಮಿತ್ರದ ಮೊದಲನೇ ಅಂಕದಲ್ಲೇ ಗಣದಾಸ ಅಂತ ನಾಟ್ಯಾಚಾರ್ಯ ಬಂದು ಹೇಳ್ತಾನೆ, ಎಲ್ಲರಿಗೂ ಕೂಡ ಅವರ ವೃತ್ತಿ ಅಂದರೆ ತುಂಬ ಹೆಮ್ಮೆ ಇರುತ್ತೆ, ನಮಗೂ ನಾಟ್ಯದ ಬಗ್ಗೆ ಹೆಮ್ಮೆ. ಆದರೆ ನಮ್ಮ ಹೆಮ್ಮೆ ಸ್ಥಾನೇ ಖಲು ಅಸ್ಮಾಕಂ ಅಭಿನಿವೇಶ, ನಮ್ಮ ಹೆಮ್ಮೆ ತುಂಬ ಯುಕ್ತವಾದದ್ದು ಅಂತ. ಪ್ರತಿಯೊಬ್ಬರಿಗೂ ಇರುತ್ತೆ. ಎವ್ರಿ ಒನ್ ವಿಲ್ ಹ್ಯಾವ್ ಪ್ರೊಫೆಷನಲ್ ಡಿಗ್ನಿಟಿ ಆ್ಯಂಡ್ ಪ್ರೈಡ್ ಆಫ್ ಪ್ರೊಫೆಷನ್. ಅದು ತಪ್ಪಲ್ಲ. ಆದರೆ ಮತ್ತೊಬ್ಬರಿಗೂ ಅಷ್ಟೇ ಇರುತ್ತದೆ, ಮತ್ತೊಬ್ಬರದು ಅಷ್ಟೇ ದೊಡ್ಡದು ಅನ್ನೋ ಭಾವವೂ ಬೇಕು.
ಆ ಕಾರಣದಿಂದ ಅವ್ರು ಹೇಳ್ತಾರೆ, ಜಗತ್ತಿಗೆ ಒಳಿತನ್ನು ಮಾಡಿದವರು ಎಷ್ಟೋ ಜನ ಇದ್ದಾರೆ, ಅವರೆಲ್ಲರೂ ಒಂದು ರೀತಿ ಕವಿಗಳೇನೆ ಅಂತನ್ನೋದು. ಕವಿ ಅಂದರೆ ರಸ, ಸಂತೋಷ, ಅದನ್ನು ಸಾಕ್ಷಾತ್ಕಾರ ಮಾಡಿಕೊಡ್ತಕ್ಕಂಥವನು ಅಂತ ಹೇಳಿ ಅವರು ತಿಳಿಸ್ತಾರೆ. ಮಂದಿರದ ಶಿಲ್ಪಿ, ಯಂತ್ರಗಳ ಯೋಜಕ, ರಾಜ್ಯ ಸಂಧಾನಿ, ವಿಜ್ಞಾನಿ, ಉದ್ಯೋಗದಾನಿ, ಮಂದಿ ಮುಂದಾಳು, ಜನ ಬಾಂಧವ್ಯ ಪೋಷಕನು, ಸೌಂದರ್ಯಕರರಿವರು ಮಂಕುತಿಮ್ಮ. ಅಂದರೆ ಡಿ ವಿ ಜಿಯವರ ಸೌಂದರ್ಯದ ಕಲ್ಪನೆ ಇಷ್ಟು ವಿಶಾಲವಾದದ್ದು, ವಿಸ್ತೃತವಾದದ್ದು. ಆನಂದ ಕುಮಾರ ಸ್ವಾಮಿ ಆರ್ಟಿಸಾನ್ ಅಂತ, ಇಂಡಿಯನ್ ಕ್ರಾಫ್ಟ್ಸ್ಮನ್ ಅಂತ ಈ ಬಗೆಯ ಲೇಖನಗಳಲ್ಲಿ, ಪುಸ್ತಕಗಳಲ್ಲಿ ಇದನ್ನು ಹೇಳ್ತಾ ಬರ್ತಾರೆ, ಮತ್ತೆ ಮತ್ತೆ ಹೇಳ್ತಾರೆ. ಅಲ್ಲಿ ಯಾರೆಲ್ಲ ಕವಿಗಳು, ವೇದಗಳಲ್ಲಿ ರಥಶಿಲ್ಪಿಗಳನ್ನೆಲ್ಲ ಕವಿ ಅಂತ ಕರೆದಿರುವುದುಂಟು. ಇವತ್ತು ನಮ್ಮಲ್ಲಿ ಯಾರನ್ನು ನಾವು ಈ ಪಂಚಾಲರು ಅಂತ ಕರಿತೀವಿ, ವಿಶ್ವಕರ್ಮರು ಅಂತ ಕರಿತೀವಿ, ಅವ್ರನ್ನೆಲ್ಲ ಕವಿ ಅಂತಲೇ ಕರೆದಿರ್ತಕ್ಕಂಥದ್ದು. ಅಶ್ವಿನಿ ದೇವತೆಗಳ ರಥಗಳನ್ನೆಲ್ಲ ಕವಿಗಳು ಮಾಡಿದ್ದು ಅಂತ. ಕವಿ ಅಂದರೆ ಶಿಲ್ಪಿ ಅಂತ ಅನ್ನುವ ಅರ್ಥದಲ್ಲಿ, ಎಂಜಿನಿಯರ್ ಅನ್ನುವ ಅರ್ಥದಲ್ಲಿ ಕೂಡ ಆಗುತ್ತದೆ. ಅಂದರೆ ಯಾವುದೇ ಲೋಕಕ್ಕೆ ಆನಂದ ತಂದು ಕೊಡುವುದನ್ನು ನಿರ್ಮಾಣ ಮಾಡಿದರ ಹಿಂದೆ ರಸತ್ವ, ರಸದೃಷ್ಟಿ ಇರುತ್ತದೆ. ಅದು ಬಹಳ ದೊಡ್ಡದಾದದ್ದು ಅಂತ ಅದನ್ನು ವಿವರಿಸ್ತಾರೆ. ಮಂದಿರದ ಶಿಲ್ಪಿ, ಯಂತ್ರಗಳ ಯೋಜಕ, ರಾಜ್ಯ ಸಂಧಾನಿ, ವಿಜ್ಞಾನಿ, ಉದ್ಯೋಗದಾನಿ. ಯಾರೋ ಪಾಪ ಒಳ್ಳೆ ದೊಡ್ಡ ಫ್ಯಾಕ್ಟ್ರಿ ಕಟ್ಟಿಸಿ ಅನೇಕರಿಗೆ ಉದ್ಯೋಗ ಮಾಡ್ತಾನೆ. ಯಾರೋ ಒಬ್ಬ 1000 ಎಕರೆ ಜಮೀನು ಇಟ್ಕೊಂಡು ಅನೇಕರಿಗೆ ರೈತರಾಗಿ ಉತ್ತು ಬಿತ್ತು ಬೆಳೆ ತೆಗೆಯೋದಕ್ಕೆ ಉದ್ಯೋಗ ಮಾಡಿಕೊಡ್ತಾನೆ. ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ಅವರೆಲ್ಲರೂ ಕೂಡ ನಿಜವಾಗಿ ಸೌಂದರ್ಯೋಪಾಸಕರು, ಸೌಂದರ್ಯಕರರು. ಮಂದಿ ಮುಂದಾಳು, ಸಮಾಜ ಉದ್ಧಾರಕ್ಕಾಗಿ, ಸಮಾಜ ಸೇವೆಗಾಗಿ ಬರ್ತಾರೆ. ಜನಬಾಂಧವ್ಯ ಪೋಷಕರಾಗಿರ್ತಾರೆ, ರಾಜನೀತಿಜ್ಞರಾಗಿರ್ತಾರೆ. ಒಳ್ಳೆಯ ರಾಜಕಾರಣಿಗಳು ಎಲ್ಲ ಕವಿಗಳೇನೆ, ಅದರೊಳಗೇನು ವ್ಯತ್ಯಾಸ ಇಲ್ಲ. ನಮ್ಮ ಸಾಹಿತಿ ಸಮರಾಂಗಣ ಸಾರ್ವಭೌಮ ಕೃಷ್ಣದೇವರಾಯ ಕವಿ ಅಲ್ವೇ? ಭೋಜರಾಜ ಎಂಥವನು, 83 ಬಿರುದುಗಳು, 83 ಗ್ರಂಥ ಬರೆದ ಮಹಾನುಭಾವ, ಅವನು ಕವಿ ಅಲ್ಲವೇ? ಹೀಗೆ ಅನೇಕರು ಕವಿಗಳು. ಸಾಹಿತ್ಯೇಚ ಭುವಿಶ್ರೇಷ್ಠ ಅಂತ ರಾಮಾಯಣದಲ್ಲಿ ರಾಮನ ಬಗ್ಗೆ ಹೇಳೋದುಂಟು. ರಾಮ ಚೆನ್ನಾಗಿ ಸಾಹಿತ್ಯವನ್ನು ಬಲ್ಲವನಾಗಿದ್ದ ಅಂತ. ಕೃಷ್ಣನಿಗಿಂತ ಕಲೆಗಾರ ಬೇಕೆ? ಅರ್ಜುನ ಒಳ್ಳೆ ನಾಟ್ಯ ಕೋವಿದನೂ ಆಗಿದ್ದನಲ್ಲ. ಹೀಗಾಗಿ ಇವರೆಲ್ಲ ರಾಜಕೀಯದಲ್ಲಿದ್ದವರು ಕವಿಗಳೇ, ಕಲಾವಿದರೇ. ಈ ಕಾರಣದಿಂದ ನಾವು ಎಲ್ಲಿ ನೋಡಿದ್ರೂ ಸೌಂದರ್ಯಕರರಿದ್ದಲ್ಲಿ ಅದು ದೊಡ್ಡದು ಅಂತಂತಾರೆ. ಇದು ಬಹಳ ದೊಡ್ಡ ಕಾಣಿಕೆ ಅಂತ ಅನಿಸುತ್ತದೆ. ಹೀಗಾಗಿ ಈ ಕಲಾವಿತ್, ಕವಿ ಅನ್ನೋದನ್ನು ತುಂಬ ಸಂಕುಚಿತ ಅರ್ಥದಲ್ಲಿ ತೆಗೆದುಕೊಳ್ಳಬಾರದು ಅಂತ ಡಿ ವಿ ಜಿಯವರ ದೃಷ್ಟಿ. ಕವಿಚಿತ್ರ ಕೋವಿದನು, ಪರತತ್ವ ಶೋಧಕನು, ವಿವಿಧ ವಾದನ ಗೀತ ನೃತ್ಯ ಕುಶಲಿಗಳು, ನವನವತೆಯಂ ಮನಸ್ಸಿಗೀವೆಲ್ಲ ಕಲೆಗಾರರ್, ಅವರಿಂದ ಸುಂದರತೆ ಮಂಕುತಿಮ್ಮ. ಕವಿ ಚಿತ್ರಕೋವಿದ, ಪರತತ್ವ ಶೋಧಕ, ವಿವಿಧ ವಾದನ ಗೀತ ನೃತ್ಯ ಕುಶಲಿಗಳು, ನವನವತೆಯಂ ಮನಸ್ಸಿಗೀವೆಲ್ಲ ಕಲೆಗಾರರು, ಅವರಿಂದ ಸುಂದರತೆ. ಇವರೆಲ್ಲರೂ ಸೇರಿಕೊಂಡು ಸೌಂದರ್ಯ ಅಂತ ಹೇಳ್ತಾ ಸಮಾಜದ ಸರ್ವತೋಮುಖವಾದ, ವಿಸ್ತೃತವಾದ, ವ್ಯಾಪಕವಾದ ದೃಷ್ಟಿಯನ್ನು ನಮ್ಮ ಕಣ್ಣು ಮುಂದೆ ಅವರಿಡುತ್ತಾರೆ. ಹಿರಿಯಣ್ಣನವರು ಬಹಳ ಸೊಗಸಾಗಿ ಆ ತತ್ವವನ್ನು ಹೇಳ್ತಾರೆ. ಆರ್ಟ್ ಕರೆಕ್ಟ್ಲಿ ಕನ್ಸೀವ್ಡ್ cannot be merely a selfish escape from life. It must also influence life permanently, or at least tend to do so. But the view that art is not connected with morality is not altogether baseless. The truth underlying it is that art has nothing directly to do with morality. It should influence character indirectly, and what discountenanced is not direct instruction in that regard, for it will militate against the primary purpose of art, which is to raise man above all trifle and secure a form of unique joyful experience ಅಂತ ಹೇಳ್ತಾರೆ. ಮತ್ತು ಇನ್ನೂ ಒಂದು ಮಾತನ್ನು ಹೇಳ್ತಾರೆ. ದಿ ಅಸೋಸಿಯೇಷನ್ ಆಫ್ ಆರ್ಟ್ ವಿತ್ ರಿಲಿಜನ್ ಇನ್ ಆಲ್ ಪ್ರಾಬಬಿಲಿಟಿ ಇಸ್ ಪ್ರೈಮರ್ಲಿ ಟು ಮೇಕ್ ದಿ ಲೇಟರ್ ಅಟ್ರಾಕ್ಟಿವ್, ಬಟ್ ಇಟ್ ಹ್ಯಾಸ್ ಅನ್ಡೌಟಬಲಿ ಹೆಲ್ಪ್ ಟು ಪ್ರಿವೆಂಟ್ ದಿ ಫಾರ್ಮರ್ ಫ್ರಮ್ ಡಿಟೋರೇಟಿಂಗ್. ನೋ ಆರ್ಟಿಸ್ಟ್ ವಿಲ್ ಪ್ರೆಸೆಂಟ್ ಕ್ಯಾರೆಕ್ಟರ್ಸ್ ಲೈಕ್ ಇಯಾಗೋ ಆಸ್ ಎಕ್ಸಾಂಪಲ್ಸ್ ಟು ಬಿ ಫಾಲೋಡ್. But this negative attitude towards them is not enough. He should do his best to leave the impression on us that they are warnings. ಅಂದರೆ ಕೆಟ್ಟ ಕೆಟ್ಟ ಪಾತ್ರಗಳನ್ನೆಲ್ಲ ಚಿತ್ರಿಸಿ ಕಲೆ ಇದೇ ದೊಡ್ಡದು ಅಂತ ಅನ್ನಬಾರ್ದು, ಕೆಟ್ಟ ಪಾತ್ರಗಳನ್ನು ಎಚ್ಚರಿಕೆಯಂತೆ ಚಿತ್ರಿಸಬೇಕು ಅಂತ ಶೇಕ್ಸ್ಪಿಯರ್ನ ಇಯಾಗೋ, ಒಥೆಲೋದಲ್ಲಿ ಬರುವ ಪ್ರತಿನಾಯಕನನ್ನು ತೋರಿಸ್ತಾರೆ. ಇನ್ ಅಡಿಷನ್ ಟು ದಿಸ್ ಜನರಲ್ ಮಾರಲ್ ವ್ಯೂ, there may be some aspect of moral ideal dominating the conduct of hero or other characters,
ಅಂಥೇಳಿ ಮೌಲ್ಯ ಬದ್ಧತೆಯನ್ನು ತೋರಿಸ್ತಾರೆ. ಅನ್ಲೈಕ್ ದಿ ಜನರಲ್ ಮಾರಲ್ ವ್ಯೂ, ದಿಸ್ ಈಸ್ ಇನ್ ಫೋರ್ಗ್ರೌಂಡ್ ಆಫ್ ದಿ ಪಿಕ್ಚರ್, ಬಟ್ ಇಟ್ ಮಸ್ಟ್ ಬಿ ಆ್ಯಡೆಡ್ ದಟ್ ಇಟ್ ಇನ್ ನೋ ವೇ ಎನ್ಕ್ರೋಚಸ್ ಅಪಾನ್ ದಿ ಆರ್ಟಿಸ್ಟಿಕ್ ಫಂಕ್ಷನ್ ಆಫ್ ದಿ ಪ್ಲೇ ವಿಚ್ ಈಸ್ ಟು ಅವೇಕನ್ ಇನ್ ಅಸ್ ದಿ ಎಮೋಷನ್ ಆಫ್ ಲವ್, ನಾಟ್ ಆಸ್ ಎ ಸೋರ್ಸ್ ಆಫ್ ಆಲ್ ಲೈಫ್ಸ್ ಜಾಯ್, ಬಟ್ ಆಸ್ ಲೀಡಿಂಗ್ ಟು pathos which so often and so inexplicably comes in its wake. The emphasis on the importance of public duty may be ದಿ ಮೇನ್ ಲೆಸನ್ ಆಫ್ ದಿ ಸ್ಟೋರಿ ಅಂತ ಹೇಳಿ ಉತ್ತರಾಮಚರಿತೆಯಲ್ಲಿ ಶ್ರೀರಾಮ ಪ್ರಜಾವಾಕ್ಯಕ್ಕಾಗಿ ಸೀತಾ ಪರಿತ್ಯಾಗ ಮಾಡಿದ್ದನ್ನು ಹೇಳಿ ತೋರಿಸ್ತಾರೆ. ದಿಸ್ ಎಂಫಸಿಸ್ ಆನ್ ದಿ ಇಂಪಾರ್ಟೆನ್ಸ್ ಆಫ್ ಪಬ್ಲಿಕ್ ಡ್ಯೂಟಿ ಮೇ ಬಿ ದಿ ಮೇನ್ ಲೆಸನ್ ಆಫ್ ದಿ ಸ್ಟೋರಿ ಅಂತ, ಸಾರ್ವಜನಿಕ ಜೀವನದ ಶಿಕ್ಷಣ ಏನಿದೆ ಅದು ಅಂತ. ದ್ಯಾಟ್ ಈಸ್ the creations of art must leave a moral influence on the spectator without his knowing that he is being so influenced. ಅವನಿಗೆ ಗೊತ್ತಿಲ್ಲದೆಯೇ ಅದಾಗಬೇಕು. ತಿಕ್ತೌಷಧಂ ಗುಡಲೇಪೇನ ಅಂತ ಮತ್ತೆ ಮತ್ತೆ ನಮ್ಮ ಅಲಂಕಾರಿಕರು ಹೇಳ್ತಾರೆ. ಕ್ಷೇಮೇಂದ್ರ ಹೇಳ್ತಾನೆ, ಸೂರತ ತಿಲಕದಲ್ಲಿ ಮಾತನ್ನು ಹೇಳ್ತಾನೆ, ಅವನ ಗ್ರಂಥ ಛಂದೋಶಾಸ್ತ್ರದ ಬಗ್ಗೆ ಬರೆದಂಥ ಗ್ರಂಥದಲ್ಲಿ. ಕಹಿಯಾದ ಔಷಧಕ್ಕೆ ಸಿಹಿಲೇಪನ ಕೊಟ್ಟಂತೆ ಕಲೆ ಮೌಲ್ಯಗಳನ್ನು ಇನಿದಾಗಿ ತಿಳಿಸುತ್ತದೆ ಅಂತ. ಇದು ನೋಡಿದಾಗ ರಾಜ್ಯಕತೆ ಏನು ಅಂತ ಡಿ ವಿ ಜಿಯವರ ತತ್ವಕ್ಕೆ ಸಂವಾದಿ ಆಗುತ್ತದೆ. ಪಾರಿಜಾತವ ಕಂಡು ನಿಡುಸುಯ್ದು ಪದಗಳಿಂ ಶೌರಿ ಕಥೆಯನ್ನು ಹಣೆದು ಕವಿ ತೃಪ್ತನಹನು ಕವಿ ಊರಿನುದ್ಯಾನಕದ ತರಿಸಿ ಬೆಳೆಸುವ ಕಾರ್ಯಧೀರನಲ್ಲ ರಾಜ್ಯಕನು ಮಂಕುತಿಮ್ಮ. ಅದ್ಭುತವಾದ ಪದ್ಯ. ಪಾರಿಜಾತವನ್ನು ಕಂಡು ನಿಡುಸುಯ್ದು ಹಾ ಅಂತಂದು ಪದಗಳಿಂ ಭಾಷೆಯಿಂದ ಶೌರಿ ಕಥೆಯಂ ಹೆಣೆದು ತೃಪ್ತನಹನು ಕವಿ. ಶ್ರೀಕೃಷ್ಣ ಪಾರಿಜಾತ ಸತ್ಯಭಾಮೆ ಮುನಿಸಿಕೊಂಡಿದ್ದು, ಕೃಷ್ಣ ಪಾರಿಜಾತ ತಂದಿದ್ದು, ಇದೆಲ್ಲ ಕಾವ್ಯವಾಗಿ ಬರೀತಾನೆ. ನಮ್ಮ ಕನ್ನಡದ ರುದ್ರಭಟ್ಟ ಕವಿ ಈ ಕಥೆಯನ್ನು ಸ್ವಲ್ಪ ಬರೀತಾನೆ ತನ್ನ ಜಗನ್ನಾಥ ವಿಜಯದಲ್ಲಿ. ತುಂಬ ಸುಂದರವಾಗಿ, ಸ್ವಲ್ಪ ಮಟ್ಟಿಗೆ ಇದರಿಂದ ಪ್ರಭಾವಿತನೇ ಆದ ತೆಲುಗಿನ ಕವಿ ಕೃಷ್ಣದೇವರಾಯನ ಆಸ್ಥಾನದಲ್ಲಿದ್ದವನು ನಂದಿತಿಮ್ಮನ ಅಥವಾ ಮುಕ್ಕುತಿಮ್ಮನ ಪಾರಿಜಾತಾಪಹರಣಂ ಅಂತ ಬಹಳ ಸೊಗಸಾದ 5 ಆಶ್ವಾಸಗಳ ಚಂಪು ಕಾವ್ಯ ಬರೆದಿದ್ದಾನೆ. ತುಂಬ ಚೆನ್ನಾಗಿದೆ. ನನಗೆ ತೆಲುಗಿನ ಪ್ರಬಂಧ ಕಾವ್ಯಗಳಲ್ಲೆಲ್ಲ ಬಹಳ ಪ್ರಿಯವಾದದ್ದು ಇದು. ಈ ಥರ ಕಾವ್ಯಗಳುಂಟು, ಅದನ್ನು ನಾಟಕ ಇತ್ಯಾದಿ ಎಲ್ಲ ನೋಡ್ತೀವಿ ನಾವು. ಶೌರಿ ಕಥೆಯನ್ನು ಹೆಣೆದು ತೃಪ್ತನಹನು ಕವಿ, ಆದರೆ ಊರಿನುದ್ಯಾನಕದ ತರಿಸಿ ಬೆಳೆಸುವ ಕಾರ್ಯಧೀರನಲ್ಲ ರಾಜ್ಯಕನು. ಆದರೆ ಈ ಕಾವ್ಯ ಬರೆದದ್ದನ್ನು ಓದಿ ಅಷ್ಟೇ ತೃಪ್ತನಾಗದೆ, ಬರೆದ ಕಾವ್ಯವನ್ನು ಓದಿ ಕೇಳಿ ತೃಪ್ತನಾಗದೆ ರಾಜ್ಯಕ, ಸ್ಟೇಟ್ಸ್ಮನ್, ಸಮಾಜ ಸೇವಕ, ಎಲ್ಲೋ ಬೇರೆ ಊರುಗಳಲ್ಲಿ ಒಳ್ಳೊಳ್ಳೆ ಪಾರಿಜಾತಗಳ ತಳಿಗಳಿದ್ದರೆ ಅದನ್ನೆಲ್ಲ ತರಿಸಿ ಊರಿನ ಪಾರ್ಕ್ಗಳಲ್ಲಿ ಬೀದಿಗಳಲ್ಲಿ ನಟ್ಟು ಆ ಪಾರಿಜಾತದ ಪರಿಮಳ ಎಲ್ಲರಿಗೂ ಸಿಗುವಂತೆ ಮಾಡ್ತಾನೆ, ಹೂವು ದಕ್ಕುವಂತೆ ಮಾಡ್ತಾನೆ. ಅಂಥ ಕಾರ್ಯಧೀರ, ಧೀರ ಅಂದರೆ ಮೇಧಾವಿ ಅಂತ, ಕಾರ್ಯದಕ್ಷತೆ ಉಳ್ಳಂಥ ಮೇಧಾವಿ ಕಾರ್ಯಧೀರ ಅಂತ ಹೀಗೆ ಹೇಳ್ತಾರೆ. ಅಂದರೆ ಡಿ ವಿ ಜಿಯವರಿಗೆ ಒಂದು ಕಡೆ ಹೇಗೆ ಬಸವಪ್ಪ ಶಾಸ್ತ್ರಿಗಳು ಅಭಿನವ ಕಾಳಿದಾಸ ಅಂತ ಅವರು ಇಷ್ಟರಾಗಿದ್ದರು ಮಹಾರಾಜರ ಆಸ್ಥಾನದಲ್ಲಿ, ಹಾಗೆ ದಿವಾನರಾಗಿದ್ದ ವಿಶ್ವೇಶ್ವರಯ್ಯನವರು ಗೌರವನೀಯರಾಗಿದ್ದರು, ಮಿರ್ಜಾ ಇಸ್ಮಾಯಿಲ್ರು ಗೌರವನೀಯರಾಗಿದ್ದರು. ಏಕೆಂದರೆ ಅವರೆಲ್ಲ ಕಾರ್ಯಧೀರರು, ಸ್ಟೇಟ್ಸ್ಮನ್, ಮಹಾನುಭಾವರು. ಅದನ್ನು ತೋರ್ಪಡಿಸ್ತಾರೆ. ಆಮೇಲೆ ನರನ ಮೃತ್ಯುಂಜಯತೆ ಅನ್ನುವ ಒಂದು ಶೀರ್ಷಿಕೆಯಲ್ಲಿ ಹಲವು ಪದ್ಯಗಳನ್ನು ಹೇಳ್ತಾರೆ. ಅದು ಮತ್ತೆ ಈ ಕಲೆ, ರಾಜ್ಯತಂತ್ರಜ್ಞತೆ ಎರಡು ಹೇಗೆ ಬೆಸ್ತುಕೊಂಡು ಬರ್ತದೆ ಅಂದರೆ, ನಮ್ಮ ಭಾವಜೀವನವನ್ನು ಚೆಲುವಾಗಿಡತಕ್ಕಂಥದ್ದು ಕಲಾವಿದರ ಕೆಲಸ. ಆದರೆ ಬಹಿರಂಗದ ಜೀವನವನ್ನು, ನಿತ್ಯದ ಜೀವನವನ್ನು ಸುಂದರವಾಗಿಡತಕ್ಕಂಥದ್ದು ಸಮಾಜ ಸುಧಾರಕರ, ಸಮಾಜ ಸೇವಕರ ಮತ್ತು ರಾಜಕೀಯಸ್ಥರ, ರಾಜಕೀಯ ಉದ್ಯೋಗಿಗಳ ಕೆಲಸ ಅಂತ ಹೇಳ್ತಾರೆ. ಈ ಮಾತುಗಳನ್ನು ಹೇಳಬೇಕು ಅಂದರೆ ರಾಜಕೀಯ ಚಟುವಟಿಕೆ ಇಷ್ಟು ಮೇಲಿರಬೇಕು ಅಂತ ಗೊತ್ತಾಗುತ್ತದೆ. ಅಥೆನ್ಸ್ನಲ್ಲಿ ಹಾಗೆ ನಡೀತಾ ಇತ್ತಂತೆ, ವೈಶಾಲಿಯಲ್ಲಿ ಹಾಗೆ ನಡೀತಾ ಇತ್ತಂತೆ, ಚಾಣಕ್ಯನ ಕಾಲದಲ್ಲಿ ಆ ಥರ ಇತ್ತು ಅಂತಾರೆ. ನಮ್ಮಲ್ಲಿಯೇ ಇಮ್ಮಡಿ ಪುಲಿಕೇಶಿ ಕಾಲದಲ್ಲಿ ಹಾಗಿತ್ತು ಅಂತ ಹ್ಯುನ್ಸಾಂಗ್ ಬರೀತಾನೆ. ಹೀಗಿರಬೇಕಾದದ್ದು, ಅಂಥ ಪ್ರಜಾಸೇವಕರು ಹಾಗಿರಬೇಕು ಅಂತ. ಇವತ್ತು ನೋಡಿದ್ರೆ ಹಾಸ್ಪಿಟ್ಲ್ ಬೆಡ್ಗಳಲ್ಲಿ ರಾಜಕೀಯ, ರೆಮ್ಡಿಸಿವಿಯರ್ ಅಂತಲೋ ಇಂಥದ್ದು ಒಂದು ಔಷಧ ಇದೆಯಲ್ಲ ಅದರೊಳಗೊಂದು ರಾಜಕೀಯ, ವ್ಯಾಕ್ಸಿನ್ ಕೊಡೋದ್ರೊಳಗೆ ಒಂದು ರಾಜಕೀಯ, ಹೀಗೆ ಮಾಡಿಕೊಂಡು ಕೂತ್ಕೊಂಡಿದ್ದಾರೆ, ಪ್ರತಿಷ್ಠೆ ಮಾಡಿ ಕೂತ್ಕೊಂಡಿದ್ದಾರೆ. ರೈತರೇ ಅಲ್ಲದೆ ಇರತಕ್ಕಂಥವ್ರನ್ನ ತಂದು ಜಮಾಯಿಸಿಬಿಟ್ಟಿದ್ದನ್ವೇ ಕರೋನಾ ಹಬ್ಬಿಸುವಂತೆ ಗಲಾಟೆ ಮಾಡ್ತಾ ಎಲೆಕ್ಟೆಡ್ ಗೌರ್ಮೆಂಟನ್ನು ಥ್ರೆಟನ್ ಮಾಡುವಂಥದ್ದು ಅದು ಒಂದು ರಾಜಕೀಯ ಆಗಿ ಕೂತಿದೆ. ಈ ಥರದ ರಾಜಕೀಯಗಳ ಏನಿದು ಅನ್ಯಾಯ, ಎಂಥ ವಾಮಾಚಾರ! ಅಯ್ಯೋ ರಾಮ! ಇದನ್ನು ಕಂಡಾಗ ಇಷ್ಟು ಕುತ್ಸಿತವ ಅಂತ ಅನಿಸ್ಬಿಡ್ತದೆ. ಇದಲ್ಲವೇ ಅಲ್ಲ, ಇಂಥದ್ದನ್ನು ರಾಜಕೀಯ ಅಂತ ಹೇಳೋದೇ ತಪ್ಪು. ತುಂಬ ಘನವಾದ ಶಬ್ದವಾಗಿತ್ತದು. ನಾವು ಮಾಡೋ ಕೆಲಸಕ್ಕೆ ಯೋಗ್ಯತೆ ತರಬೇಕು ಅಂದರೆ ನಾವು ಸರಿಯಾಗಬೇಕಲ್ಲ. ಇಲ್ಲಿ ನೋಡಿ,
ನರನ ಮೃತ್ಯುಂಜಯತೆ ಅನ್ನುವ ಪದ್ಯ ಖಂಡಿಕೆಗಳು. ಬಿದ್ದುದನ್ನು ನಿಲ್ಲಿಪುದೇ ನರನ ಮೃತ್ಯುಂಜಯತೆ, ಬಿದ್ದದ್ದನ್ನು ಮತ್ತೆ ಎತ್ತಿ ನಿಲ್ಲಿಸ್ತಕ್ಕಂಥದ್ದು. ಹಿಂದೆ ಜಮಿನಿ ಸರ್ಕಸ್ ಅಂತ ಒಂದು ಸರ್ಕಸ್ ಬಂದಿತ್ತು. ಚಂಡಮಾರುತ ಬಂದು ಪಾಪ ಸರ್ಕಸ್ನ ಡೇರೆ ಎಲ್ಲ ಛಿದ್ರವಾಗಿ ನೆಲ ಕಚ್ಚಿ ಮಲಗಿಬಿಡ್ತು. ಹರಿ 2 ದಿವಸಗಳಲ್ಲಿ ಸರ್ಕಸ್ಸಿನ ಜನರೇ ಆ ಪ್ರಾಣಿಗಳು ಎಲ್ಲ ಸೇರಿಕೊಂಡು ಎಬ್ಬಿಸ್ಬಿಟ್ರಂತೆ ಮೇಲಕ್ಕೆ. ನಾನಾಗ ನೋಡಿದ್ದೆ ಸರ್ಕಸ್ಸು, ಮೇಲೆಲ್ಲ ಹರಕಲಾಗಿತ್ತು. ಆದರೂ ಚೆನ್ನಾಗಿ ಉಲ್ಲಾಸದಿಂದ ಮುಖದಲ್ಲಿ ಯಾವುದೇ ನೋವಿಲ್ಲದೆ ಅಭಿನಯ ಮಾಡಿ ಹೋಗಿದ್ದರು ಸರ್ಕಸ್ನ. ಹಾಗೆ ಬಿದ್ದುದನ್ನು ನಿಲ್ಲಿಪುದೇ ನರನ ಮೃತ್ಯುಂಜಯತೆ, ಮತ್ತೆ ತೆಗೆದುಕೋಬೇಕು. ತೆಲುಗಿನಲ್ಲಿ ನೋರಿ ನರಸಿಂಹಶಾಸ್ತ್ರಿಯನ್ನವರು ದೊಡ್ಡ ಕಾದಂಬರಿಕಾರರು. ಅವರು ರುದ್ರಮದೇವಿ ಅಂತ ಅದ್ಭುತವಾದ ಕಾದಂಬರಿ ಬರೆದರು. ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪುರಸ್ಕಾರವೂ ಬಂತು. ಕನ್ನಡಕ್ಕೆ ಅದನ್ನು ಕೆ ವೆಂಕಟರಾಮಪ್ಪನವರು, ಕುವೆಂಪುರ ಸಹಾಧ್ಯಾಯಿ, ತುಂಬ ಒಳ್ಳೆಯ ಅನುವಾದಕರಾಗಿದ್ದರು. ಚೆನ್ನಾಗಿ ಅನುವಾದ ಮಾಡಿದ್ದಾರೆ ಕನ್ನಡಕ್ಕೆ. ಅಲ್ಲಿ ಒಂದು ಕಡೆ ಬರುತ್ತದೆ 6,000 ಜನ ಕರ್ಣಿಕರು ತಯಾರಾಗಬೇಕಾಗಿರುತ್ತದೆ. ಆ ಕರ್ಣಿಕರು ತಯಾರಾದಾಗ ಅವರ ಒಂದು ಗ್ರ್ಯಾಜುಯೇಷನ್ ಅಂತ ಏನು ಹೇಳ್ತೀವಿ, ಸ್ನಾತಕತ್ವಕ್ಕಾಗಿ ಮಾಡಿಕೊಂಡಂಥ ಒಂದು ವೇದಿಕೆಯ ಮಂಟಪವನ್ನೆಲ್ಲ ಅಸೂಯಾಗ್ರಸ್ತರಾದವರು ಸುಟ್ಟು ಬಿಡ್ತಾರೆ. ತಿಕ್ಕನ ಸ್ವಾಮಿಯಾಜಿ ಅಲ್ಲಿಗೆ ಬರ್ತಾರೆ. ಬಂದು, ಇಲ್ಲ, ಇವತ್ತು ಸುಟ್ಟಿದ್ದ ಈ ಜಾಗದಲ್ಲಿಯೇ ನಿಮಗೆಲ್ಲರಿಗೂ ಪ್ರಮಾಣ ಪತ್ರಗಳು ಅಂದರೆ ಡಿಗ್ರಿ ಸರ್ಟಿಫಿಕೇಟ್ಸ್ ಕೊಡಬೇಕು. ಅಂದುಕೊಂಡ ಸಂಕಲ್ಪ ವ್ಯರ್ಥವಾಗಬಾರ್ದು. ತನ್ಮೇ ಶಿವಸಂಕಲ್ಪ ವಸ್ತು ಅಂತಂತೀವಲ್ಲ, ಶಿವಸಂಕಲ್ಪ ಇರಲಿ ಅಂತ ಇಲ್ಲಿಯೇ ನೋಡಿ ಅಂತ ಹೇಳ್ಬಿಟ್ಟು ಆ ಭಸ್ಮ ಉರಿದು ಬೂದಿಯಾಗಿರುತ್ತಲ್ಲ ಆ ಎಲ್ಲ ಮಂಟಪ ಚಪ್ಪರ, ಆ ಭಸ್ಮವನ್ನೇ ತಗೊಂಡು ಅಗ್ನಿರಿತಿ ಭಸ್ಮ, ವ್ಯೋಮೇತಿ ಭಸ್ಮ, ಜಲಮಿತಿ ಭಸ್ಮ, ಸ್ಥಲಮಿತಿ ಭಸ್ಮ ಅಂತ ಭಸ್ಮಧಾರಣ ಮಂತ್ರಗಳು ಹೇಳ್ಕೊಂಡು ಮಾನಸ್ತೋ ಕೇತನ ಏಮಾನ ಆಯುಷ್ಮಾನೋ ಘೋಷಮಾನೋ ಅಶ್ವೇಶ್ವರೀರ್ಷ ವೀರಾನ್ಮಾನೋ ರುದ್ರಭಾಮಿತೋವಧೀರ ವಿಷಮಂತೋ ನಮಸಾ ವಿಧೇಮತಿ ಅಂತ ಪಂಚಾಂಗಗಳಿಗೂ ಕೂಡ ಅವರು ಭಸ್ಮ ಧಾರಣ ಮಾಡಿಕೊಂಡ್ರಂತೆ. ಮಿಕ್ಕೆಲ್ಲ ಕರ್ಣಿಕರು ಮಾಡಿಕೊಂಡ್ರು. ಅಲ್ಲಿಯೇ ಪ್ರಮಾಣ ಪತ್ರಗಳು ವಿತರಣೆ ಆಯಿತು. ನಾವು ಚಾವಣಿಗೆಲ್ಲ ಕಾದಿರ್ತಕ್ಕಂಥದ್ದು ಮುಹೂರ್ತಕ್ಕೆ ಅಂತ. ಅಂದರೆ ಈ ಧೀರತೆ ಬೇಕು. ಸುಟ್ರೇನು ಬಿದ್ದರೇನು ಮತ್ತೆ ಕಟ್ತೀವಿ ಅಂತ. ಈಗ ಕೊರೋನಾಯಿಂದ ತುಂಬ ಕಷ್ಟ ಬಂದು ದೇಶದ ವ್ಯವಸಾಯ ಆಗಲಿ, ಆರ್ಥಿಕ ವ್ಯವಸ್ಥೆಗಳಾಗಲಿ, ಯಂತ್ರೋದ್ಯಮಗಳಾಗಲಿ ಮತ್ತು ಪ್ರವಾಸೋದ್ಯಮಗಳು ಈ ಥರ ಎಷ್ಟೆಷ್ಟೋ ನೆಲ ಕಚ್ಚಿವೆ, ಕಲೆ ಇತ್ಯಾದಿ. ಮತ್ತೆ ಮಾಡೋಣ, ಮತ್ತೆ ಬರೋಣ, ಮತ್ತೆ ಜೀವೋತ್ಸಾಹದಿಂದ ಬರೋಣ, ಮತ್ತೆ ಸುಟ್ಟ ಮನೆಯನ್ನು ಎತ್ತೋಣ, ಮುರಿದ ಮನೆಯನ್ನು ಮೇಲಕ್ಕೆತ್ತೋಣ ಅನ್ನುವ ಉತ್ಸಾಹ ಬೇಕಲ್ವಾ. ಅದನ್ನು ಹೇಳ್ತಾರೆ, ಬಿದ್ದುದನ್ನು ನಿಲ್ಲಿಪುದೇ ನರನ ಮೃತ್ಯುಂಜಯತೆ. ನ್ಯೂಟನ್ ಎಷ್ಟೋ ಕಾಲ ಕಷ್ಟಪಟ್ಟು ತನ್ನ ಸಂಶೋಧನೆಯನ್ನೆಲ್ಲ ಬರವಣಿಗೆ ಮಾಡಿ ಇಟ್ಟಿದ್ದ. ಅವನು ಒಂದು ಬೆಕ್ಕನ್ನು ಸಾಕಿದ್ದ, ಹಲವು ಬೆಕ್ಕುಗಳನ್ನು ಸಾಕಿದ್ದ. ಆ ಬೆಕ್ಕಲ್ಲಿಗೆ ಬಂತು, ಒಂದು ಮೋಂಬತ್ತಿಯ ಬೆಳಕದಲ್ಲೆಲ್ಲ ಬರೆದು ಮುಗಿಸಿ ಅಲ್ಲಿಟ್ಟ. ಆ ಬೆಕ್ಕು ಅಲ್ಲಿ ಇಲ್ಲಿ ಚಿನ್ನಾಟ ಆಡ್ತಾ ನೆಗೆದು ಆ ಮೋಂಬತ್ತಿಯನ್ನು ಆ ಒಂದು ಬರವಣಿಗೆ ಮೇಲೆ ಉರುಳಿಸ್ಬಿಡ್ತು. ಎಲ್ಲ ಸುಟ್ಟು ಬೂದಿ ಆಗಿಬಿಡ್ತು. ಆಗ ಮತ್ತೆ ಏನು ಮಾಡಿದೆ, ಅಯ್ಯೋ ನಿನಗೇನು ಗೊತ್ತಾಗುತ್ತೆ ಪಾಪ ಅಂತ ಮತ್ತೊಂದು ಹಾಳೆ ತೊಗೊಂಡು ಲೇಖನಿ ತೊಗೊಂಡು ಇಂಕಲ್ಲ ಅದ್ದುಕೊಂಡಂತೆ ಬರೆಯೋಕ್ಕೆ, ಮತ್ತೆ ಬರೆಯೋದಕ್ಕೆ ಏನು ಮಾಡೋದು, ಮತ್ತೆ ಕಟ್ಟಲೇಬೇಕು. ಕಳೆದ ವರ್ಷ ಈ ಕರೋನಾದ ಲಾಕ್ಡೌನಿನ ಕಾಲದಲ್ಲಿ ಸಂಸ್ಕೃತದ ಒಂದು ಬಾಣವನ್ನು, ಪಾದ ತಾಡಿತಕ ಅನ್ನುವ ಬಾಣವನ್ನು ಪೂರ್ತಿ ಅನುವಾದ ಮಾಡಿದ್ದಾಯಿತು. ಅನುವಾದ ಮಾಡಿದ ಮೇಲೆ ಅದನ್ನು ಕಂಪ್ಯೂಟರ್ನಲ್ಲಿ ಸೇವ್ ಮಾಡೋ ಜಾಗದಲ್ಲಿ ಬಟನನ್ನು ಎರೇಸ್ ಅಂತ ಒತ್ತಿಬಿಟ್ಟಿದ್ದಾಯಿತು. ಎಲ್ಲ ಹೋಯಿತು. ಇನ್ನೊಂದು ಕಾಪಿನೂ ಇರಲಿಲ್ಲ, ಏನೂ ಇರಲಿಲ್ಲ. ಮತ್ತೆ ತಿರ್ಗಾ ಕೂತು ಮಾಡಿದ್ದಾಯಿತು. ಜಿಹಾಸೆ ಬರ್ಬೋದು, ಆದರೆ ಬಿಡಬಾರ್ದು. ಮರಳಿ ಯತ್ನ ಮಾಡು ಮಾಡಬೇಕು. ಅಂದರೆ ಆ ಜಿದ್ದನ್ನು ಇಟ್ಕೋಬೇಕು, ಬಿಡಬಾರ್ದು. ವಿ ಶುಡ್ ನೆವರ್ ಲೂಸ್ ದಟ್ ಫೈರ್. ಶುದ್ಧಿಸದೆ ನಭಧರೆಯ ಮರಮರಳಿ ಮಳೆಯಂ. ಮತ್ತೆ ಮತ್ತೆ ಆಕಾಶ ಭೂಮಿಗೆ ಮಳೆಯನ್ನು ಸುರಿಸಿ ಶುಭ್ರ ಮಾಡೋದಿಲ್ವೇ, ತೊಳೆಯಲ್ವೇ? ಗದ್ದೆ ಕೊಯ್ಲಾಗೆ ಮಗುಳದದು ಬೆಳೆಯ ಕುಡದಿಹುದು. ಒಮ್ಮೆ ಗದ್ದೆನ ಕೊಯ್ಲು ಮಾಡಿದ್ಮೇಲೆ ಮತ್ತೆ ಬೆಳೆಗಾಗಿ ಉಳುವಲ್ವೇ? ಬಿದ್ದ ಮನೆಯನ್ನು ಕಟ್ಟ ಮಂಕುತಿಮ್ಮ. ಬಿದ್ದ ಮನೆಯನ್ನು ಕಟ್ಟಲೇಬೇಕು, ಅದು ಬಹಳ ಮುಖ್ಯ. ಗೌರವಿಸು ಜೀವನವ, ಗೌರವಿಸು ಚೇತನವ, ಆರದೋ ಜಗವೆಂದು ಭೇದವೆಣಿಸದಿರು. ಹೋರುವುದೇ ಜೀವನ ಸಮೃದ್ಧಿಗೋಸುಗ ನಿನಗೆ ದಾರಿ ಆತ್ಮೋನ್ನತಿಗೆ ಮಂಕುತಿಮ್ಮ. ಹ್ಯಾವ್ ರೆಸ್ಪೆಕ್ಟ್ ಫಾರ್ ಲೈಫ್, ಹ್ಯಾವ್ ರೆಸ್ಪೆಕ್ಟ್ ಫಾರ್ ಸ್ಪಿರಿಟ್. ಭಾವ, ಜೀವಕ್ಕೆ ಗೌರವ ಕೊಡಬೇಕು. ಆರದೋ ಜಗವೆಂದು ಭೇದವೆಣಿಸಿದರು. ಯಾರದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತಾರಲ್ಲ, ಬೆಂದ ಮನೇಲಿ ಹಿರಿದದ್ದೇ ಲಾಭ, ಉಚ್ಚುಮುಂಡೆ ಮದುವೆಯಲ್ಲಿ ಉಂಡವನೇ ಜಾಣ ಅಂತೆಲ್ಲ ಗಾದೆಗಳಿವೆಯಲ್ಲ, ಹಂಗಲ್ಲ. ಇದು ಭಗವಂತನ ನೆಲೆ, ಇದು ಬ್ರಹ್ಮಪುರಿ. ಇಲ್ಲಿ ನಾವು ಸರಿಯಾಗಿರಬೇಕು. ಹೋರುವುದೇ ಜೀವನ ಸಮೃದ್ಧಿ ಗೋಸುಗ. ಜೀವನ ಸಮೃದ್ಧಿ, ಜೀವನೋತ್ಕರ್ಷಕ್ಕೆ ಹೋರಬೇಕು. DVG ಮಾಡಿದ್ದದೇನೆ. ನಮ್ಮ ಅನೇಕ ಸಾಹಿತಿಗಳು, ಕುವೆಂಪು ಇರ್ಬೋದು, ಬೇಂದ್ರೆ ಇರ್ಬೋದು, ಪುತಿನ ಇರ್ಬೋದು, VC ಇರ್ಬೋದು, ಇನ್ನೂ ಅನೇಕರಿಗಿಂತಲೂ DVG ಭಿನ್ನಯಿಸೋದು ಯಾಕೆ ಅಂದರೆ
ಅವರು ಆಚರಿಸಿ ತೋರಿಸಿದ್ರು. ಈಗ ಧರ್ಮಂ ಚರ ಸತ್ಯಂ ವಧ ಇತ್ಯಾದಿಗಳನ್ನೆಲ್ಲ, ಸತ್ಯವನ್ನು ಹೇಳು, ಧರ್ಮವನ್ನು ಮಾಡು, ಉಪನಿಷತ್ ಕಾಲದಿಂದ ಇದೆ. ಕಲಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ತುಂಬ ಗೊತ್ತಿರತಕ್ಕಂಥದ್ದೇ ಮಾತು. ಇದು ಯಾತಕ್ಕೆ ಬೆಲೆ ಬಂತು ಅಂದರೆ ಬಸವಣ್ಣನವರು ಹಾಗೆ ಬದುಕಿದ್ದಕ್ಕೆ ಬೆಲೆ ಬಂತು. ಬಸವಣ್ಣನವರು ಕದ್ದಿದ್ದು ಕಲಬೇಡ ಅಂತಂದಿದ್ರೆ, ಅವರು 4 ಜನ ಕೊಂದುಬಿಟ್ಟು ಕೊಲಬೇಡ ಅಂದಿದ್ದರೆ, ಅವರು ಬೇಕಾದಷ್ಟು ಕಡೆ ಸುಳ್ಳಾಡಿಬಿಟ್ಟಿದ್ದು ಹುಸಿಯನ್ನು ನುಡಿಯಲು ಬೇಡ ಅಂದಿದ್ರೆ ಇನ್ನೂ ಚೆನ್ನಾಗಿರೋ ಮಾತುಗಳಲ್ಲಿ ಹೇಳ್ಬೋದಾಗಿತ್ತು. ಇನ್ನೂ ದೊಡ್ಡ ದೊಡ್ಡ ವೃತ್ತಗಳಲ್ಲಿ, ಇನ್ನೂ ಶಬ್ದಾಲಂಕಾರದಲ್ಲಿ, ಇನ್ನೂ ಅರ್ಥಾಲಂಕಾರದಲ್ಲಿ, ಭಿನ್ನಾಣವಾದ ಮಾತುಗಳಲ್ಲಿ ಹೇಳ್ಬೋದಾಗಿತ್ತು. ಆದರೆ ಒಳ್ಳೆ ಕಾವ್ಯ ಅದು ಅಂತಂತೀವೇ ಹೊರತು, ಅದನ್ನು ಹೇಳಿದ ವ್ಯಕ್ತಿಗೆ ನಾವು ಕವಿ ಅಂತ ಗೌರವ ಕೊಡ್ತೀವಿ ಹೊರತು ದಾರ್ಶನಿಕ ಅಂತ ಗೌರವ ಕೊಡಲ್ಲ. ಹೀಗಾಗಿ ಸರಳವಾದ ಲೋಕಸತ್ಯಗಳನ್ನು ಮತ್ತೆ ಪುನರುಚ್ಚಾರ ಮಾಡೋದಕ್ಕೆ ತುಂಬ ದೊಡ್ಡ ಕಲೆ ಬೇಕಿಲ್ಲ, ಬೆಲೆ ಬರೋದು ಬದುಕಿದ್ರೆ. ಕಲಬೇಡ ಅಂತ ಹೇಳಬೇಕು ಅಂತಂದರೆ ಹಾಗೆ ಹೇಳುವ ಮಾತು ನನ್ನದು ಅಂತ ಆಗಬೇಕಾದ್ರೆ ನಾನು ಐ ಕ್ಯಾನ್ ಓನ್ಲಿ ಕೋಟ್ ಬಸವಣ್ಣ, ಬಟ್ ಐ ಕೆನಾಟ್ ಸೇ ಕದಿಬೇಡಿ ಅಂತ. ಯಾವಾಗಲೂ ಚಿಕ್ಕ ವಯಸ್ಸಲ್ಲಿ ತಿಂಡಿ ತೀರ್ಥ ಅಂತ ಕದ್ದಿದ್ದಿರ್ಬೋದು, ಹಾಗಿರಬಾರ್ದಲ್ವ. ವೈಟ್ ಲೈ ಅನ್ನುವ ಸುಳ್ಳನ್ನು ಹೇಳಿರಬಾರ್ದಲ್ವ. ಹಾಗಿದ್ದಾಗ ಹುಸಿಯ ನುಡಿಯಲು ಬೇಡ ಅಂತ ಅನ್ಬೋದು. ಅಂದರೆ ಆ ಸರಳವಾದ ಮಾತುಗಳು ತುಂಬ ದೊಡ್ಡದು ಅನ್ನಿಸಿಕೊಳ್ಳೋದು ಅದನ್ನು ಬದುಕಿದಾಗ. ಡಿ ವಿ ಜಿಯವರು ಬದುಕಿದ್ರು, ಮಿಕ್ಕ ಎಷ್ಟೋ ಸಾಹಿತಿಗಳು ಬದುಕಲಿಲ್ಲ. ಈ ನವ್ಯದಿಂದ ಈಚೆಗೆ ಬಂಡಾಯ ಗಿಂಡಾಯ ಅಂತ ಸಾಹಿತಿಗಳು ಬರೀಲೂ ಇಲ್ಲ ಚೆನ್ನಾಗಿ, ಬದುಕಲೂ ಇಲ್ಲ, ಆಟಾಟೋಪ ಮಾತ್ರ ಮಾಡಿದ್ರು ಅಷ್ಟೇ. ಅಂದರೆ ಯಾತಕ್ಕೆ ನಾನು ಈ ಮಾತನ್ನು ಹೇಳ್ತೀನಿ ಅಂದರೆ, ಡಿ ವಿ ಜಿಯವರ ಮಾತಿನ ಘನತೆ ಏನಿದೆ ಅವರು ಬದುಕಿದ್ರಿಂದ, ಹಾಗೆ ಆಡಿದ್ರಿಂದ ಬಂದಿದ್ದಲ್ಲ, ಮಾಡಿದ್ರಿಂದ ಬಂತು. ಬಸವಣ್ಣನವರು ಹಾಗಿದ್ದರು, ಅದಕ್ಕಾಗಿ ಬಂತು. ಬಿಟ್ಟೆ ಅಂದರೆ ಬಿಟ್ಟೆ ಅಂತಲೇ, ಅದು ಬಹಳ ದೊಡ್ಡದು. ಹೇಳೋದು ಬೇರೆ ಅಲ್ಲ, ಮಾಡೋದು ಬೇರೆ ಅಲ್ಲ ಅಂತ ಆಗಬೇಕು. ಈ ಡಿ ವಿ ಜಿ ನೋಡಿ, ನೀನು ಯಾತಕ್ಕೆ ಈ ಆಡಂಬರ ಅಬ್ಬರ ಎಲ್ಲ ಮಾಡಿಕೊಂಡಿದ್ದಿಲ್ಲ, ಸದ್ದು ಮಾಡದೆ ನೀನು ಜಗಕ್ಕೆ ಬಂದವನೆಲ್ಲ, ಒದ್ದಾಟ ಗುದ್ದಾಟ ಬಾಳೆಲ್ಲವಾಯಿತು ಅಂತ, ನಿದ್ದೆವಲು ಸಾವು ಪಡೆ ಅಂತನ್ನುವಾಗ ಗಲಾಟೆ ಮಾಡಬೇಡ. ಹೆಸರೆಂದೇಕೆ ಬಸವಳಿಯೇ, ಕಸಬರಿಕೆಯಾಗು ಶಿಶುವಾಗು, ಸಸಿಯಾಗು ಕಸಬರಿಕೆಯಾಗಿಳೆಗೆ, ಇಳೆಯಿಂದ ಮೊಳಕೆ ಹೋಗೊಂದು ತುತ್ತೂರಿ ದನಿಯಿಲ್ಲ, ಫಲಮಾಗುವೊಂದು ತಮ್ಮಟೆಗಳ ಸದ್ದಿಲ್ಲ, ಬೆಳಕೀವ ಸೂರ್ಯಚಂದ್ರನದೊಂದು ಸದ್ದಿಲ್ಲ, ಹೊಲಿನಿನ್ನ ತುಟಿಗಳನ್ನು ಮಂಕುತಿಮ್ಮ. ಅಂದರೆ ಅವರು ಬದುಕಿದ್ರೂ ಹಾಗೆ. ಅವ್ರ ಹೆಸರಿಗೆ ಒಂದು ಸ್ವಲ್ಪವೂ ಆಸೆ ಪಡಲಿಲ್ಲ. ಅವ್ರ ಮನೆ ಇರ್ತಕ್ಕಂಥ ರಸ್ತೆಗೆ ನಾಗಸಂದ್ರ ರಸ್ತೆ ಅಂತ ಮೊದಲಿದ್ದಿದ್ದ ಹೆಸರು ಡಿ ವಿ ಜಿ ರೋಡ್ ಅಂತ ಮಾಡ್ತೀನಿ ಅಂದರೆ ಮೊದಲು ಬೇಡ ಅಂತ ಬರೆದವರು ಅವರೇನೆ. ಅವರು ಯಾವ ಸನ್ಮಾನವನ್ನು, ಯಾವ ಗೌರವವನ್ನು ಅಪೇಕ್ಷೆ ಪಡಲಿಲ್ಲ, ಯಾವುದನ್ನು ತೆಗೆದುಕೊಳ್ಳಲಿಲ್ಲ. ಅವ್ರನ್ನ ಒಪ್ಪಿಸೋದಕ್ಕೆ ನಖಶಿಕಾಂತ ಸಂಕಟ ಪಡಬೇಕಾಗ್ತಾ ಇತ್ತು ಇಡೀ ಜಗತ್ತು. ಅವ್ರ ಜೊತೆ ಅತ್ಯಂತ ನಿಕಟವಾಗಿದ್ದವ್ರು ಹೇಳ್ತಾರೆ, ಒಮ್ಮೆ ಕೂಡ ನಾನು ಈ ಪುಸ್ತಕದಲ್ಲಿ ಬರೆದಂತೆ, ನಾನು ಇಲ್ಲಿ ಹಿಂಗೆ ಬರೆದಂತೆ ಅಂತ ಒಮ್ಮೆನೂ ತಮ್ಮನ್ನು ಕೋಟ್ ಮಾಡಲಿಲ್ವಂತೆ. ಎಷ್ಟೋ ವರ್ಷಗಳ ಕಾಲ, ದಶಕಗಳ ಕಾಲ ಬೀದಿಲಿ ಹೋಗೋ ಜನರಿಗೆಲ್ಲ ಅವ್ರು ಗೊತ್ತಿದ್ದರೂ ಕೂಡ, ಎಷ್ಟೋ ಜನ ಸಾಮಾನ್ಯರಾದವ್ರಿಗೆ, ಹೂ ಮಾರೋರಿಗೆ, ಕಲಾಯಿ ಹಾಕೋರಿಗೆ, ಚಪ್ಪಲಿ ಹೊಲಿಯೋರಿಗೆ, ಇವ್ರು ಇಂಥ ದೊಡ್ಡವರು ಅಂತೂ ಗೊತ್ತೇ ಇರಲಿಲ್ಲ. ಅದೇ ನರಸಿಂಹಸ್ವಾಮಿ 3 ಹೊತ್ತು ನಾನು ಕವಿ ಅಂತಲೇ ಇದ್ದರು, ತಪ್ಪಲ್ಲ. ಆ ಭಾವ ಅವರಲ್ಲಿತ್ತು. ಡಿ ವಿ ಜಿಯವ್ರಿಗೆ ಹಾಗಿರಲಿಲ್ಲ. ಅದರಿಂದ ನರಸಿಂಹಸ್ವಾಮಿಯವ್ರನ್ನ ನಾವು ಕಲೆಯನ್ನು ಕಾಣಬೇಕೇ ಹೊರತು ಇಂಥ ನಿಸ್ಪೃಹವಾದ ಜೀವನವನ್ನು ಕಾಣೋಕ್ಕಾಗೋಲ್ಲ. ಈ ಥರದ್ದು ಎಷ್ಟೋ ಜನರ ವಿಷಯದಲ್ಲಿ ಹಂಗೆ ಹೇಳ್ಬೋದು. ಯಾರನ್ನು ಹೆಸರೆತ್ತಿ ಅವಮಾನ ಮಾಡಬೇಕು ಅಂತಲ್ಲ ನಾನು ಹೇಳೋದು, ನನ್ನನ್ನೂ ಸೇರಿಸ್ಕೊಂಡು ಹೇಳ್ತಾ ಇರೋವಂಥ ಮಾತು. ಡಿ ವಿ ಜಿ ಅಂತವರು ತುಂಬ ವಿರಳಾತಿ ವಿರಳರು. ಅವರು ಬದುಕಿ ಹೇಳಿದ್ರು. ಹಾಗಾಗಿ ಸರಳವಾಗಿ ಹೇಳಿದ ಮಾತಿಗೂ ತುಂಬ ಬೆಲೆ ಇದೆ. ಸುಂದರವಾಗಿ ಹೇಳಿದ ಮಾತಿಗೆ ಕಾವ್ಯ ಅಂತ ಬೆಲೆ ಇದೆ, ಸರಳವಾಗಿ ಹೇಳಿದ ಮಾತಿಗೆ ಸತ್ಯ ಅಂತ ಬೆಲೆ ಇದೆ. ಇದನ್ನು ನಾವು ಗಮನಿಸ್ಕೊಳ್ಬೇಕು. ಹಾಗಲ್ಲವಾದರೆ ವಿಶ್ವಮಾನವ ಸಂದೇಶ ಕುವೆಂಪು ಕೊಟ್ಟರು ಅಂದರೆ ಅದು ಉಪನಿಷತ್ತಲ್ಲೇ ಇರತಕ್ಕಂಥದ್ದು. ಅವರು ಬದುಕಿದ್ರ ಹಾಗೆ ಎಷ್ಟೋ ಪ್ರಶ್ನೆಗಳು ಉಂಟು. ಇದನ್ನು ನಾವು ಗಮನಿಸಬೇಕು. ನಾನು ಯಾರನ್ನೂ ಹೆಸರು ಹೇಳಿ ಅವಮಾನ ಮಾಡಬೇಕು ಅಂತಲ್ಲ, ಆದರೆ ಈ ತರತಮ ವಿವೇಕ ಇರಬೇಕಾಗುತ್ತದೆ. ಪಂಪ ಮನುಷ್ಯ ಜಾತಿ ತಾನೊಂದೇ ವಲಂ ಅಂತ ಹೇಳಿದಂಥ ಕಲಬುರಗಿಯವರಿಂದ ಮೊದಲುಕೊಂಡು ಎಲ್ ಬಸವರಾಜು ಅವರಿಗೆ ಪಂಪನ್ನೆಲ್ಲ ಸಂಪಾದನೆ ಮಾಡಿ ಅನುವಾದ ಮಾಡಿದ್ರು, ಸುಳ್ಳು ಹೇಳಿದ್ದಾರೆ, ವಂಚನೆ ಮಾಡಿದ್ದಾರೆ. ಆ ವಿಷಯದಲ್ಲಿ ಪಂಪ ಹೇಳಿದ ಬೇರೆ ಅರ್ಥದಲ್ಲೇ, ಅದನ್ನು ಬಹಳ ಹಿಂದೆ ವಿದ್ವಾಂಸರು ತೋರ್ಪಡಿಸಿದ್ದಾರೆ. ಅದನ್ನು ಪ್ರತ್ಯಾಖ್ಯಾನ ಯಾರೂ ಮಾಡಲಿಲ್ಲ. ಕುಮಾರವ್ಯಾಸನ ಕಂಡ್ರೆ ಹೊಟ್ಟೆ ಕಿಚ್ಚು ಪಟ್ಕೊಂಡು ಅವನಿಗಿಂತ ಪಂಪ ಮೇಲೆಂತ ತೋರಿಸಬೇಕು ಅಂತ ಮಾಡಿದ ತಂತ್ರವೇ ಇದಾಗಿದೆ ಅಂತ ನನಗನ್ಸುತ್ತೆ. ಎರಡೂ ಕವಿಗಳನ್ನು ನಿಷ್ಪಾಕ್ಷಿಕವಾಗಿ ಅವರು ಯಾವ್ಯಾವ ಮೂಲದಿಂದ ಎತ್ಕೊಂಡು ಬರೆದಿದ್ದಾರೆ ಅಂತೆಲ್ಲ ಓದಿದವನಾಗಿ ನಾನು ಹೇಳ್ತಾ ಇದ್ದೀನಿ. ಪ್ರಾಕೃತವನ್ನು ಓದಿದ್ದೀನಿ, ಅರ್ಧಮಾಗದಿಯನ್ನು ಓದಿದ್ದೀನಿ, ಸಂಸ್ಕೃತನ ಓದಿದ್ದೀನಿ. ಅದರೆಲ್ಲದ ಹಿನ್ನೆಲೆಯಿಂದ ಹೇಳ್ತಾ ಇದ್ದೀನಿ. ನನಗೇನು ದಾಕ್ಷಿಣ್ಯ ಕಾಡೋದಿಲ್ಲ. ಸತ್ಯ ಹೇಳೋದಕ್ಕೆ ಏನು ಸಂಕೋಚ ಪಡಬೇಕಾಗಿಲ್ಲ. ಯಾತಕ್ಕೆಂದರೆ ನಮ್ಮ ಸಮಾಜದಲ್ಲಿ ಈ ಥರ ವಿದ್ವಾಂಸರು ಅಂತ ಅನಿಸ್ಕೊಂಡವರು, ವಿಮರ್ಶಕರು ಅಂತ ಅನಿಸ್ಕೊಂಡವರು ಪೂಜಾ ವ್ಯತಿಕ್ರಮ ಮಾಡ್ತಾರೆ, ಮೌಲ್ಯ ಉಪಪ್ಲವ ಮಾಡ್ತಾರಲ್ಲ, ಅದು ಬಹಳ ಅನ್ಯಾಯವಾದದ್ದು.
ಯಾರನ್ನೂ ಗೌರವಿಸಬೇಕು, ಆದರೆ ಎಲ್ಲಿ ಯಾವುದು ಹೇಗೆ ಅಂತ ಗೌರವಿಸಬೇಕು, ಆ ವಿವೇಕ ಬೇಕಾಗುತ್ತದೆ. ಈಗ ನೋಡಿ, ಅವರು ಅದನ್ನು ಹೇಳ್ತಾರೆ, ಗೌರವಿಸು ಜೀವನವ, ಬದುಕನ್ನು ಗೌರವಿಸು. ಅವರು ಗೌರವಿಸಿಕೊಂಡಿದ್ದವರು, ಪ್ರತಿಯೊಂದು ಜೀವಕ್ಕೆ ಬೆಲೆ ಕೊಟ್ಟವರು. ಗೌರವಿಸು ಚೇತನವ, ಆರದೋ ಜಗವೆಂದು ಭೇದವೆಣಿಸದಿರು. ಗೋಖಲೆ ಸಂಸ್ಥೆಯ ಸದಸ್ಯರು ಆದವ್ರಿಗೆ ಪ್ರತಿಯೊಂದು ಕಡೆಗೂ ಹೋಗಿ ಒಂದು ಸ್ಲಮ್ಮು ಗಿಮ್ಮು ಅಂತೆಲ್ಲ ಭೇದವಿಲ್ಲದೆ ಹೋಗಿ ಅಲ್ಲಿ ಜನಗಳ ಕುಂದುಕೊರತೆಗಳೇನು, ಅಲ್ಲಿ ಏನಾಗಬೇಕಾಗಿದೆ ಕೆಲಸ, ಅದನ್ನೆಲ್ಲ ಗುರುತು ಮಾಡ್ಕೊಂಡು ಬಂದು ಆಯಾ ವಿಭಾಗಗಳು, ಸರ್ಕಾರದ ಡಿಪಾರ್ಟ್ಮೆಂಟ್ಗಳಿಗೆ ವರದಿ ಒಪ್ಪಿಸಿ ಆ ಕೆಲಸ ನಡೆಯುವಂತೆ ಎಲ್ಲ ಮಾಡಬೇಕು ಅನ್ನೋದನ್ನು ಅವ್ರು ನಡೆಸ್ತಾ ಇದ್ದಂಥವ್ರು. ಹೋರುವುದೇ ಜೀವನ ಸಮೃದ್ಧಿಗೋಸುಗ ನಿನಗೆ ದಾರಿ ಆತ್ಮೋನ್ನತಿಗೆ ಮಂಕುತಿಮ್ಮ. ಮತ್ತು ಹೇಳ್ತಾರೆ, ಜೀವನೋದ್ಯಮವೆಲ್ಲ ತೋಟದುದ್ಯೋಗವೆನು, ಭಾವಬುದ್ಧಿಗಳ ಕೃಷಿಯಿಂದೊಗೆದ ಫಲದಿಂ, ತೀವು ತೆರೆ ನಗೆ ಹೊಳಪು ಮೊಗಮೊಗದೊಳಂ ಜಗದಿ ಸೇವೆಯದು ಬೊಮ್ಮಂಗಿ ಮಂಕುತಿಮ್ಮ. ಜೀವನದ ಉದ್ಯಮವೆಲ್ಲ ತೋಟದ ಉದ್ಯೋಗ ಅಂತ ಹೇಳುವಂತ. ಒಂದು ತೋಟ ಇದ್ದಂತೆ, ಭಗವಂತನ ತೋಟ ಇದು. ಕುವೆಂಪುರು ಹೇಳ್ತಾರಲ್ಲ, ದೇವಾಲಯವೀ ಹೂವಿನ ತೋಟಂ. ಈ ಹೂವಿನ ತೋಟ ದೇವಾಲಯ ಆಗಿರ್ತಕ್ಕಂಥದ್ದು ಅಂತ. ಭಾವಬುದ್ಧಿಗಳ ಕೃಷಿಯಿಂದೊಗೆದ ಫಲದಿಂ ತೀವು ತೆರೆ. ಭಾವಬುದ್ಧಿಗಳ ಕೃಷಿಯಿಂದ ಬಂದಂಥ ಈ ಜಗತ್ ಅನ್ನುವ ಉದ್ಯಾನದಲ್ಲಿ, ತೋಟದಲ್ಲಿ ತೀವು ತೆರೆ ನಗೆ ಹೊಳಪು ಹೂಗಳ ರೂಪದಲ್ಲಿ ಮೊಗಮೊಗದಳಂ ಜಗದಿ ಸೇವೆಯದು ಬೊಮ್ಮಂಗೆ. ಜಗನಕ್ಕೆ ಸಂತೋಷ ಸಿಕ್ಕಿದರೆ, ಸಂತೋಷಂ ಜನೇಯತ್ ಪ್ರಾಜ್ಞ ತದೇವ ಈಶ್ವರ ಪೂಜನಂ. ಜಗತ್ತಿನ ಜನ ನಗೆಮೊಗದಿಂದ ಇದ್ದರೆ ಅದು ಭಗವತ್ ಪೂಜೆ, ಭಗವಂತನ ಆರಾಧನೆ, ಅದು ಸೇವೆ ಬ್ರಹ್ಮನಿಗೆ. ಮುಂದೆ ಅವರು ಹೇಳ್ತಾರೆ, ಹೂವ ತಳೆದ ಗುಲಾಬಿಯಿಂದ ಮನಕಹುದೇನು, ನೋವ ಸಂತಸವೋ ನೋಡಾ ಮುಳ್ಳು ಬಾಳ್ಗೆ, ಹೂವೆ ದಿವ್ಯ ಕಿರೀಟ ವದುವೆ ಕಾಲಕಟಾಕ್ಷ. ಕಾಲಕಟಾಕ್ಷ ಎಷ್ಟು ಒಳ್ಳೆ ಶಬ್ದ. ಜೀವನದ ತಿರುಳಷ್ಟೇ ಮಂಕುತಿಮ್ಮ. ಹೂವ ತಳೆದ ಗುಲಾಬಿಯಿಂದ, ಹೂವನ್ನು ಬಿಟ್ಟಂಥ ಗುಲಾಬಿಯಿಂದ ಮನಕಹುದೇನು, ಮನಸ್ಸಿಗಾಗೋದೇನು, ನೋವೋ ಸಂತಸವೋ, ಸಂತೋಷ ತಾನೇ ಆಗೋದು. ನೋಡ ಮುಳ್ಳು ಬಾಳ್ಗೆ, ಹೂವೆ ದಿವ್ಯ ಕಿರೀಟ. ಆ ಮುಳ್ಳು ಮುಳ್ಳಾಗಿರ್ತಕ್ಕಂಥ ಆ ಹೂವಿಗೆ, ಆ ಗಿಡಕ್ಕೆ ಹೂವೇ ದಿವ್ಯ ಕಿರೀಟ. ಅಂದರೆ ಆ ಗಿಡ ಮೈಯೆಲ್ಲ ಮುಳ್ಳು. ಆದರೆ ನೋಡಿ, ಅವರು ವೇಟೂರಿ ಸುಂದರಮೂರ್ತಿ ಅಂತ ತೆಲುಗಿನ ಸಿನಿ ಕವಿ, ಅವರು ಸಪ್ತಪದಿ ಎನ್ನುವ ಸಿನಿಮಾದಲ್ಲಿ ಒಂದು ಬರೀತಾರೆ, ಅಲ್ಲನ ಮ್ರೋವಿಕಿ ನಿಲುವೆಲ್ಲ ಗಾಯಾಲು, ಪಿಲ್ಲನ ಗ್ರೋವಿಕಿ ನಿಲುವೆಲ್ಲ ಗಾಯಾಲು, ಅಲ್ಲನ ಮ್ರೋವಿಕಿ ಸೋಕಿತೇ ಗೇಯಾಲು ಅಂತ ಬರೀತಾರೆ. ಅದ್ಭುತವಾದ ಕಾವ್ಯ. ಪಿಲ್ಲನ ಗ್ರೋವಿ, ಕೊಳಲಿಗೆ ನಿಲುವೆಲ್ಲ ಗಾಯಾಲು, ಒಡಲೆಲ್ಲ ಗಾಯ ಅಂದರೆ ರಂಧ್ರಗಳು. ಅರೆ ಅಲ್ಲನ ಮ್ರೋವಿಕಿ, ಸೊಗಸಾದ ತುಟಿಗಳಿಗೆ ಸೋಂಕಿದರೆ, ಕೃಷ್ಣನ ತುಟಿಗಳಿಗೆ, ಆಗ ತಕ್ಷಣ ಗೇಯಗಳು ಬರುತ್ತೆ, ಗಾಯ ಹೋಗಿ ಗೇಯ ಆಗುತ್ತದೆ ಅಂತ. ಅಂದರೆ ಆ ಮುಳ್ಳು ಮೈಯಲ್ಲಿ ಹೂವು ಅರಳುತ್ತದಲ್ಲ, ಅಷ್ಟು ಸುಕುಮಾರ ಕೋಮಲವಾದದ್ದು, ಅಷ್ಟು ಪರಿಮಳ ಪರಿಶೀಲಿತವಾದದ್ದು. ಹೂವೆ ದಿವ್ಯ ಕಿರೀಟ ವದುವೆ ಕಾಲ ಕಟಾಕ್ಷ, ಕಾಲದ ಕರುಣೆ. ಅಂದರೆ ಆ ಗೊಬ್ಬರದ ದುರ್ವಾಸನೆಯ ಗೊಬ್ಬರ, ಕಲ್ಲು ಮಣ್ಣು, ಅದರಲ್ಲಿ ಮುಳ್ಳು ಕಂಟಿ, ಅದರ ಮೇಲೆ ಈ ಕೋಮಲತೆ, ಈ ಬಣ್ಣ, ಆ ಪರಿಮಳ, ಆ ಗುಲಾಬಿಯ ಅತ್ತರು ಅದೆಷ್ಟು ಮನೋಹರವಾದದ್ದು, ಅದರ ಮಕರಂದ. ಹಾಗೆ ಕಾಲ ಕಟಾಕ್ಷ, ಕಾಲನ ಕರುಣೆಯಿಂದ ಆಗುತ್ತದೆ. ಕಲ್ಲು ಮಣ್ಣು ಗೊಬ್ಬರಗಳು ಮುಳ್ಳಾಗಿ, ಮುಳ್ಳು ಮಲರಾಗಿ ಆಗತಕ್ಕಂಥದ್ದು ಎಷ್ಟು ದೊಡ್ಡ ಪಾಕ. ಜೀವನದ ತಿರುಳಷ್ಟೇ. ಉಮರ್ ಖಯಾಮ್ ಹೇಳ್ತಾನಲ್ಲ, ಡಿ ವಿ ಜಿಯವರು ಉಮರ್ನ ಹೊಸಿಗೆಯಲ್ಲಿ, ನೋಡಾ ಗುಲಾಬಿ ತಾ ನರಳಿ ಸಾಯುವುದಿಂತು, ಜಗದೊಳಗೆ ನಾಂ ಬಂದು ನಗು ನಗುತೆ ನಿಂದು, ಬಿಗಿದೆರದೆ ಪಟ್ಟು ಚೀಲವನಿಲ್ಲಿ ನಾಂ ಬಿಚ್ಚಿ ಮಗಮಗಿಪ ನಿಧಿಯನೆಲ್ಲವನ್ ಎರೆಯುತಿಹನು ಅಂತ. ನೋಡು, ಈ ಗುಲಾಬಿ ತಾ ನರಳಿ ಸಾಯುವುದಿಂತು, ಅರಳಿ ಸತ್ತೋಗುತ್ತೆ. ಆ ಮುಳ್ಳು ಗಿಡ ಇರುವಷ್ಟು ಕಾಲ ಗುಲಾಬಿ ಇರೋಲ್ಲ, ಬೇಗ ಹೊರಟೋಗುತ್ತೆ. ಜಗದೊಳಗೆ ನಾಂ ಬಂದು ನಗು ನಗುತೆ ನಿಂದು, ಅರಳುವಿಕೆ ಅಂದರೆ ನಗುವಿಕೆ ಅಲ್ಲವಾ. ಬಿಗಿದೆರದೆ ಪಟ್ಟು ಚೀಲವನಲ್ಲಿ, ನನ್ನ ಪಟ್ಟು ಚೀಲ ಅಂದರೆ ರೇಷ್ಮೆಯ ಚೀಲ. ಅದು ಎಷ್ಟು ಸುಂದರವಾದ ಕವಿತೆ ನೋಡಿ. ಒಂದೊಂದು ದಳವು ರೇಷ್ಮೆಯ ಬಟ್ಟೆ ಅಂತೆ, ರೇಷ್ಮೆಯಂತೆ ನುಣುಪು ಹೊಳಪು. ಮತ್ತು ಆ ಚೀಲದ ಒಳಗಿರುವುದು ಪರಿಮಳ ಮಕರಂದ. ಹಾಗಾಗಿ ಆ ರೇಷ್ಮೆಯ ಚೀಲ ಬಣ್ಣ ಬಣ್ಣದ್ದು, ಅದರೊಳಗಿರ್ತಕ್ಕಂಥದ್ದು ಪರಿಮಳ ಮಕರಂದ. ಆ ಪಟ್ಟು ಚೀಲವನ್ನು, ರೇಷ್ಮೆ ಚೀಲವನ್ನು ಬಿಗಿಯಾಗಿ ಬಾಯಿ ಮುಚ್ಚಿಕೊಂಡಿರದೆ, ಅಂದರೆ ಬಿಗಿ ಮುಷ್ಟಿ ಮಾಡದೆ ತೆಗೆದು ಕೊಟ್ಟು, ಧಾರಾಳವಾಗಿ ಕೊಟ್ಟು, ನಾವು ಬಿಚ್ಚಿ
ಚೀಲವನಿಲ್ಲಿ ಬಿಚ್ಚಿ ಮಘಮಗಿಪ ನಿಧಿಯಲ್ಲವನ್ ಎರೆಯುತಿಹೆನು. ಆ ನಿಧಿಯನ್ನೇ, ಆನಂದವನ್ನೇ, ಮಕರಂದವನ್ನೇ, ಆ ಪರಿಮಳವನ್ನೇ ಬಿತ್ತರಿಸಿಬಿಡ್ತಾ ಇದ್ದೀನಲ್ಲ ನೋಡು ಅಂತ ಹೇಳುತ್ತದೆ. ಈ ಗುಲಾಬಿಯ ಸೊಗಸು ಎಷ್ಟು ದೊಡ್ಡದು ಅಂತ. ಈ ಗುಲಾಬಿಯ ಕೆಂಚದೆತ್ತಣದು ಇದರ ಬೇರಿಂಟಿತೇಂ ಚೆಲುವೆಯೋರ್ವಳ ರಕ್ತ ಕಣವ. ಈ ನದಿಯ ನಪ್ಪಿರುವ ಪಸುರು ಪಿಂತಿತ್ತಳಿದ ಬೆರೆಯೋರ್ವನ ತಲೆಯ ಪಾಗಿದರ ಬೇರೇಂ. ಆ ಗುಲಾಬಿಯ ಕೆಂಪು ಬಣ್ಣದ ಆಳದಲ್ಲಿ ಯಾವುದೋ ವಿರಹಿಣಿ ಸುಂದರಿಯ ರಕ್ತ ಇದೆಯಾ ಅಂತ ಉಮರ್ ಖಾಮ್ ಕೇಳ್ತಾನೆ. ಆ ಮಟ್ಟದಲ್ಲಿ ಆ ಸೊಗಸು ಇದೆಯಲ್ಲ, ಇದು ತುಂಬ ದೊಡ್ಡದಾದದ್ದು ಅಂತಂತಾರೆ. ಅಗೆದು ಗೊಬ್ಬರವಿಕ್ಕಿ ನೀರೆರೆದು ತೋಟಿಗನು ಜಗಿವ ಮುಳ್ಳಿರಿತಗಳ ಸೈರಿಸೆ ಗುಲಾಬಿ. ನಗುವುದೊಂದರೆ ನಿಮಿಷ ನಗಲು ಬಾಳ್ ಮುಗಿಯುವುದು ಮುಗುಳು ದುಡಿತಕ್ಕೆ ತಣಿಸು ಮಂಕುತಿಮ್ಮ. ಹಾಗೆ ನಮ್ಮ ಬದುಕು ಅಲ್ಪ, ನಮ್ಮ ಬದುಕು ಸ್ವಲ್ಪ, ನಮ್ಮ ಬದುಕು ಕ್ಷುದ್ರ, ನಮ್ಮ ಬದುಕು ದರಿದ್ರ ಅಂತ ಅಂದುಕೊಳ್ಳೋದಕ್ಕೆ ಬದಲಾಗಿ ಅಷ್ಟರೊಳಗೆ ನಾವು ಮಾಡುವ ಒಳ್ಳೆಯ ಕೆಲಸ ಏನು? ಹಾಗೆದು ಗೊಬ್ಬರವಿಕ್ಕಿ ನೀರೆರೆದು ತೋಟಿಗನು ಜಗಿವ ಅಂದರೆ ಕಚ್ಚುವ ಮುಳ್ಳಿರಿತಗಳ ಸೈರಿಸೇ ಗುಲಾಬಿ. ಅಷ್ಟೆಲ್ಲ ತಾಳಿಕೊಂಡಾಗ ಗುಲಾಬಿ ನೋಡಿ. ಗುಲಾಬಿಯನ್ನು ಬೆಳೆಸ್ತಕ್ಕಂಥವನು ಒಮ್ಮೆ ಆದರೂ ಮುಳ್ಳಿಂದ ಚುಚ್ಚಿಸ್ಕೊಂಡಿರ್ತಾನಲ್ವ. ಚುಚ್ಚಿಸ್ಕೊಳ್ಳದೆ ಇದ್ದರೆ ಹೇಗೆ? ಅಡುಗೆ ಮಾಡುವವರಿಗೆ ಎಂದಾದರೂ ಬಿಸಿ ಕೈಯಿಂದ, ಆ ಬಿಸಿ ಒಲೆ ಬೆಂಕಿಯಿಂದ, ಬಿಸಿ ಬಿಸಿ ಪಾತ್ರೆಯಿಂದ ಕೈ ಸುಟ್ಟಿರೋಲ್ವ? ನನಗೆ ಅದೆಷ್ಟು ಬಾರಿ ಕೈ ಸುಟ್ಟಿದೆಯೋ ಅಡುಗೆ ಮಾಡಿ. ಹಾಗೆಯೇ ಆಗುತ್ತದಲ್ವ? ಆಗದೇ ಇದ್ದರೆ ಹೇಗೆ? ಅಂದರೆ ಕೆಲಸ ಮಾಡುವವರು ನೋವು ಪಡಲೇಬೇಕಾಗುತ್ತದಲ್ವ? ಅದಕ್ಕೆ ಹಿಂಜರಿದರೆ ಹೇಗೆ? ಆಗುವಂಥದ್ದಲ್ಲ. ವಿಗ್ರಹ ಆಗಬೇಕು ಅಂತ ಉಳಿಪಟ್ಟಿಗೆ ಅಂಜಿದರೆ ಆಗುತ್ತೀಯಾ? ನಗುವುದೊಂದರೆ ನಿಮಿಷ ನಗಲು ಬಾಳ್ ಮುಗಿಯುವುದು. ನಕ್ಕ ತಕ್ಷಣ ಬಾಳು ಮುಗಿಯುತ್ತದೆ. ಮುಗುಳು ದುಡಿತಕ್ಕೆ ತಣಿಸು. ಆ ಹೂವೇ ಬದುಕಿಗೆ ಸಾರ್ಥಕ್ಯವನ್ನು ಕೊಡುತ್ತದೆ. ಆ ದುಡಿಮೆಗೆ ತಣಿವು, ಸಮಾಧಾನವನ್ನು ತಂದು ಕೊಡುತ್ತದೆ ಅಂತಂತಾರೆ. ಇದು ಬಹಳ ನಿಜ. ನಾವು ನಮ್ಮ ಕೈಲಾದಷ್ಟು ಆ ಜಗತ್ತು, ನಮ್ಮ ಮೊದಲಿದ್ದ ಜಗತ್ತಿಗಿಂತ ನಾವು ಬಿಟ್ಟು ಹೋಗೋ ಜಗತ್ತು ಒಳ್ಳೆಯದಾಗಬೇಕು. ಅದು ಒಂದು ಅಂಗಳ ಇರ್ಬೋದು, ಒಂದು ಅಂಗೈಗಲ ಜಾಗ ಇರ್ಬೋದು. ನಾವು ಹುಟ್ಟೋಕ್ಕೆ ಮುಂಚೆ ತಿಪ್ಪೆ ಆಗಿದ್ದು ಹುಟ್ಟೋ ಬದುಕು ಮುಗಿಸುವ ಹೊತ್ತಿಗೆ ಅದು ಒಂದು ನಂದನ ಆಗಿರಬೇಕು, ಅಂಗೈಗಲದ್ದೇ ಆಗಿರ್ಬೋದು. ಒಂದು ಜ್ಞಾನಾಂಶದ, ಒಂದು ಜಗತ್ತಿನ ಯಾವುದೋ ಒಂದು ಗಂಟು ಬಿಚ್ಚಿರಬೇಕು. ಜಗತ್ತಲ್ಲಿ ಎಷ್ಟು ಗಂಟುಗಳು, ಎಷ್ಟು ತೊಡಕುಗಳಿವೆ, ಒಂದಾದರೂ ಗಂಟು ಬಿಚ್ಚಿರಬೇಕು, ಅಥವಾ ಒಂದಾದರೂ ಗಂಟು ಸಡಿಲವಾದರೂ ಮಾಡಿಕೊಟ್ಟಿರಬೇಕು. ಗಂಟಂತೂ ಹಾಕೋಕ್ಕೆ ಹೋಗಬಾರ್ದು, ಜಟಿಲ ಮಾಡೋಕ್ಕೆ ಹೋಗಬಾರ್ದು, ತೋಟವನ್ನು ತಿಪ್ಪೆ ಮಾಡಬಾರ್ದು, ತಿಪ್ಪೆಯನ್ನು ತೋಟ ಮಾಡಬೇಕು. ಅದು ಬಹಳ ಮುಖ್ಯವಲ್ವ ಅಂತ. ಈ ದೃಷ್ಟಿ ಇದ್ದರೆ ಎಷ್ಟು ಒಳಿತಾಗುತ್ತದೆ. ಯಾವ ಕ್ಷೇತ್ರದಲ್ಲಿ ಕೈ ಹಾಕಿ ಅಲ್ಲಿಯೇ ಯಾವುದೋ ಒಂದು ಸಮಸ್ಯೆಯನ್ನು ಬಿಡಿಸಿಟ್ಟುಕೊಟ್ಟವರೇ ಪುಣ್ಯಾತ್ಮರಲ್ವ. ಅದು ಬಹಳ ದೊಡ್ಡದಲ್ವ. ಹಾಗೆ ಮಾಡುವುದು ಈಶ್ವರನ ಸೇವೆ, ಹಾಗೆ ಮಾಡುವುದು ಬ್ರಹ್ಮಭಾವದಲ್ಲಿ ಬದುಕುವುದು, ಅದು ಮೋಕ್ಷಕ್ಕೆ ಮಾರ್ಗ. ನಾಳೆ ಮತ್ತಷ್ಟು ನೋಡೋಣ. ನಮಸ್ಕಾರ.